ಎಲ್ಲರಿಗೂ ನಮಸ್ಕಾರ. ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೀವಿ. ಶ್ರೀ ಪರಮಾತ್ಮನೇ ನಮಃ. ಅಥ ಅಷ್ಟಾದಶೋಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಈ ಅಧ್ಯಾಯಕ್ಕೆ ತುಂಬ ಸುಂದರವಾದಂಥ ಹೆಸರು ಕೊಟ್ಟಿದ್ದಾರೆ. ಮೋಕ್ಷ ಮತ್ತು ಸನ್ಯಾಸ ಅಂದರೆ ಏನು ಅನ್ನೋದನ್ನು ವಿವರಣೆ ಮಾಡುವಂಥದ್ದು. ಮತ್ತು ಹಾಗೆ ಎರಡನೇ ಚಾಪ್ಟರಲ್ಲಿ ಪೀಠಿಕೆಯಲ್ಲಿ ಮುಂದೆ ಬರುವ ವಿಚಾರಗಳ ಎಲ್ಲ ಪ್ರಸ್ತಾಪ ಇರುತ್ತೋ ಮತ್ತು ಕನ್ಕ್ಲೂಷನ್ ಅಥವಾ ನಿರ್ಣಯದಲ್ಲಿ ಹೇಗೆ ಏನು ಹೇಳಿದೆವೋ ಅದರದ್ದೆಲ್ಲ ವಿಚಾರವೂ ಇರಬೇಕಾಗುತ್ತೋ ಆ ರೀತಿ ಈ ಅಧ್ಯಾಯವು ಕೂಡ ತುಂಬ ಸುಂದರವಾದಂಥ ಅಧ್ಯಾಯ. ಯಾಕೆಂದರೆ ಇಡೀ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ ಅನ್ನುವಂಥವೆಲ್ಲ ವಿಚಾರಗಳು ಕೂಡ ಮತ್ತೊಂದು ಸಾರಿ ಇಲ್ಲಿ ಪ್ರಸ್ತಾಪ ಆಗುತ್ತೆ ಅನ್ನುವಂಥ ವಿಚಾರ. ಹಾಗಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇ ಶ್ಲೋಕ ಅರ್ಜುನ ವಾಚ. ಇಲ್ಲಿ ಕೂಡ ಪ್ರಶ್ನೆ ಕೇಳೋನು ಮೊದಲು ಅರ್ಜುನನೇ ಹೇಳೋಣ. ಸನ್ಯಾಸಸ್ಯ ಮಹಾಬಾಹೋ ತತ್ವವಿಚ್ಚಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಶೋಧನ. ಇಷ್ಟ ತನಕ ಎಲ್ಲ ವಿಚಾರಗಳನ್ನು ಕೇಳಿದಂಥ ಅರ್ಜುನಿಗೆ ಒಂದು ವಿಚಾರವನ್ನು ಕೇಳಬೇಕು ಅಂತ ಅನ್ನಿಸ್ತು. ಏನು ಅಂದರೆ ಸನ್ಯಾಸಕ್ಕೂ ಮತ್ತು ತ್ಯಾಗಕ್ಕೂ ಏನಾದರೂ ವ್ಯತ್ಯಾಸ ಇದೆಯೇ? ಆ ವ್ಯತ್ಯಾಸ ಇದ್ದರೆ ಏನು ಅಂತ ನೋಡಿ. ಇನ್ನೊಂದು ಸಾರಿ. ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತು. ಸನ್ಯಾಸದ ವಿಚಾರ ತತ್ವ ತಿಳ್ಕೊಳ್ಬೇಕು. ತ್ಯಾಗಸ್ಯ ಚ ಋಷಿಕೇಶ. ತ್ಯಾಗದ ವಿಚಾರನೂ ಕೂಡ ಕೃಷ್ಣ ನಾನು ಕೇಳಬೇಕು ಅಂತಿದ್ದೀನಿ, ಅದನ್ನು ಹೇಳ್ತೀಯಾ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಬಹುಶಃ ಇದು ಅರ್ಜುನ ಕೇಳ್ತಾ ಇರುವಂಥ ಪ್ರಶ್ನೆಗಳಲ್ಲಿ ಕೊನೆಯದಾಗತ್ತೆ. ಮುಂದಕ್ಕೆ ಹೋಗೋಣ. ಭಗವಾನ್ ವಾಚ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣ. ಅರ್ಜುನ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾನೆ ಕೃಷ್ಣ. ಎಷ್ಟೋ ಪಂಡಿತರು ಕಾಮ್ಯಕರ್ಮಗಳ ತ್ಯಾಗವನ್ನು ಸನ್ಯಾಸವೆಂದು ತಿಳಿಯುತ್ತಾರೆ. ಕಾಮ್ಯಕರ್ಮ ಅಂತಂದರೆ ಯಾವುದು ಅಂದರೆ ಪುತ್ರ ಕಾಮ್ಯಷ್ಟಿಯೋ ಅಥವಾ ಮದುವೆ ಆಗಬೇಕು ಅಂತನೋ ಅಥವಾ ಗ್ರಹಚಾರ ಬಂದಿದೆ ಅಂತನೋ ಇಂಥದ್ದೇನೋ ಒಂದು ಕಾಮ್ಯಕರ್ಮನೋ ಅಥವಾ ಸ್ವರ್ಗ ಪ್ರಾಪ್ತಿ ಆಗಬೇಕು ಅಂತನೋ ಮೋಕ್ಷ ಪ್ರಾಪ್ತಿ ಆಗಬೇಕು ಅಂತನೋ ಇಂಥ ಯಾವುದೋ ಒಂದು ಕಾರಣಕ್ಕೋಸ್ಕರ ಮಾಡಿದಂಥದ್ದು ಕಾಮ್ಯಕರ್ಮ ಅಂತ ಹೇಳೋದು. ಸೊ ಎಷ್ಟೋ ಪಂಡಿತರು ಕಾಮ್ಯಕರ್ಮಗಳ ತ್ಯಾಗವನ್ನು ಸನ್ಯಾಸ ಅಂತ ತಿಳ್ಕೊಂಡು ಬಿಡ್ತಾರೆ. ಇತರ ವಿಚಾರಶೀಲರಾದ ಜನರು ಕರ್ಮದ ಫಲತ್ಯಾಗವನ್ನು ತ್ಯಾಗ ಅಂತ ತಿಳಿತಾರೆ ಅಂತ ಹೇಳಿದ. ಇತರರು ಏನು ಮಾಡ್ತಾರೆ ಅಂದರೆ ಏನೋ ನಾವು ಮಾಡಿದ ಕರ್ತವ್ಯವನ್ನೆಲ್ಲ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಟ್ರೆ ಅದು ಬಹಳ ದೊಡ್ಡ ತ್ಯಾಗ ಅಂತ ತಿಳಿತಾರೆ ಅಂತ ಕೃಷ್ಣ ಹೇಳಿದ. ಇಲ್ಲಿ ಮುಖ್ಯವಾಗಿ ನಾನು ನಿಮ್ಗೆ ಹೇಳಬೇಕಾಗಿರೋದು ಈ ಎರಡನೇ ಶ್ಲೋಕದಲ್ಲಿ ಬಂದಿರುವಂಥ ವಿಚಾರ ಕೃಷ್ಣನ ಅಭಿಪ್ರಾಯ ಅಲ್ಲ, ಬೇರೆಯವರು ಈ ಬಗ್ಗೆ ಏನು ಹೇಳ್ತಿದ್ದಾರೆ ಅನ್ನೋದನ್ನು ಎರಡನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಮತ್ತು ಮುಂದಿನ ಶ್ಲೋಕದಲ್ಲೂ ಹಾಗೆ ಮುಂದಕ್ಕೆ ಹೋಗೋಣ. ಶ್ಲೋಕ 3. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೇಷಿಣಃ ಯಜ್ಞದಾನ ತಪಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಮುಂದುವರೆದ ಕೃಷ್ಣ ಏನು ಹೇಳಿದೆ ಅಂತಂದರೆ ಬೇರೆಯವರ ಅಭಿಪ್ರಾಯ ಹೇಳ್ತಾ ಇರೋದು ಅಂತ ಹೇಳಿದೆ ನಾನು. ಕರ್ಮಗಳು ದೋಷಯುಕ್ತವಾಗಿವೆ, ಆದ್ದರಿಂದ ತ್ಯಜಿಸಲು ಯೋಗ್ಯವಾಗಿದೆ ಎಂದು ಕೆಲವು ವಿದ್ವಾಂಸರು ಹೇಳುತ್ತಾರೆ. ಎಲ್ಲ ಕರ್ಮನು ಕರ್ಮ ಅಂದರೆ ದೋಷ ಇರುತ್ತೆ, ದೋಷ ಇದ್ದರಿಂದ ತ್ಯಜಿಸಬೇಕು ಅನ್ನುವಂಥ ಮಾತನ್ನು ಕೆಲವರು ಹೇಳ್ತಾರೆ ಅಂತ ಹೇಳಿದ ಕೃಷ್ಣ. ಹಾಗೂ ಯಜ್ಞದಾನ ತಪಸ್ವರೂಪಗಳ ಕರ್ಮಗಳನ್ನು ತ್ಯಜಿಸಲು ಯೋಗ್ಯವಲ್ಲ ಎಂದು ಇತರ ವಿದ್ವಾಂಸರು ಹೇಳ್ತಾರೆ. ಯಜ್ಞ ಮಾಡ್ತಾನೆ ಇರಬೇಕು, ದಾನ ಮಾಡ್ತಾನೆ ಇರಬೇಕು, ತಪಸ್ಸು ಕೂಡ ನಡಿಬೇಕು ಅನ್ನುವಂಥದ್ದು ಇನ್ನು ಕೆಲವು ವಿದ್ವಾಂಸರ ಅಭಿಪ್ರಾಯ ಇರುತ್ತೆ ಅಂತ ಕೃಷ್ಣ 3ನೇ ಶ್ಲೋಕದಲ್ಲೂ ಸಹ ಬೇರೆಯವರ ಅಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನು ಈ 2 ಶ್ಲೋಕಗಳಲ್ಲಿ ಅಂದರೆ 2 ಮತ್ತು 3ರಲ್ಲಿ ವಿವರಿಸ್ತಾನೆ. ಮತ್ತು ತನ್ನ ಅಭಿಪ್ರಾಯವನ್ನು 4ನೇ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಶ್ಲೋಕ 4. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಅರ್ಜುನಿಗೆ ಹೇಳ್ತಿದ್ದಾನೆ. ಅರ್ಜುನ, ಸನ್ಯಾಸ ಮತ್ತು ತ್ಯಾಗ ಎರಡರಲ್ಲಿ ಮೊದಲು ತ್ಯಾಗದ ವಿಷಯದಲ್ಲಿ ನೀನು ನನ್ನ ವಿಷಯವನ್ನು ಕೇಳು. ತ್ಯಾಗ ಅಂದರೆ ಏನು ಅಂತ ನನ್ನ ಅಭಿಪ್ರಾಯನ ಕೇಳು. ಏಕೆಂದರೆ ತ್ಯಾಗವು ಸಾತ್ವಿಕ ತ್ಯಾಗ, ರಾಜಸ ತ್ಯಾಗ, ತಾಮಸ ತ್ಯಾಗ ಎಂದು 3 ಪ್ರಕಾರದ್ದು ಎಂದು ಹೇಳಲಾಗಿದೆ. ತ್ಯಾಗ ಮಾಡುವಾಗಲೂ ಕೂಡ ಹೇಗೆ ತ್ಯಾಗ ಮಾಡಿದ ಅಂತ ಅದು ಸಾತ್ವಿಕ ತ್ಯಾಗನೋ ರಾಜಸ ತ್ಯಾಗನೋ ಅಥವಾ ತಾಮಸ ತ್ಯಾಗನೋ ಅನ್ನುವಂಥ ವಿಚಾರ. ಆದ್ದರಿಂದ ಅದನ್ನು ನನ್ನಿಂದ ಕೇಳು ಅಂತ ಹೇಳಿಬಿಟ್ಟು 4ನೇ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. 5ಕ್ಕೆ ಹೋಗೋಣ. ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತು ಯಜ್ಞೋದಾನಂ ತಪಸ್ಸೇವ ಪಾವನಾನಿ ಮನೀಷಿಣಾಂ.
ಬಹಳ ಸುಂದರವಾದಂಥ ಮಾತಿದು, ಅಂಡರ್ಲೈನ್ ಮಾಡ್ಕೊಳ್ಬೇಕಾಗಿದ್ದು ಮಾಡ್ಕೊಳ್ಳಿ. ಯಜ್ಞ ದಾನ ತಪಸ್ಸು ರೂಪಿ ಕರ್ಮ ತ್ಯಜಿಸುವುದು ಯೋಗ್ಯವಲ್ಲ. ಮತ್ತು ಪುನಃ ಎಲ್ಲೆಲ್ಲಿ ಯಜ್ಞ ಅಂತ ಬರುತ್ತೋ ಅಲ್ಲೆಲ್ಲ ನಾನು ಮತ್ತೆ ಪುನಃ ಯಾಕೆ ಹೇಳಬೇಕಾಗಿದೆ ಅಂತಂದರೆ, ಇದು ಸಾಮಾನ್ಯವಾಗಿ ನಾನು ನೋಡ್ಕೊಂಡು ಬಂದ ಹಾಗೆ ಬಹಳ ಮಿಸ್ಇಂಟರ್ಪ್ರಿಟೆಡ್ಡು. ನೀವು ಮಾಡುವ ಎಲ್ಲ ಒಳ್ಳೆಯ ಕೆಲಸವೂ ಕೂಡ ಯಜ್ಞ ಅನ್ನುವಂಥದ್ದು ಇದು. ಯಾಕೆಂದರೆ ಕೃಷ್ಣ ಹೇಳಿದ್ದು ನೋಡಿದ್ದೀವಿ ನಾವು, ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ ಅನ್ನುವಂಥದ್ದು ಎಲ್ಲ ಯಜ್ಞಗಳು. ಮತ್ತು ಎಲ್ಲ ಯಜ್ಞಗಳಿಂತ ಶ್ರೇಷ್ಠವಾದಂಥ ಯಜ್ಞನೇ ಜಪಯಜ್ಞ ಅಂತ ಹೇಳಿದ್ದ. ಹಾಗೆ ಎಲ್ಲ ಯಜ್ಞಗಳು ಯಜ್ಞ ಅಂತ ಹೇಳಿದ ಪದ ಬಂದಾಗ ನಮಗೆ ಏನು ಅಂದರೆ ಕೇವಲ ಹೋಮ ಹವನದ ಕಲ್ಪನೆ ಬರದೇ ಇದ್ದಕ್ಕಿಂತ ಎತ್ತರವಾಗಿ ನಾವು ನಮ್ಮ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿದ್ದೆ ಅಂತ. ಹಾಗಾಗಿ ಇಲ್ಲಿ ನೋಡಿ, ಯಜ್ಞ ದಾನ ತಪಸ್ಸು ರೂಪಿ ಕರ್ಮವು ತ್ಯಜಿಸುವುದು ಯೋಗ್ಯವಲ್ಲ. ಅವು ಮಾಡ್ತಾ ಹೋಗಬೇಕಾಗತ್ತೆ. ಒಳ್ಳೆಯ ಕೆಲಸ, ಸಾಮಾಜಿಕವಾಗಿ ಒಳ್ಳೆಯ ಕೆಲಸವನ್ನು ಮಾಡಬೇಕಾಗತ್ತೆ. ಇದು ಭಾಳ ಹಿಂದೆಯೇ ನಾಲ್ಕನೇ ಅಧ್ಯಾಯಗಳಲ್ಲಿ ನಮ್ಗೆ ಹೇಳಿದ್ದಾನೆ. ಆತ್ಮಶುದ್ಧಿಗೋಸ್ಕರ ಕೆಲಸ ಮಾಡಬೇಕು ಅಂತನ್ನುವಂಥದ್ದು, ಲೋಕಸಂಗ್ರಹಕ್ಕಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು, ಇದಲ್ಲದೆ ಎಲ್ಲ ಹೇಳಿರೋದ್ರಿಂದ ಅದೆಲ್ಲದನ್ನು ಕೂಡ ನಾವು ಯಜ್ಞ ಅಂತ ಇಟ್ಕೊಂಡ್ರೆ, ಅಲ್ಲದೆ ಅದು ಅವಶ್ಯಕ ಕರ್ತವ್ಯವಾಗಿದೆ. ಯಜ್ಞ ಮಾಡದೇ ಇರೋದಕ್ಕೆ ಸಾಧ್ಯವಿಲ್ಲ, ಕರ್ತವ್ಯ ಮಾಡದೇ ಇರೋದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಯಜ್ಞ ದಾನ ತಪಸ್ಸು ಈ ಮೂರು ಕರ್ಮಗಳೇ ಬುದ್ಧಿವಂತ ಮನುಷ್ಯರನ್ನು ಪವಿತ್ರಗೊಳಿಸುತ್ತವೆ. ಯಜ್ಞ ದಾನ ತಪಸ್ಸು ಅಂದರೆ ಎಷ್ಟು ಭಗವಂತ ನೆನೆತೀರಿ ಅಂತನ್ನುವಂಥದ್ದು. ದಾನ ಅಂದರೆ ಇದ್ದವರು ಎಷ್ಟನ್ನು ಒಳ್ಳೆಯ ಕೆಲಸಕ್ಕೆ ಬೇರೆಯವರಿಗೆ ಕೊಡೋದು ಸಾಧ್ಯ ಅಂತ ನೋಡುವಂಥದ್ದು ದಾನ. ಈ ಮೂರರಿಂದಲೇ ಮನುಷ್ಯ ಮೂರೂ ಕೂಡ ಪವಿತ್ರಗೊಳಿಸುವಂಥದ್ದು ಅನ್ನುವಂಥದ್ದು ಭಾಳ ಸುಂದರವಾಗಿ ಕೃಷ್ಣ ಹೇಳ್ತಾನೆ 5ನೇ ಶ್ಲೋಕದಲ್ಲಿ. ಇನ್ನೊಂದು ಸಾರಿ ಹೇಳೋಣ, ಯಾಕೆಂದರೆ ಭಾಳ ಸುಂದರವಾದಂಥ ಅಭಿಪ್ರಾಯ ಇದು. ಯಜ್ಞದಾನ ತಪ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತು ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಮುಂದಕ್ಕೆ ಹೋಗೋಣ. 6. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮೋತ್ತಮಂ. ಮುಂದುವರೆದು ಹೇಳಿದ, ಈ ಯಜ್ಞ ದಾನ ತಪೋರೂಪಿ ಕರ್ಮಗಳನ್ನು ಹಾಗೂ ಇತರ ಸಮಸ್ತ ಕರ್ತವ್ಯ ಕರ್ಮಗಳನ್ನು ಆಸಕ್ತಿ ಮತ್ತು ಫಲವನ್ನು ತ್ಯಜಿಸಿ ಅವಶ್ಯಕವಾಗಿ ಮಾಡಬೇಕು. ನಮ್ಮ ಇಡೀ ಭಗವದ್ಗೀತೆಯ ಸಾರವೇ ಕರ್ಮಯೋಗ. ಅಂದರೆ ಮಾಡಿದ ಕರ್ಮವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಿಶ್ಚಿಂತನಾಗಿರಬೇಕಾಗಿರುವಂಥದ್ದನ್ನೇ, ಅದೊಂದೇ ದಾರಿ ಇರೋದು ಸುಂದರವಾದ ಬದುಕಿಗೆ ಅಂತ ಹೇಳ್ಕೊಂಡು ಬಂದಿದ್ದಾನೆ. ಎಲ್ಲಿಯೂ ಅದನ್ನೇ ಹೇಳ್ತಾ ಇದ್ದ ನೋಡಿ. ಕರ್ತವ್ಯ ಕರ್ಮಗಳನ್ನು ಆಸಕ್ತಿ ಮತ್ತು ಫಲದ ಅಪೇಕ್ಷೆಯನ್ನು ತ್ಯಜಿಸಿ ಅವಶ್ಯಕವಾಗಿ ಮಾಡಬೇಕು. ಇದು ನನ್ನ ನಿಶ್ಚಿತವಾದಂಥ ಅಭಿಪ್ರಾಯ. ಕೆಲಸ ಮಾಡದೆ ನೈ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತು ಅಂತ 3ನೇ ಅಧ್ಯಾಯದಲ್ಲಿ ನೋಡಿದ್ದು ನಾವು. ಒಂದು ಕ್ಷಣ, ಒಂದು ಸೆಕೆಂಡ್ ಕೂಡ ನಮಗೆ ಎಚ್ಚರಿದೆ ಅಂತಂದರೆ ಏನೋ ಒಂದು ಮಾಡ್ತಾ ಇರ್ತೀವಿ ಅಂತ ಅನ್ನುವಂಥದ್ದು. ನಾವು ಶರೀರದಿಂದ ಏನು ಮಾಡ್ತಿಲ್ಲ ಅಂದರೆ ಮನಸ್ಸಿಂದ ಏನಾದ್ರು ಹೇಳ್ತಾ ಇರ್ತೀವಿ ಅಂತ. ಸೊ ಮನಸ್ಸೊಂದು ಚಿಂತನೆ ಮಾಡ್ತಾ ಇರುತ್ತೆ. ಈ ಎಲ್ಲವೂ ಕೂಡ ಕರ್ಮ ಆಗುತ್ತೆ. ಅದರಿಂದ ಒಂದು ಸೆಕೆಂಡು ಕೂಡ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಏನಾದ್ರು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದರೆ ಇದನ್ನು ಮುಳ್ಳಿಂದ ತೆಗೆಯೋದನ್ನು. ಹಾಗೆ ಕೆಟ್ಟ ವಿಚಾರಗಳು ಬರಬಾರ್ದು ನಮ್ಮ ಮನಸ್ಸಿನೊಳಗೆ ಅಂತಂದರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದರೆ ಆ ವಿಷಯ ಬರೋದಕ್ಕೆ ನಮಗೆ ಅವಕಾಶ ಆಗದೇ ಇರುವಂಥ ಸ್ಥಿತಿ ಬರುತ್ತೆ. ಇದು ನನ್ನ ನಿಶ್ಚಿತವಾದ ಉತ್ತಮ ಅಭಿಪ್ರಾಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ನೋಡಿ ಈ ಶ್ಲೋಕದಲ್ಲಿ. ಇನ್ನೊಂದು ಸಾರಿ ತಾತ್ಪರ್ಯವನ್ನು ಓದ್ತೀನಿ ಕೇಳೋಣ. ಈ ಯಜ್ಞ ದಾನ ತಪೋರೂಪಿ ಕರ್ಮಗಳನ್ನು ಹಾಗೂ ಇತರ ಸಮಸ್ತ ಕರ್ತವ್ಯ ಕರ್ಮಗಳನ್ನು ಆಸಕ್ತಿ ಮತ್ತು ಫಲವನ್ನು ತ್ಯಜಿಸಿ ಅವಶ್ಯಕವಾಗಿ ಮಾಡಬೇಕು. 1ನೇ ಅಧ್ಯಾಯದಲ್ಲೇ ನಾನು ನಿಮಗೆ ಸುಂದರವಾದಂಥ ಒಂದು ವಿಚಾರಕ್ಕೆ ಗಮನ ಸೆಳೆದಿದ್ದೆ. ಅರ್ಜುನ ಕೇಳಿದ, ಯುದ್ಧ ಮಾಡೋದು ಬೇಡ, ಬಿಟ್ಟು ಹೋಗ್ಬಿಡೋಣ ಅಂತಂದ್ಬಿಟ್ಟು. ಕೃಷ್ಣ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಯಾಕೆಂದರೆ ಪ್ರಪಂಚವನ್ನು ಬಿಟ್ಟು ಹೋಗುವಂಥ ವಿಚಾರ, ಓಡಿ ಹೋಗುವಂಥ ವಿಚಾರದ ಬಗ್ಗೆ ಕೃಷ್ಣನ ಅಭಿಪ್ರಾಯ ಅಲ್ಲ. ಹಾಗಾಗಿ ಈಸ್ಬೇಕು, ಜಯಿಸಬೇಕು ಅಂತ ಹೇಳೋ ಹಾಗೆ ಎಲ್ಲ ಕೆಲಸವನ್ನು ಮಾಡಬೇಕಾಗತ್ತೆ ಇಲ್ಲಿ. ಇದು ನನ್ನ ನಿಶ್ಚಿತವಾದ ಅಭಿಪ್ರಾಯ ಅಂತಲೂ ಕೂಡ ಹೇಳ್ತಾನೆ ನೋಡಿ. ಇನ್ನೊಂದು ಸಾರಿ, ಸಮಸ್ತ ಕರ್ತವ್ಯ ಕರ್ಮಗಳನ್ನು ಆಸಕ್ತಿ ಮತ್ತು ಫಲವನ್ನು ತ್ಯಜಿಸಿ ಅವಶ್ಯಕವಾಗಿ ಮಾಡಬೇಕು. ಇದು ನನ್ನ ನಿಶ್ಚಿತವಾದ ಅಭಿಪ್ರಾಯವಾಗಿದೆ. ಭಾಳ ಪರ್ಫೆಕ್ಟ್ ಅಭಿಪ್ರಾಯ ನಂದು ಅಂತ ಹೇಳ್ತಾನೆ. ಮುಂದಕ್ಕೆ ಹೋಗೋಣ. ಶ್ಲೋಕ 7. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತತೆ. ಮತ್ತು ಪುನಃ ಇದರೊಳಗೆ ರಾಜಸ ತಾಮಸ ಅಂತ ಬರುತ್ತೆ. ಹಾಗಾಗಿ ಅದರ ವಿಚಾರನ ಹೇಳ್ತಾ ಇದ್ದಾನೆ ಕೃಷ್ಣ. ಆದರೆ ನಿಯತ ಕರ್ಮಗಳನ್ನು ಸ್ವರೂಪದಿಂದ ತ್ಯಜಿಸುವುದು ಯೋಗ್ಯವಲ್ಲ. ಕರ್ಮ ಮಾಡಬೇಕಾದ ಕರ್ಮವನ್ನು ಬಿಡೋದು ಯೋಗ್ಯವಲ್ಲ.
ಅದಕ್ಕಾಗಿ ಮೋಹದಿಂದ ಅದನ್ನು ತ್ಯಜಿಸುವುದು ತಾಮಸ ತ್ಯಾಗ. ನಮಗಾಗೋದಿಲ್ಲ ಅಂತನೋ ಸೋಮಾರದಿಂದಲೋ ಮಾಡಬೇಕಾದಂಥ ಕರ್ಮವನ್ನು ಮಾಡದೇ ಇರೋದು ತಾಮಸ ತ್ಯಾಗ ಅಂತ ಹೇಳ್ತಾನೆ. ಇಲ್ಲೆಲ್ಲ ಸತ್ವ ರಜಸ್ ತಮಸ್ಸನ್ನು ಮೊದಲು ಹೇಳ್ತಾ ಇದ್ದವರು ಈಗ ನೋಡಿ ತಮಸ್ ಯಾವುದು ಸತ್ವ ಯಾವುದು ರಜಸ್ ಯಾವುದು ತಮಸ್ ಯಾವುದು ರಜಸ್ ಯಾವುದು ಸತ್ವ ಯಾವುದು ಅಂತ ಬೇರೆ ದೃಷ್ಟಿಕೋನದಿಂದ ಕೃಷ್ಣ ಮಾತಾಡ್ತಾ ಇರೋದನ್ನು ಗಮನಿಸ್ಬೇಕು. ನಾವು ಮುಂದಕ್ಕೆ ಹೋಗೋಣ. 8 ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಇದು ನನಗಾಗೋದಿಲ್ಲ, ದುಃಖ ಕೊಡುತ್ತೆ, ಇರುವ ಎಲ್ಲ ಕರ್ಮಗಳು ದುಃಖರೂಪವಾಗಿವೆ ಎಂದು ತಿಳಿದು ಶರೀರದ ಕ್ಲೇಶದ ಭಯದಿಂದ, ಶರೀರಕ್ಕೆ ಕಷ್ಟ ಆಗುತ್ತೆ ಅನ್ನುವ ಭಯದಿಂದ ಕರ್ತವ್ಯ ಕರ್ಮಗಳನ್ನು ಮಾಡಿದರೆ ಅಂತಹ ರಾಜಸ ತ್ಯಾಗವನ್ನು ಕರ್ತವ್ಯ ಕರ್ಮಗಳನ್ನು ತ್ಯಾಗ ಮಾಡಿದರೆ ಅಂತಹ ರಾಜಸ ತ್ಯಾಗವನ್ನು ಮಾಡಿದವನಿಗೆ ತ್ಯಾಗದ ಫಲವು ಯಾವ ರೀತಿಯಿಂದಲೂ ಸಿಗುವುದಿಲ್ಲ. ಅದು ರಾಜಸ ಅಂತ ಆಗುತ್ತೆ, ಅದಕ್ಕೂ ಕೂಡ ಫಲ ಸಿಗೋದಿಲ್ಲ ಅಂತ ಹೇಳ್ತಾನೆ. ಸೊ ತಾಮಸ ಫಲದಿಂದ ತ್ಯಾಗ ಇಲ್ಲ, ರಾಜಸ ಫಲದಿಂದಲೂ ತ್ಯಾಗದಿಂದಲೂ ತ್ಯಾಗವಿಲ್ಲ. ಇನ್ನು ಸಾತ್ವಿಕ ಫಲ ತ್ಯಾಗ ಅಂದರೆ ಹೇಗೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. 9 ಹೋಗೋಣ. ಮುಖ್ಯವಾದ ಅಂಡರ್ಲೈನ್ ಮಾಡ್ಕೊಳ್ಳಿ. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಶಾಸ್ತ್ರವಿಹಿತ ಕರ್ಮ, ಏನು ಕರ್ತವ್ಯಗಳನ್ನು ಮಾಡಬೇಕಾಗುತ್ತೋ, ಶಾಸ್ತ್ರವಿಹಿತ ಅಂತಂದರೆ ಏನು ಕಾನ್ಸ್ಟಿಟ್ಯೂಷನ್ಲಿ ವಿ ಆರ್ ಬೌಂಡ್ ಟು ಡೂನೋ, ಯಾವ ಕರ್ಮವನ್ನು ಸಮಾಜದಲ್ಲಿ ನಾವು ಮಾಡಲೇಬೇಕಾಗುತ್ತೋ ಅಂಥದ್ದು ಶಾಸ್ತ್ರವಿಹಿತ ಕರ್ಮ ಮಾಡುವುದು ಕರ್ತವ್ಯವಾಗಿದೆ, ನಾವು ಮಾಡಲೇಬೇಕಾಗಿದ್ದು ಎಂಬ ಭಾವನೆಯಿಂದ ಆಸಕ್ತಿ ಮತ್ತು ಫಲವನ್ನು ತ್ಯಜಿಸಿ ಇದು ಮಾಡಬೇಕಾಗಿದ್ದು ಅಂತ ಮಾಡೋದಷ್ಟೇ. ಆಸಕ್ತಿ ಮತ್ತು ಫಲವನ್ನು ತ್ಯಜಿಸಿ ಮಾಡುವ ತ್ಯಾಗವೇ ಸಾತ್ವಿಕ ತ್ಯಾಗ ಎಂದು ಹೇಳಲಾಗಿದೆ. ಈ ರೀತಿ ನೀವು ಕೆಲಸ ಮಾಡಿ ಅದನ್ನು ಆಸೆ ಪಡದೇ ಇರೋದು ಸಾತ್ವಿಕ ತ್ಯಾಗ ಅನ್ನುವಂಥ ಸುಂದರವಾದಂಥ ಅಭಿಪ್ರಾಯವನ್ನು ಹೇಳ್ತಾನೆ ಕೃಷ್ಣ. ಮುಂದಕ್ಕೆ ಹೋಗೋಣ. ಶ್ಲೋಕ 10 ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನ ಅನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಮುಂದುವರೆದು ಹೇಳಿದ, ಕುಶಲವಲ್ಲದ ಕರ್ಮವನ್ನು ದ್ವೇಷಿಸದೆ, ಅಕುಶ ಕರ್ಮದಲ್ಲಿ ಆಸಕ್ತನಾಗದೆ ಶುದ್ಧವಾದ ಸತ್ವಗುಣದಿಂದ ಕೂಡಿದ ಪುರುಷನು ಸಂಶಯರಹಿತ, ಬುದ್ಧಿವಂತ ಮತ್ತು ನಿಜವಾಗಿಯೂ ತ್ಯಾಗಿಯಾಗಿದ್ದಾನೆ. ಈ ಸಾತ್ವಿಕನನ್ನು ನಿಜವಾಗೂ ಮಾಡಿದ ಕೆಲಸವನ್ನು ಪರಮಾತ್ಮನಿಗೆ ಕೃಷ್ಣ ಅರ್ಪಣ ಅಂತ ಸಮರ್ಪಣೆ ಮಾಡಿ ಯಾರು ತೃಪ್ತಿ ಪಡ್ತಾರೋ ಅವರನ್ನು ಸಾತ್ವಿಕ ತ್ಯಾಗ ಅಂತ ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 11 ನಹಿ ದೇಹ ಭೃತ ಶಕ್ಯಂ ತ್ಯಕ್ತುಂ ಕರ್ಮಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗೀತಪಿ ಧೀಯತೆ. ಬಹಳ ಸುಂದರವಾದಂಥ ಶ್ಲೋಕ, ಅಂಡರ್ಲೈನ್ ಮಾಡ್ಕೊಳ್ಳಿ. ನಹಿ ದೇಹಭೃತ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ. ಅದು ನಾನು ಈಗಷ್ಟೇ ಸ್ವಲ್ಪ ಮುಂಚೆ ಹೇಳಿದೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತೋ ತಿಷ್ಟತ್ಯ ಕರ್ಮಕೃತು ಅಂತ 3ನೇ ಅಧ್ಯಾಯದಲ್ಲಿ ಹೇಳಿದ್ದ. ಕರ್ಮ ಸಂಪೂರ್ಣವಾಗಿ ಬಿಡೋದು ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತನ್ನುವಂಥದ್ದು ಹೇಳಿದ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು ನೋಡಿ. ನಹಿ ದೇಹಭೃತಾಂ ಶಕ್ಯಂ, ದೇಹ ಹೊಂದಿದವನಿಗೆ ಇದು ಸಾಧ್ಯ ಆಗೋದಿಲ್ಲ. ಯಾವ್ದು ಸಾಧ್ಯ ಆಗೋದಿಲ್ಲ ಅಂದರೆ ತ್ಯಕ್ತುಂ ಕರ್ಮಣ್ಯಶೇಷತಃ, ಕರ್ಮ ಎಲ್ಲದನ್ನೂ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಅಂದರೆ ಉಸಿರಾಡೋದು ಒಂದು ಕರ್ಮ ಅಂತ ಹೇಳಿದ್ದು ನಾವು. ಪ್ರಾಣಾಯಾಮ ಪರಾಯಣ ಅಂತ ಒಂದು ಹೇಳಿದ್ದು, ಪ್ರಾಣವನ್ನು ಅಪಾನದಲ್ಲಿ ಹೋಮ ಮಾಡೋದು ಅಂತ ಹೇಳಿದ್ದ, ಅಪಾನವನ್ನು ಪ್ರಾಣದಲ್ಲಿ ಹೋಮ ಮಾಡೋದು ಅಂತ ಹೇಳಿದ್ದ. ಅಂದರೆ ಈ ಉಸಿರಾಡುವಿಕೆ ಕ್ರಿಯೆಯನ್ನು ಕೂಡ ಒಂದು ಸಾಧನೆಯಲ್ಲಿ ಕೃಷ್ಣ ಸೇರಿಸಿದ್ದ. ಹಾಗಾಗಿ ಎಲ್ಲ ಕರ್ಮವನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದ್ದಾನೆ. ಬಹಳ ಸುಂದರವಾದ ಮಾತು. ನಹಿ ದೇಹಭೃತ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ. ಪೂರ್ಣ ಕರ್ಮವನ್ನು ಬಿಡೋದಕ್ಕೆ ದೇಹ ಇರೋವರೆಗೂ ಸಾಧ್ಯ ಇಲ್ಲ. ಎತ್ತು ಕರ್ಮ ಫಲತ್ಯಾಗಿ ಸತ್ಯ. ಆದ್ದರಿಂದ ಏನು ಮಾಡಬೇಕು ಅಂದರೆ ಕರ್ಮ ಫಲವನ್ನೇ ಯಾರು ತ್ಯಾಗ ಮಾಡ್ತಾರೋ ಅವರನ್ನೇ ತ್ಯಾಗಿ ಅಂತ ಹೇಳೋದು. ಕರ್ಮ ಮಾಡೋದು ಸಾಧ್ಯ ಇಲ್ಲ. ಆದ್ದರಿಂದ ನಮಗೆ ಸಾಧ್ಯತೆ ಇರೋದು ಯಾವುದಪ್ಪ ಅಂದರೆ ಮಾಡಿದ ಕರ್ಮದ ಫಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಿಶ್ಚಿಂತರಾಗಿ ಆಯಿತು, ನನ್ನ ಹತ್ರ ಏನು ನೀನು ನನ್ನಿಂದ ಏನು ಮಾಡಿಸಿದೆಯೋ ಅದನ್ನು ಮಾಡಿದ್ದೀನಿ ನೀನು ಅಂತ ಸಂತೋಷದಿಂದ ಯಾರು ಬಿಡ್ತಾನೋ ಅಂತಹ ಬಿಡುವಿಕೆಯನ್ನು, ಅಂತಹ ತ್ಯಾಗವನ್ನು ಸಾತ್ವಿಕ ತ್ಯಾಗ ಅಂತ ಕರೀತಾನೆ ನೋಡಿ. ಎಷ್ಟು ಕರ್ಮ ಫಲತ್ಯಾಗಿ ಸತ್ಯಾಗಿ ಅಭಿಧೀಯತೆ. ಯಾರು ಕರ್ಮದ ಫಲವನ್ನು ತ್ಯಾಗ ಮಾಡ್ತಾನೋ ಅವನೇ ತ್ಯಾಗಿ ಅಂತ ಹೇಳಿಸ್ಕೊಳ್ತಾನೆ ಅಂತ. ಮುಂದಕ್ಕೆ ಹೋಗೋಣ. 12 ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಬಹಳ ಸುಂದರವಾದಂಥ ಅನಾಲಿಸಿಸ್ ಇದು. ನಾವು ಏನೋ ಒಂದು ಕೆಲಸ ಮಾಡಿದಾಗ ಆ ಕೆಲಸದಿಂದ ನಮಗೆ 3 ರೀತಿಯ ಫಲ ಬರುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಆ 3 ರೀತಿಯದು ಯಾವುದ್ಯಾವುದು ಅಂದರೆ ಒಂದು ಇಷ್ಟಫಲ, ಒಂದು ಮಧ್ಯಮ ಫಲ,
ಒಂದು ಕೆಟ್ಟ ಫಲ. ನೋಡಿ, ತ್ಯಾಗ ಮಾಡದಿರೋ ಮನುಷ್ಯನಿಗೆ ಕರ್ಮದ ಒಳ್ಳೆಯ ಫಲ, ಕೆಟ್ಟ ಫಲ ಮತ್ತು ಮಿಶ್ರ ಫಲ ಎಂದು 3 ಫಲಗಳು ಅವಶ್ಯಕವಾಗಿ ಸಿಗುತ್ತವೆ. ಯಾವುದೋ ಒಂದು 3 ಫಲ ಸಿಗುತ್ತೆ. ಅಂದರೆ ಉತ್ತಮ ಫಲ ಸಿಗ್ಬೋದು, ಮಧ್ಯಮ ಫಲ ಸಿಗ್ಬೋದು, ಅಧಮ ಫಲ ಸಿಗ್ಬೋದು, ಅಥವಾ ಯಶಸ್ಸು ಸಿಗ್ಬೋದು, ಮಧ್ಯಮ ಸ್ಥಿತಿ ಇರ್ಬೋದು, ಅಥವಾ ಏನು ಯಶಸ್ಸಾಗದೇ ಇರ್ಬೋದು, ಅಂಥದ್ದು 3 ಸಿಗುತ್ತೆ. ಆದರೆ ಕರ್ಮಫಲವನ್ನು ತ್ಯಾಗ ಮಾಡಿರೋ ಮನುಷ್ಯರಿಗೆ ಕರ್ಮಗಳ ಫಲಗಳು ಎಂದೂ ಸಿಗಲಾರವು. ಕರ್ಮವನ್ನೇ ತ್ಯಾಗ ಮಾಡಿದವನಿಗೆ ಮಾಡುವಂತಹ ಕೆಲಸವನ್ನು, ಅದನ್ನೇ ನಾವು 2ನೇ ಅಧ್ಯಾಯದಲ್ಲಿ ಹೇಳಿದ್ದು, ಯೋಗ ಕರ್ಮಸ ಕೌಶಲಂ ಅಂತ ಹೇಳಿದ. ಕರ್ಮಸ ಕೌಶಲಂ ಅಂದರೆ ಕೆಲಸವನ್ನು ಚೆನ್ನಾಗಿ ಮಾಡಿಬಿಟ್ಟು ಆ ಕೆಲಸವನ್ನು ಪರಮಾತ್ಮನ ಸನ್ನಿಧಿಗೆ ಹಾಕಿಬಿಟ್ಟು ಫಲದ ವಿಚಾರದಲ್ಲಿ ಚಿಂತನೆ ಮಾಡದೆ ಯಾರು ಇರಬಲ್ಲರೋ ಅದು ಸಾತ್ವಿಕ ತ್ಯಾಗ ಅಂತ ಇಲ್ಲಿ ಹೇಳ್ತಾ ಇರೋದು. ಭಾಳ ಸುಂದರವಾದಂಥ ಶ್ಲೋಕ. ಇನ್ನೊಂದು ಸಾರಿ ಓದ್ತೀನಿ ಅದನ್ನು. ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ. ಎಷ್ಟು ಸುಂದರವಾಗಿದೆ ನೋಡಿ, ಎಲ್ಲರಿಗೂ ಅರ್ಥ ಆಗುತ್ತೆ. ಅನಿಷ್ಟ, ಇಷ್ಟ, ಮಿಶ್ರ ಅಂತ 3 ಫಲ. ಭವತ್ಯತ್ಯಾಗಿನಾಂ ಪ್ರೇತ ಸನ್ಯಾಸಿನಾಂ ಕ್ವಚಿತ್ತು. ಇದು ತ್ಯಾಗಿಗಳಿಗೆ 3 ರೀತಿ ಬರುತ್ತೆ. ಸನ್ಯಾಸಿಗಳು ತಾವು ಮಾಡಿದ ಕೆಲಸದ ಬಗ್ಗೆ ಮುಂದೇನಾಯಿತು ಅಂತ ವಿಚಾರ ಮಾಡದಿದ್ದಷ್ಟು ತೃಪ್ತಿಯಿಂದ ಮಾಡಿ ಭಗವಂತನಿಗೆ ವಹಿಸಿಬಿಡ್ತಾರೆ ಅಂತ ಮುಂದಕ್ಕೆ ಹೋಗೋಣ. ಶ್ಲೋಕ 13. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೆ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಈ ಶ್ಲೋಕವನ್ನು ಅಂಡರ್ಲೈನ್ ಮಾಡ್ಕೊಂಡಿರಿ. ಯಾಕೆಂದರೆ ಮುಂದೆ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ಸಾಂಖ್ಯದಲ್ಲಿ ಹೇಳಿದಂತಹ ಕರ್ಮದ ಸಿದ್ಧಿಗೆ ಏನೇನು ಇರಬೇಕು ಅಂತ. ನಮ್ಮ ಹತ್ರ ಒಂದು ಭಾವನೆ ಇರುತ್ತೆ, ನಾವು ದೇವರ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ಬಿಟ್ರೆ ಎಲ್ಲವೂ ನಡೆಯುತ್ತೆ ಅಂತ. ಈ ಭಗವದ್ಗೀತೆಯ ಅತ್ಯುತ್ಕೃಷ್ಟ ವಿಚಾರ ಏನಪ್ಪ ಅಂತಂದರೆ, ಹಾಗಲ್ಲಪ್ಪ, ನೀನು ಕೆಲಸ ಮಾಡೋದು ಹೇಗೆ ಮಾಡಿದೀಯಾ ಅಂತಲೇ ಅವನು ಹೇಳ್ತಾ ಇರೋದು. ಕೆಲಸ ಚೆನ್ನಾಗಿ ಮಾಡು ಅಂತಲೇ ಹೇಳ್ತಾ ಇರೋದು. ಆ ಪೂಜೆ ಅನ್ನೋದು ಕೇವಲ ಜೀವನದ ಒಂದು ಭಾಗ ಆಗಬೇಕು ಹೊರತೆ ಅದನ್ನೇ ಪೂರ ದಿನ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅನ್ನುವಂಥದ್ದು ಭಾಳ ಸುಂದರವಾದ. ನೋಡಿ, ಇದರ ಅರ್ಥ ಏನು ಅಂದರೆ, ಸಂಪೂರ್ಣ ಕರ್ಮಗಳ ಸಿದ್ಧಿಗೆ 5 ಕಾರಣಗಳನ್ನು, ಕರ್ಮಗಳನ್ನು ಮುಗಿಸಲು ಉಪಾಯವನ್ನು ತಿಳಿಸುವ ಸಾಂಖ್ಯಶಾಸ್ತ್ರದಲ್ಲಿ ಹೇಳಲಾಗಿದೆ. ಸಾಂಖ್ಯಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಪ್ರತಿ ಕರ್ಮಕ್ಕೆ, ಯಾವುದೇ ಕರ್ಮದ ಯಶಸ್ಸಿಗೆ 5 ವಿಚಾರವನ್ನು ಹೇಳಿದಾಗಿದೆ. ಅವುಗಳನ್ನು ನನ್ನಿಂದ ನೀನು ಚೆನ್ನಾಗಿ ತಿಳಿದುಕೋ ಅಂತ ಹೇಳ್ತಾನೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲೇನು ಹೇಳಿಲ್ಲ. ಮುಂದಿನ ಶ್ಲೋಕ 14 ಅಂಡರ್ಲೈನ್ ಮಾಡಿ. ಬಹಳ ಅದ್ಭುತವಾದಂಥದ್ದು ಅಂದರೆ, ಭಗವದ್ಗೀತೆ ಯಾಕೆ ಅತ್ಯಂತ ಎತ್ತರವಾದ ಗ್ರಂಥ ಅಂದರೆ, ಇಂಥದ್ದು ಒಂದು ಮಾತಿದ್ದರೆ ಅನೇಕ ಜನರ ಕಣ್ಣನ್ನು ತೆರೆಸುವಂಥದ್ದು ಸಾಧ್ಯ ಆಗುವಂಥದ್ದು ಒಂದೊಂದು ಮಾತುಗಳಿಗೂ. ಹಾಗಾಗಿ ಓದ್ತೀನಿ ಶ್ಲೋಕನ. ಅಧಿಷ್ಠಾನಂ ತಥಾ ಕರ್ತ ಕರ್ಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ. ಬಹಳ ಸುಂದರವಾದ. ನಾನು ಇದನ್ನು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಮಾತಾಡುವಾಗ ಈ ಶ್ಲೋಕ ಹೇಳಿದಿದ್ರೆ ಎಲ್ಲೋ ನಾವು ಭಗವದ್ಗೀತೆಗೆ ದ್ರೋಹ ಮಾಡಿದ್ದೀವಿ ಅಂತ ಭಾವಿಸ್ಕೊಂಡು ಹೇಳ್ತಾ ಇರ್ತೀನಿ. ಏನೇನಪ್ಪ ಯಶಸ್ಸಿಗೆ ಕಾರಣವಾಗುವಂಥದ್ದು ಅಂದರೆ, ಒಂದು ಅಧಿಷ್ಠಾನ. ಅಧಿಷ್ಠಾನ ಅಂದರೆ ಶರೀರ. ನಾವು ಪ್ರತಿಯೊಂದು ಕೂಡ ಪ್ರತ್ಯೇಕ ವ್ಯಕ್ತಿ ಅಂತ ಹೇಳುವಂಥವರು ಪ್ರತ್ಯೇಕವಾದ ಶರೀರವನ್ನು ಹೊಂದಿದ್ದೀವಿ. ಒಂದು ಕಾರ್ಯದ ಯಶಸ್ಸಿಗೆ ಮೊದಲನೇ ಅವಶ್ಯಕತೆ ನಮಗಿರುವಂಥ ಶರೀರ. ಮತ್ತು 2ನೇದು ಅಧಿಷ್ಠಾನ ತಥಾ ಕರ್ತ. ಅಂಡರ್ಲೈನ್ ಮಾಡ್ಕೊಳ್ಳಿ. ಕರ್ತ ಅಂದರೆ ಪ್ರತಿಯೊಂದು ಜೀವಿಯೊಳಗೆ ಒಂದು ನಾನು ಅನ್ನುವಂಥದ್ದಿದೆ. ಅದು ಹೇಗಿದೆ ನಾನು? ಕೆಲವರಿಗೆ ಬಲವಾಗಿದ್ದದ್ದು ಮಾಡಬೇಕು, ಸಾಧನೆ ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಮಾಡಬೇಕಾದಂತಹ ನಾನು ಇದೆ. ಇನ್ನು ಕೆಲವರಿಗೆ ಯಾವ ತೀರ್ಮಾನನೂ ಮಾಡಲಿಕ್ಕೆ ಆಗದೇ ಇರುವಂಥ ನಾನು ಇದೆ. ಸೊ ಹಾಗಾಗಿ 2ನೇದು ಯಾವುದಪ್ಪ ಅಂದರೆ ಕರ್ತ ಅಂತ. 1ನೇದು ಶರೀರ, 2ನೇದು ಆ ವಿಲ್ ಪವರ್ ಅಂತ ಕರಿಬೋದು ನಾವು ಇದನ್ನು. ಆ ವಿಲ್ ಪವರು ಕೆಲವರಿಗೆ ಅದು ಇರೋದೇ ಇಲ್ಲ. ಅಧಿಷ್ಠಾನಂ ತಥಾಕರ್ತ ಕರ್ಣಂಚ ಪೃಥಗ್ವಿಧಂ. 3ನೇದು ಕರ್ಣಗಳು ಯಾವುದು ಅಂತಂದರೆ ನಮ್ಮ ಇಂದ್ರಿಯಗಳು. ಯಾರೋ ಒಬ್ಬನಿಗೆ ನೋಡೋದ್ರಲ್ಲೇ ತಿಳಿಬೇಕಾದಂಥದ್ದಕ್ಕೆ ಕಣ್ಣು ಸರಿ ಇಲ್ಲ ಅಂತಂದರೆ ಅವನ ತೀರ್ಮಾನ ಏನಿದೆ ಅದು ಸರಿ ಇದೆ ಅಂತ ಹೇಳೋಕೆ ಬರೋದಿಲ್ಲ. ಅಥವಾ ಕಿವಿ ಸ್ವಲ್ಪ ಮಂದವಾದವನು ಯಾವುದೋ ವಿಚಾರವನ್ನು ಹೀಗೆ ಕೇಳಿದೆ ನಾನು ಅಂತ ಹೇಳಿದರೆ ಅವನಿಗೆ ಅದನ್ನು ಕೇಳೋದಕ್ಕೆ ಸಾಕಾಗುವಂಥ ಅಂಗ ಇಲ್ಲದೆ ಇರೋದ್ರಿಂದ ಅದು ಕೇಳಿದ್ದು ಸರಿಯಾಗಲಿಲ್ಲ. ಇದನ್ನೆಲ್ಲ ಹೆಚ್ಚುಗೊಳಿಸುವಂಥ ವ್ಯವಸ್ಥೆಗಳು ನಮ್ಮ ಹತ್ರ ಈಗ ಇದಾವಾದರೂ ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನು ಅಂತಂದರೆ, ಒಂದು ಯಶಸ್ವಿ ಕಾರ್ಯದಲ್ಲಿ ಇರಬೇಕಾಗಿದ್ದು ಒಂದು ಶರೀರ, ಒಂದು ಕರ್ತ ಅಂದರೆ ವಿಲ್ ಪವರು, ಮತ್ತು ಕರ್ಣ ಅಂದರೆ ಇಂದ್ರಿಯಗಳು. ಇಂದ್ರಿಯಗಳು ಅಂದರೆ ಕಣ್ಣಿಂದ ನೋಡಬೇಕಾಗಿದ್ದಕ್ಕೆ ಕಣ್ಣೇ ಸರಿ ಇಲ್ದಿದ್ದವನು ಕಣ್ಣಿಂದ ನೋಡಿದಂಥದ್ದನ್ನು ಸರಿ ಇದೆ ಅಂತ ಹೇಳೋಕೆ ಬರೋದಿಲ್ಲ. ಅಥವಾ ಶಬ್ದವನ್ನು ಕೇಳಬೇಕಾದ್ರೆ ಕಿವಿ ಸರಿ ಇಲ್ದಿದ್ದವನು ಶಬ್ದ ಕೇಳಿದ್ದವನು ಇದ್ದಂಗೆ ಕೇಳಿದಾನೆ ಅಂತ ಹೇಳೋಕೆ ಬರೋದಿಲ್ಲ. ಹಾಗೆ ಎಲ್ಲ ಇಂದ್ರಿಯಗಳಿಗೂ ಅನ್ವಯ ಆಗುತ್ತಿದ್ದು. ಅದು 3 ಆಯಿತು. ಮುಂದಿಂದು ವಿವಿಧಾಶ್ಚ ಪೃಥಕ್ ಚೇಷ್ಟ. ಇದು ಬಾಹ್ಯ ಸನ್ನಿವೇಶಗಳು. ಚೆನ್ನಾಗಿ ಓದಬೇಕು ಅನ್ನುವಂಥ ವಿದ್ಯಾರ್ಥಿಗೆ ಒಬ್ಬ ಒಳ್ಳೆಯ ಗುರು ಸಿಕ್ಕಲಿಲ್ಲ ಅಂತಂದರೆ
ದಿಕ್ತಪ್ಪು ಹೋಗ್ಬಿಡ್ತಾನೆ ಅವನಿಗೆ ದಾರಿ ಸಿಗದೆ ಹೋಗ್ಬಿಡುತ್ತೆ. ಅಥವಾ ನಾನು ಇನ್ನೊಂದು ಗಮನಿಸಿರೋದೇನು ಅಂತಂದರೆ, ಅನೇಕ ವಿದ್ಯಾರ್ಥಿಗಳು ತಮ್ಮ ಗುರಿ ಮುಟ್ಟಲೆ ಆದ ಹೋದಾಗ ನಮಗೆ ಇಂಥದ್ದೊಂದು ವಿಚಾರದಲ್ಲಿ ನಮ್ಮ ಪ್ರಾಥಮಿಕ ಹಂತದಲ್ಲಿ ಒಳ್ಳೆ ಮೇಷ್ಟ್ರು ಇರಲಿಲ್ಲ ಅನ್ನುವಂಥದ್ದನ್ನು ಹೇಳ್ಕೊಳ್ತಾರೆ. ಸೊ ಬಾಹ್ಯ ಸನ್ನಿವೇಶಗಳು 4ನೇ ಅಂಶ. ನೋಡಿ ಇನ್ನೊಂದು ಸರಿ ಹೇಳ್ತೀನಿ. ಶರೀರ, ವಿಲ್ ಪವರ್ ಕರ್ತ, ಕರ್ಣಂಚ ಪೃಥ್ವಿ ಇಂದ್ರಿಯಗಳ ಶಕ್ತಿ, ವಿವಿಧಾಶ್ಚ ಪೃಥಕ್ ಚೇಷ್ಟ ಬಾಹ್ಯ ಸನ್ನಿವೇಶಗಳು. ಅದು ಗುರು ಇರ್ಬೋದು, ಬೇಕಾಗುವಂಥ ಲ್ಯಾಬ್ ಇರ್ಬೋದು, ಅಥವಾ ಬೇಕಾಗುವಂಥ ಪುಸ್ತಕ ಇರ್ಬೋದು, ಎಲ್ಲ ಸಿಗುವಂಥದ್ದು ಪೃಥಕ್ ಚೇಷ್ಟ. ದೈವಂಚೈವಾತ್ರ ಪಂಚಮಂ, ಕೊನೆ ಒಂದು ಅಂಶನೇ ಪರಮಾತ್ಮ. ಎಷ್ಟು ಸುಂದರವಾಗಿದೆ ಅಂದರೆ, ಇದಕ್ಕಿಂತ ಚೆನ್ನಾಗಿ ಒಂದು ಯಾವುದೇ ಒಂದು ಘಟನೆಯ ಯಶಸ್ಸಿಗೆ ಬೇಕಾಗುವಂಥ ವಿವರಣೆ ಕೊಡೋಕೆ ಬರೋದಿಲ್ಲ. ದೈವಂಚೈವಾತ್ರ ಪಂಚಮ ಅಂದರೆ 5ನೇ ಒಂದು ಅಂಶ ದೇವರ ಒಲ್ಮೆ ಇದೆ. ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂದರೆ, ನಾನು ತುಂಬ ಸುಂದರವಾಗಿ ನೋಡಿದಂಥ ಒಂದು ವಿಚಾರ ಅಂದರೆ, ಟಾಪ್ ರ್ಯಾಂಕಿಂಗ್ ಸ್ಟೂಡೆಂಟ್ಸು ಎಲ್ಲರೂ ಒಂದೇ ರೀತಿಯಾಗಿ ಓದಿರ್ತಾರೆ ಅಂತ ಇಟ್ಕೊಳ್ಳಿ. ಆ ದೈವದ ಒಲುಮೆ ಇರೋವನಿಗೆ ಒಂದು ಪ್ರಶ್ನೆ ಅವನು ಓದಿದ್ದೇ ಬಂದ್ಬಿಡುತ್ತೆ, ಇನ್ನೊಬ್ಬ ಅದೇ ಪ್ರಶ್ನೆ ನೋಡ್ಕೊಂಡು ಹೋಗಿರಲ್ಲ, ಉಳಿದು ಬಿಡ್ತಾನೆ. ಹಾಗಾಗಿ ಎಲ್ಲೋ ಒಂದು ಕಡೆ ದೈವಂಚೈವಾತ್ರ ಪಂಚಮಂ ಅನ್ನೋದು ಅದಕ್ಕೋಸ್ಕರಲೇ ಒಂದು ಅಂಶ ಪರಮಾತ್ಮಂದು. ಅಂದರೆ ಒಂದು ಕೆಲಸ ಆಗಬೇಕಾದ್ರೆ 5 ಕಾರಣಗಳಿದ್ದಾವೆ: ಶರೀರ, ವಿಲ್ ಪವರು, ಇಂದ್ರಿಯಗಳ ಶಕ್ತಿ, ಬಾಹ್ಯ ಸನ್ನಿವೇಶಗಳು ಮತ್ತು ಪರಮಾತ್ಮ. ಸೊ ಅದರಿಂದ ನೀವು ಪರಮಾತ್ಮ ಅಂತ ಹೇಳ್ಕೊಂಡು ಸುಮ್ಮನೆ ನಾನು ಎಷ್ಟು ವರ್ಷ ಕೂತ್ಕೊಂಡು ಭಜನೆ ಮಾಡಿದರೆ ನನಗೆ ಮೆಡಿಕಲ್ ಡಾಕ್ಟರ್ ಆಗೋಕ್ಕೆ ಬರುತ್ತೆ ಅಂತ ನಾನು ಹೇಳೋದುಂಟು. ನೀವು ಬರ್ಬೋದು, ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮಕ್ಕೆ ಅಂತ. ಈ ಜನ್ಮದಲ್ಲಿ ಡಾಕ್ಟರ್ ಆಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ನೀವೇನು ಓದಬೇಕಾಗಿದೆಯೋ ಆ ವಿಚಾರದಲ್ಲಿ ನೀವು ಎತ್ತರಕ್ಕೆ ಬರಬೇಕು. ಅಥವಾ ಇಂಜಿನಿಯರ್ ಆಗಬೇಕಾದ್ರೆ ನೀವು ಓದಬೇಕಾದಂಥ ವಿಚಾರದಲ್ಲಿ ಎತ್ತರಕ್ಕೆ ಬರಬೇಕು. ಅಥವಾ IAS ಆಗಬೇಕು ಅಂದರೆ ನೀವು ಓದ್ತಾ ಇರುವಂಥ ವಿಚಾರದಲ್ಲಿ ಎತ್ತರಕ್ಕೆ ಬರಬೇಕು. ಒಂದು ಅಂಶ ಪರಮಾತ್ಮನಿಗೆ ಬಿಡಿ, 5 ನಿಮಗೆ ಬಿಟ್ಟಿದ್ದು ಅನ್ನುವಂಥದ್ದು ತುಂಬ ಸುಂದರವಾದಂಥ ಎಕ್ಸ್ಪ್ಲನೇಷನ್ ಇದು. ಹಾಗಾಗಿ ಗಮನಿಸ್ಕೊಳ್ಳಿ, ಭಾಳ ಸುಂದರವಾದ್ದು. 14, 15ಕ್ಕೆ ಹೋಗೋಣ. ಶರೀರವಾಂಗ್ ಮನೋಭಿರ್ಯತ್ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಮನುಷ್ಯನ ಮನಸ್ಸು, ಮಾತು ಮತ್ತು ಶರೀರದಿಂದ ಶಾಸ್ತ್ರಾನುಕೂಲವಾಗಲಿ ಅಥವಾ ಅದಕ್ಕೆ ವಿರುದ್ಧವಾಗಲಿ ಯಾವುದೇ ಕರ್ಮ ಮಾಡಲು ಈ 5 ಕಾರಣಗಳಿರುತ್ತವೆ. ನೋಡಿ, ಯಾವುದೇ ಕರ್ಮಕ್ಕೆ, ಕರ್ಮದ ಯಶಸ್ಸಿಗೆ ಅಥವಾ ಸೋಲಿಗೆ ಈ 5 ಅಂಶಗಳನ್ನು ಭಗವಂತ ಹೇಳ್ತಾನೆ. ಈ 5 ಅಂಶಗಳೇ ಬಹಳ ಮುಖ್ಯವಾದಂಥದ್ದು. ಆದ್ದರಿಂದ ಯಾವುದೋ ಒಂದು ನನಗೆ ದೇವರು ಇದು ಮಾಡಲಿಲ್ಲ ಅಂತ ಹೇಳುವಂಥದ್ದಲ್ಲ, ನನ್ನ ಪ್ರಯತ್ನ ಮಾಡಲಿಲ್ಲ ಅನ್ನೋದನ್ನು ಅನೇಕ ಜನ ಒಪ್ಕೋಬೇಕಾಗತ್ತೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಮುಂದಕ್ಕೆ ಹೋಗೋಣ. 16. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾನ್ ಸಪಶ್ಯತಿ ದುರ್ಮತಿ. ಆದರೆ ಹೀಗಿದ್ದರೂ ಯಾವ ಮನುಷ್ಯನು ಅಶುದ್ಧ ಬುದ್ಧಿಯಿಂದ ಕರ್ಮಗಳು ಪೂರ್ಣವಾಗುವುದರಲ್ಲಿ ಕೇವಲ ಶುದ್ಧರೂಪಿ ಆತ್ಮನನ್ನು ಕರ್ತ ಎಂದು ತಿಳಿಯುತ್ತಾನೋ, ಕೇವಲ ಆತ್ಮನೇ ಮಾಡ್ತಾ ಇರೋನು ಅಂತ ಹೇಳ್ತಾನೋ, ಆ ಮಲಿನ ಬುದ್ಧಿಯ ಅಜ್ಞಾನಿ ಯಥಾರ್ಥವನ್ನು ತಿಳಿಯುವುದಿಲ್ಲ. ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ, ಎಲ್ಲ ದೇವರು ಕೊಡ್ತಾನೆ ಅಂತ ತಿಳ್ಕೊಂಡಿದ್ರೆ, ಅಲ್ಲಪ್ಪ ನೀನೆಷ್ಟು ಪ್ರಯತ್ನ ಮಾಡಿದೆ ಅಂದರೆ, ನಾನೇನೂ ಮಾಡಲಿಲ್ಲ, ದೇವ್ರ ಪೂಜೆ ಮಾಡಿದ್ನಲ್ಲ ಅಂದರೆ, ಕೃಷ್ಣ ಹೇಳ್ತಾನೆ ಸಾಕಾಗಲಿಲ್ಲ, ಇನ್ನು 4 ಅಂಶ ನೀನು ನೋಡಬೇಕಾಗಿತ್ತು, ನೋಡಲಿಲ್ಲ ಅನ್ನುವಂಥದ್ದು ಹೇಳ್ತಾನೆ. ಅಂಥವನನ್ನು ಅಜ್ಞಾನಿ ಅನ್ನುವಂಥ ಮಾತಿನಿಂದಲೂ ಕೂಡ ವಿವರಿಸ್ತಾನೆ. 16ನೇ ಶ್ಲೋಕದಲ್ಲಿ 17ಕ್ಕೆ ಹೋಗೋಣ. ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ನಹಂತಿ ನ ನಿಬದ್ಧತೆ. ಯಾವ ಪುರುಷನ ಅಂತಃಕರಣದಲ್ಲಿ ನಾನು ಕರ್ತನಾಗಿದ್ದೇನೆ ಎಂಬ ಭಾವ ಇರುವುದಿಲ್ಲವೋ. ಬಹಳ ಸುಂದರವಾದದ್ದು. ನಾನು ಮಾಡೋದಲ್ಲ, ಇರುವಂಥ 5 ಕಂಡೀಷನ್ಗಳು ಈ ಶರೀರದಲ್ಲಿ ಅವಾಗೇ ಇರುವಂಥವು. ಹಾಗೆ ಯಾರ ಬುದ್ಧಿಯು ಸಂಸಾರಿಕ ಪದಾರ್ಥದಲ್ಲಿ ಮತ್ತು ಕರ್ಮದಲ್ಲಿ ಅಂಟಿಕೊಳ್ಳುವುದಿಲ್ಲವೋ, ಯಾರು ಈ ಪ್ರಪಂಚವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾನೋ ಆ ಮನುಷ್ಯನು ಎಲ್ಲ ಜನರನ್ನು ಕೊಂದರೂ ವಾಸ್ತವಿಕವಾಗಿ ಕೊಲ್ಲುವುದಿಲ್ಲ, ಪಾಪದಿಂದ ಬಂಧನಾಗುವುದೂ ಇಲ್ಲ. ಇದು ಅರ್ಜುನ ಕರ್ಮದ ಯೋಗದಲ್ಲಿ ಹೇಳಿದಂಥದ್ದು ಮಾತು, ಅಥವಾ 2ನೇ ಅಧ್ಯಾಯದಲ್ಲಿ ಜ್ಞಾನಯೋಗದಲ್ಲಿ ಹೇಳಿದ ಮಾತು ಅದೇನೆ. ಹಾಗಾಗಿ ಈ ದೃಷ್ಟಿಯಿಂದ ಮಾಡುವ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿಬಿಡೋನು ಕರ್ಮದಿಂದ ಬಂಧಿತ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಇನ್ನೂ ಒಂದು ಸಾರಿ ಕೂಡ ಪರಮಾತ್ಮ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾನೆ. 2ನೇ ಅಧ್ಯಾಯದಲ್ಲಿ ಹೇಳಿದಂಥ ವಿಚಾರನೇ, ಎಲ್ಲರೂ ಕೊಂದರೂ ಕೂಡ ಹತ್ವಾಪಿ ಸ ಹಿಮಾಲೋಕ, ಅದು ಇಡೀ ಲೋಕವನ್ನೇ ಕೊಂದರೂ ಕೂಡ ಕೊಂದವನಾಗುವುದಿಲ್ಲ ಅಂತಂದರೆ ಭಗವಂತನ ಕೆಲಸವನ್ನು ಈ ಶರೀರದಿಂದ ಮಾಡಲಾಯಿತು ಅಂತ ಯಾರು ತಿಳ್ಕೊಳ್ತಾನೋ ಅವನಿಗೆ ಬಂಧನ ಇಲ್ಲ ಅಂತ ಇನ್ನೊಂದು ಸಾರಿ ಅದರ ತಾತ್ಪರ್ಯ ಓದ್ತೀನಿ.
ಯಾವ ಪುರುಷನ ಅಂತಃಕರಣದಲ್ಲಿ ನಾನು ಕರ್ತ ಆಗಿದ್ದೇನೆ ಎಂಬ ಭಾವ ಇರುವುದಿಲ್ಲವೋ, ನಾನು ಅಂತ ಅಂದ್ಕೊಳ್ಳೋದಿಲ್ವೋ, ಅಹಂಕಾರ ಶೂನ್ಯ. ನಾನು ಹಿಂದೂ ಒಂದು ಸಾರಿ ಹೇಳಿದ್ದೀನಿ, ಅಹಂಕಾರ ಶೂನ್ಯತೆಯಲ್ಲಿ ಎಲ್ಲ ಜೀವಿಗಳಲ್ಲಿ ವ್ಯಕ್ತವಾಗ್ತಾ ಇರುವಂಥವನು ಪರಮಾತ್ಮನೇ ಆಗಿದ್ದಾನೆ ಅಂತ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ನಾನು ಕರ್ತನಾಗಿದ್ದೇನೆ ಎಂಬ ಭಾವ ಇರುವುದಿಲ್ವೋ, ಹಾಗೆ ಯಾರ ಬುದ್ಧಿಯು ಸಾಂಸಾರಿಕ ಪದಾರ್ಥಗಳಿಗೆ ಮತ್ತು ಕರ್ಮದಲ್ಲಿ ಅಂಟಿಕೊಳ್ಳುವುದಿಲ್ವೋ, ಇದನ್ನು ಅರ್ಥ ಮಾಡ್ಕೊಳ್ತಾನೋ, ಸಂಸಾರದ ಬಂಧನದೊಳಗೆ ಇರೋದಕ್ಕೆ ಹೊರಗಡೆ ಬರುವಂಥ ಪ್ರಯತ್ನ ಮಾಡ್ತಾನೋ, ಆ ಮನುಷ್ಯನು ಎಲ್ಲ ಜನರನ್ನು ಕೊಂದರು, ಕರ್ತವ್ಯ ಅಂತ ತಿಳಿದು ಎಲ್ಲ ಜನರನ್ನು ಕೊಂದರು ವಾಸ್ತವಿಕವಾಗಿ ಕೊಲ್ಲುವುದಿಲ್ಲ, ಪಾಪದಿಂದ ಬಂಧನಾಗುವುದಿಲ್ಲ, ಕರ್ತವ್ಯ ಅಂತ ಮಾಡ್ತಾನೆ ಅಂತನ್ನುವಂಥದ್ದು. ಇದಕ್ಕೆ ನಾನು 2ನೇ ಅಧ್ಯಾಯದಲ್ಲಿ ಉದಾಹರಣೆ ಕೊಟ್ಟೆ. ಯುದ್ಧದಲ್ಲಿ ಶತ್ರು ಸೈನಿಕರ ಸೈನ್ಯದಲ್ಲಿರುವಂಥವ್ರನ್ನ ಕೊಂದರೆ ನಾವು ಅವ್ರನ್ನ ಗೌರವಿಸ್ತೀವಿ ಹೊರತು ಅವನಿಗೆ ಕೊಂದಿದ್ದು ಪಾಪ ಬಂದಿದೆ ಅಂತ ನಾವು ಭಾವಿಸೋದಿಲ್ಲ. ಅಂದರೆ ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದೇ ಇಲ್ಲಿ ಮುಖ್ಯ ಆಗೋದು. ಹಾಗಾಗಿ ನಾವು ಯಾವ ಮನಸ್ಸಿನಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಆಗೋದ್ರಿಂದ ಇದನ್ನು ನಾವು ಗಮನಿಸಬೇಕಾಗತ್ತೆ. ಬಂಧನ ಇಲ್ಲದೆ ಇರುವಂಥ ಕೆಲಸ ಮಾಡೋ ರೀತಿ ಹೇಗೆ ಅಂತ ಇನ್ನೊಂದು ಸಾರಿ ಹೇಳಿದ. ಮುಂದಕ್ಕೆ ಹೋಗೋಣ. 18. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರ್ಣಂ ಕರ್ಮಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಮುಂದುವರೆದೇನು ಹೇಳಿದ ಕೃಷ್ಣ ಅಂದರೆ, ಜ್ಞಾತ ತಿಳಿಯೋನು, ಜ್ಞಾನ ತಿಳಿಬೇಕಾದಂಥ, ಜ್ಞೇಯ ತಿಳಿಯುವ ವಿಧಾನ, ಈ 3 ವಿಧದ ಕರ್ಮ ಪ್ರೇರಣೆಯಾಗಿದೆ. ಈ 3 ಕರ್ಮದ ಪ್ರೇರಣೆಯಾಗಿದೆ. ಮತ್ತು ಕರ್ತ ಕರ್ಣ ಕ್ರಿಯೆ ಇವು 3 ಪ್ರಕಾರದ ಕರ್ಮವು ಸಂಗ್ರಹವಾಗಿದೆ. ಇದು ಅಲ್ಲಿ ಜ್ಞಾತ, ಜ್ಞೇಯ ಮತ್ತು ಜ್ಞಾನ ಅಂತ 3, ಹಾಗೆ ಕರ್ತ ಕರ್ಣ ಮತ್ತು ಕ್ರಿಯೆ ಅಂತ 3 ವಿಧಾನವನ್ನು ಮತ್ತೆ ಪುನಃ ಕೃಷ್ಣ ವಿವರಿಸುವಂಥ ಪ್ರಯತ್ನವನ್ನು ಈ ಶ್ಲೋಕದಲ್ಲಿ 18ನೇ ಶ್ಲೋಕದಲ್ಲಿ ಮಾಡ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 19. ಜ್ಞಾನಂ ಕರ್ಮ ಚ ಕರ್ತ ಚ ತ್ರಿದೈವ ಗುಣಭೇದಃ ಪೃಚ್ಛತೆ ಗುಣಸಂಖ್ಯಾನೇ ಯಥಾವಚೃಣುತಾನ್ಯಪಿ. ಮುಂದುವರೆದು ಹೇಳಿದ, ಗುಣಗಳ ಸಂಖ್ಯೆಯನ್ನು ತಿಳಿಸುವ ಶಾಸ್ತ್ರಗಳಲ್ಲಿ ಜ್ಞಾನ, ಕರ್ಮ ಮತ್ತು ಕರ್ತ ಇವು ಗುಣಗಳ ಭೇದದಿಂದ 3 ಪ್ರಕಾರಗಳಿಂದಲೇ ಹೇಳಲಾಗಿದೆ. ನಾವು ಪುನಃ 14ನೇ ಅಧ್ಯಾಯದಲ್ಲಿ ಅದನ್ನು ಗುಣತ್ರಯ ವಿಭಾಗ ಯೋಗ ಅಂತಲೇ ನೋಡಿದ್ದು. 15ನೇ ಅಧ್ಯಾಯದಲ್ಲಿ ಶ್ರದ್ಧೆ ವಿಚಾರದಲ್ಲಿ ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ ಅಂತ ನೋಡಿದ್ದು. ಮತ್ತು ಪುನಃ 18ನೇ ಅಧ್ಯಾಯದಲ್ಲೂ ಅದೇ ವಿಚಾರಕ್ಕೆ ನಾವು ಮತ್ತೆ ಬರ್ತಾ ಇದ್ದೀವಿ. ಅಂತಂದರೆ ಈ ಗುಣಗಳ ದೃಷ್ಟಿಯಿಂದ ನಮ್ಮನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡಿಕೊಳ್ಳೋದು ಎಷ್ಟು ಅಗತ್ಯ ಅನ್ನುವಂಥದ್ದು ನಾವು ಗಮನಿಸಬೇಕಾದಂಥದ್ದು. ಗುಣಗಳ ಸಂಖ್ಯೆಯನ್ನು ತಿಳಿಸುವ ಸಾಂಖ್ಯಶಾಸ್ತ್ರದಲ್ಲಿ ಜ್ಞಾನ, ಕರ್ಮ, ಕರ್ತ ಇವು ಗುಣಗಳ ಭೇದದಿಂದ 3 ಪ್ರಕಾರದಿಂದಲೇ ಹೇಳಲಾಗಿದೆ. ಅದನ್ನು ನನ್ನಿಂದ ಕೇಳು ಅಂತ ಹೇಳಿಬಿಟ್ಟು ಮುಂದಿನ ವಿವರಣೆಯನ್ನು ಕೊಡ್ತಾನೆ. 20ನೇ ಶ್ಲೋಕಕ್ಕೆ ಹೋಗೋಣ. ಸರ್ವಭೂತೇಷು ಏನೈಕ್ಯಂ ಭಾವಮವ್ಯಯ ವೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಸಾತ್ವಿಕ ಅಂದರೆ ಮತ್ತೆ ಪುನಃ ನಾವು ಅದೇ ಜ್ಞಾನಕ್ಕೆ ಬಂದು, ಯಾವ ಜ್ಞಾನದಿಂದ ಮನುಷ್ಯನು ಬೇರೆ ಬೇರೆಯಾದ ಎಲ್ಲ ಪ್ರಾಣಿಗಳಲ್ಲಿ ಒಂದೇ ಅವಿನಾಶಿಯಾಗಿ ಪರಮಾತ್ಮನ ಭಾವವನ್ನು ವಿಭಾವಕರಹಿತ ಸಂಭಾವದಿಂದ ಸ್ಥಿತನಾಗಿದ್ದಾನೆ ಎಂದು ನೋಡುವನೋ. ನೋಡಿ, ಇದು ಅಧ್ಯಾತ್ಮ ಸಾಕ್ಷಾತ್ಕಾರ ಆದಂಥವ್ರ ಸ್ಥಿತಿ ಅಂತ ಹೇಳಿದ್ದೆ. ಅಥವಾ ನಮ್ಮ UG ಕೃಷ್ಣಮೂರ್ತಿ ಅಂತ ಒಂದು ಸಾರಿ ಉದಾಹರಣೆ ಕೊಟ್ಟು, ನಾಯಿಯನ್ನು ಹೊಡೆದಾಗ ಡಾಕ್ಟರ್ ಡೋಂಟ್ ಬೀಟ್ ಇಟ್ ಅಂತ ಕೂತ್ಕೊಂಡ್ರು ಅಂತ ಕೇಳಿದ್ದೆ ನಾನು. ಹಾಗೆ ಎಲ್ಲ ಜೀವಿಗಳಲ್ಲಿಯೂ ಪರಮಾತ್ಮನ್ನೇ ಯಾರು ಕಾಣ್ತಾನೋ ಅಂತಹ ಜ್ಞಾನವನ್ನು ಸಾತ್ವಿಕ ಅಂತ ತಿಳಿ ಅಂತಂದಿದ್ರೊಳಗೆ ನಮಗೆ ಭಗವಂತ ನಮ್ಮಲ್ಲಿ ನಿಮ್ಮಲ್ಲಿ ಬೇರೆ ಬೇರೆಯವರಲ್ಲಿರುವಾಗ ಇಲ್ಲಿ ಬೇರೆ ಅಲ್ಲಿ ಬೇರೆ ಅಂತ ಅನಿಸುತ್ತೆ. ಅಂತಹ ಸಾಕ್ಷಾತ್ಕಾರದವರಿಗೆ ಇಲ್ಲಿ ಯಾರಿದಾನೋ ಕೇಳ್ತಾ ಕೂತವರಲ್ಲೂ ಅವನೇ ಇದ್ದಾನೆ. ಒಂದೇ ವಿಚಾರ ಏನೋ ವಿಮರ್ಶೆ ನಡೆದ ಹಾಗೆ ನಡೀತಾ ಇದೆ ಅಂತ ಭಾವಿಸ್ಬೋದು. ನೋಡಿ, ಇಲ್ಲಿ ಎಷ್ಟು ಸುಂದರವಾಗಿದೆ ಅಂದರೆ, ಯಾವ ಜ್ಞಾನದಿಂದ ಮನುಷ್ಯನು ಬೇರೆ ಬೇರೆಯಾದ ಎಲ್ಲ ಪ್ರಾಣಿಗಳಲ್ಲಿ ಒಂದೇ ಅವಿನಾಶಿಯಾದ ಪರಮಾತ್ಮನ ಭಾವವನ್ನು ವಿಭಾಗರಹಿತ ಸಂಭಾವದಿಂದ ಸ್ಥಿತನಾಗಿದ್ದಾನೆ. ಇಲ್ಲಿ ಹೆಚ್ಚು ಇಲ್ಲ, ಅಲ್ಲಿ ಕಡಿಮೆಯೂ ಇಲ್ಲ, ಇಲ್ಲೆಷ್ಟಿದಾನೋ ಅಲ್ಲಿಷ್ಟಿದ್ದಾನೆ ಅಂತ ತಿಳಿತಾನೋ ಅಂತ ನೋಡುವ ಜ್ಞಾನವನ್ನು ನೀನು ಸಾತ್ವಿಕ ಎಂದು ತಿಳಿ. ಅಂದರೆ ಇದನ್ನೇ ನಾನು ನಿಮಗೆ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಅಥವಾ ಚಂದ್ರಶೇಖರ ಭಾರತಿಗಳು, ಅಥವಾ ಇನ್ನೂ ಅನೇಕ ಸಂತರಿದ್ದಾರೆ. ಇಂತಹ ಸಂತರು ಅವರೆಲ್ಲರಲ್ಲಿ ಹೇಳ್ತಾ ಇರೋದೇನಪ್ಪ ಅಂದರೆ, ಅವರಿಗೆ ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ಕಾಣುವಷ್ಟು ಎತ್ತರದ ಸ್ಥಿತಿಯಲ್ಲಿದ್ದವರಾಗಿದ್ದರು ಅವರು ಅಂತನ್ನುವಂಥದ್ದು. ಅದನ್ನು ಅಂದರೆ ಎಲ್ಲರಲ್ಲೂ ಅದೇ ಪರಮಾತ್ಮ ಯಾರಿಗೆ ಕಾಣ್ತಾನೋ ಆ ಜ್ಞಾನವನ್ನು ಸಾತ್ವಿಕ ಜ್ಞಾನ ಅಂತ ಹೇಳುವಂಥದ್ದು. ಪರಮಾತ್ಮ ಬೇರೆ ಬೇರೆಯಾಗಿರೋದಿಲ್ಲ, ಇಲ್ಲಿರೋನೇ ಅಲ್ಲಿರ್ತಾನೆ ಅಂತ ಕಾಣುವಂಥದ್ದು ಸಾತ್ವಿಕ ಜ್ಞಾನ ಅಂತ ಹೇಳ್ತೇನೆ. 20ರಲ್ಲಿ ಮುಂದಕ್ಕೆ ಹೋಗೋಣ. 21. ಪೃಥಕ್ವೇನ ತು ಜ್ಞಾನಂ ನಾನಾ ಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ.
ಆದರೆ ಯಾವ ಜ್ಞಾನದಿಂದ ಮನುಷ್ಯನು ಸಮಸ್ತ ಭೂತಗಳಲ್ಲಿ ಭಿನ್ನ ಭಿನ್ನ ಪ್ರಕಾರಗಳ ಅನೇಕ ಭಾವಗಳನ್ನು ಬೇರೆ ಬೇರೆಯಾಗಿ ತಿಳಿಯುತ್ತಾನೋ, ಇದು ರಾಜಸ ಇರುವಂತಹ ಸ್ಥಿತಿ. ಭಿನ್ನ ಭಿನ್ನ ಪ್ರಕಾರದಿಂದ ಅನೇಕ ಭಾವಗಳನ್ನು ಬೇರೆ ಬೇರೆಯಾಗಿ ತಿಳಿಯೋನೋ ಆ ಜ್ಞಾನವನ್ನು ನೀನು ರಾಜಸ ಎಂದು ತಿಳಿ. ಆ ಥರ ಬೇರೆ ಬೇರೆ ಅಂತ ಹೇಳಿದ್ರೆ ಅದು ರಾಜಸ ಜ್ಞಾನ ಅಂತ ತಿಳಿ ಅಂತ ಹೇಳ್ತಾನೆ ಕೃಷ್ಣ. ಹಾಗಾಗಿ ಗಮನಿಸ್ಬೇಕು ನಾವು, ಸಾತ್ವಿಕ ಜ್ಞಾನದಲ್ಲಿರೋವರಿಗೆ ಎಲ್ಲರಲ್ಲೂ ಕೂಡ ಪರಮಾತ್ಮ ಕಾಣ್ತಾನೆ, ಎಲ್ಲರಲ್ಲೂ ಕೂಡ ಪರಮಾತ್ಮ ಒಂದೇ ರೀತಿಯಾಗಿ ಕಾಣ್ತಾನೆ. ಮತ್ತೊಂದು ಸರಿ ನಮ್ಮ ಹಳೆಯ 5ನೇ ಅಧ್ಯಾಯದ ಶ್ಲೋಕ ನೆನೆಸ್ಬೇಕು ಅಂತಂದರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವಶ್ವಪಾಕೇಚ ಪಂಡಿತ ಸಮದರ್ಶನ. ಇದರಿಂದ ಮುಂದೆ ವಿವರಣೆಯನ್ನು ಕೊಡೋಕೆ ಬರೋದಿಲ್ಲ. ವಿದ್ಯಾವಂತರಲ್ಲಿ, ವಿನಯವಂತರಲ್ಲಿ, ವಿದ್ಯಾ ವಿನಯ ಸಂಪನ್ನೆ, ಬ್ರಾಹ್ಮಣೆ ಬ್ರಹ್ಮಜ್ಞಾನ ಇರೋರು, ಗವಿ ಹಸ್ತಿನಿ ಅಂದರೆ ಹಸು ಮತ್ತು ಆನೆಯಲ್ಲಿ, ಶುನಿಚೈವ ಶಪಾಕೇಚ ನಾಯಿ ಮತ್ತು ನಾಯಿ ತಿನ್ನುವುದಾದಂಥ ಕೆಳಮಟ್ಟದಲ್ಲಿ ಅಂತ ನಾವೇನು ಅಂದ್ಕೊಳ್ತೀವಿ ಅಂತ ಎಲ್ಲರಲ್ಲೂ ಕೂಡ ಪರಮಾತ್ಮನ ಯಾರು ನೋಡ್ತಾನೋ ಅವನು ಸಾತ್ವಿಕ ಜ್ಞಾನ ಇರೋನು ಅಂತ ಇಲ್ಲಿಯೂ ಕೂಡ ಅದನ್ನೇ ಹೇಳಿದ್ದು. ಹಾಗಿಲ್ಲದೆ ಇರೋನು ರಾಜಸ ಜ್ಞಾನ ಅಂತ ತಿಳಿ ಅಂತ ಹೇಳ್ತಿದ್ದಾನೆ. ಮುಂದಕ್ಕೆ ಹೋಗೋಣ. 22. ಯತ್ತು ಕೃಷ್ಣವದೇ ಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥವದಲ್ ಪಂಚ ತತ್ತಾಮಸಮುದಾಹೃತಂ. ಆದರೆ ಒಂದು ಕಾರ್ಯರೂಪಿ ಶರೀರದಲ್ಲೇ ಪೂರ್ಣದಂತೆ ಆಸಕ್ತವಾಗಿದೆಯೋ ಹಾಗೆಯೇ ಯುಕ್ತಿಶೂನ್ಯ, ತಾತ್ವಿಕ, ಅರ್ಥರಹಿತ, ತುಚ್ಛವಾಗಿರುವ ಜ್ಞಾನವನ್ನು ತಾಮಸ. ತಾಮಸದ ಬಗ್ಗೆ ಹೆಚ್ಚು ವಿವರಣೆ ಕೊಡೋದು ಬೇಡ. ಯಾವುದು ಜವಾಬ್ದಾರಿಯುತವಾದಲ್ವೋ, ಯಾವುದು ಕ್ಷುಲ್ಲಕವೋ, ಯಾವುದು ತೀರಾ ಸ್ವಾರ್ಥದಿಂದಲೋ ಅಥವಾ ಅಜ್ಞಾನದಿಂದಲೋ ಕೂಡಿದ್ದೋ ಅದೆಲ್ಲದನ್ನು ತಾಮಸ ಅಂತ ಹಿಂದೆ ಹೇಳ್ಕೊಂಡು ಬಂದಿದ್ದಾವೆ. ಹಾಗಾಗಿ ಇಲ್ಲಿ ಹೇಳ್ತಾನೆ ಅದು ತಾಮಸ ಜ್ಞಾನ ಅಂತ ಹೇಳುವಂಥದ್ದಕ್ಕೆ ಮತ್ತೊಂದು ಸಾರಿ ಕೃಷ್ಣ 22ನೇ ಶ್ಲೋಕದಲ್ಲಿ ವಿವರಣೆ ಕೊಡ್ತಾನೆ. 23ಕ್ಕೆ ಹೋಗೋಣ. ನಿಯತಂ ಸಂಗರಹಿತಂ ರಾಗದ್ವೇಷತಃ ಕೃತಂ ಅಫಲ ಪ್ರೇಪ್ಸುನ ಕರ್ಮ ಎತ್ತತ್ ಸಾತ್ವಿಕ ಮುಚ್ಯತೆ. ಶಾಸ್ತ್ರವಿಧಿಯಿಂದ ನೇಮಿಸಿದ ಕರ್ಮವನ್ನು ಕರ್ತೃತ್ವದ ಅಭಿಮಾನದಿಂದ ರಹಿತವಾಗಿ ಫಲವನ್ನು ಬಯಸದೇ ಇರುವ ಮನುಷ್ಯನು ರಾಗದ್ವೇಷ ವಿಷಯಗಳ ರಹಿತವಾಗಿ ಮಾಡುವನು. ಆ ಕರ್ಮವನ್ನೇ ಸಾತ್ವಿಕ. ಮತ್ತೊಂದು ಸಾರಿ ಸಾತ್ವಿಕ, ರಾಜಸ, ತಾಮಸದ ವಿವರಣೆ ಬರ್ತಾ ಇದೆ. ಹೆಚ್ಚು ವಿವರಣೆ ಬೇಕು ಅಂತ ಅನಿಸೋದಿಲ್ಲ. ಯಾಕೆಂದರೆ 14ರಲ್ಲಿ ಹೇಳಿದ್ದೀವಿ, 17ರಲ್ಲಿ ಹೇಳಿದ್ದೀವಿ, ಮತ್ತು ಈಗ 18ರಲ್ಲಿ ಕೂಡ ಕೃಷ್ಣ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಕಡೆ ಜಗದ್ಗುರು ಯಾಕೆ ಹೇಳ್ತಾ ಇದ್ದಾನೆ ಇದರ ವಿಚಾರ ಅಂತಂದರೆ ಇದಿಷ್ಟು ಮುಖ್ಯ. ನಮ್ಮನ್ನು ಅನಲೈಸ್ ಮಾಡ್ಕೊಳ್ಬೇಕಾದ್ರೆ ನಾನು ಯಾವ ಗುಣ ಇದೆ ನನ್ನ ಹತ್ರ, ಅದು ಎಷ್ಟು ಏನಾಗಿದೆ, ಈ ಯಾವ ಸ್ಥಿತಿಯಲ್ಲಿದ್ದೀನಿ ಅಂತ ಅನ್ನುವಂಥದ್ದು ಖಂಡಿತ ಗೊತ್ತಾಗಬೇಕಾಗತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಅದೇ ವಿಚಾರವನ್ನು ಪದೇ ಪದೇ ಹೇಳ್ತಿದ್ದಾನೆ ಅಂತ ನಾನು ಭಾವಿಸ್ತೀನಿ. ಮುಂದಕ್ಕೆ ಹೋಗೋಣ. 24. ಯತ್ತು ಕಾಮೇಪ್ಸುನ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಇನ್ನು ರಾಜಸ ಕರ್ಮ ಯಾವುದು ಅಂತ ಮತ್ತೆ ಪುನಃ ಹೇಳ್ತೀನಿ ಕೃಷ್ಣ. ಬಹಳ ಶ್ರಮಪೂರ್ವಕವಾಗಿ ಕಷ್ಟಪಟ್ಟಿದ್ದು ಮಾಡೋದಕ್ಕೆ ಕೆಲಸನ ಭೋಗಗಳನ್ನು ಬಯಸುವ, ಈ ಮಾಡಿದಂತಹ ಕೆಲಸದಲ್ಲೂ ಕೂಡ ಭೋಗಾಸಕ್ತಿಯನ್ನು ಹೊಂದಿರುವ ಅಥವಾ ಅಹಂಕಾರದಿಂದ ಕೂಡಿದ ಮನುಷ್ಯನು ಮಾಡಿದ ಕರ್ಮವನ್ನು ರಾಜಸ ಕರ್ಮ ಅಂತ ಹೇಳಲಾಗತ್ತೆ ಅಂತ. ಇದಕ್ಕೆ ಹೆಚ್ಚು ವಿವರಣೆ ಬೇಕಾಗೋದಿಲ್ಲ. ಇನ್ನೂ ಒಂದು ಸಾರಿ ನೋಡಿ. ಯಾವುದು ಪರಿಶ್ರಮಪೂರ್ವಕವಾಗಿ ಭೋಗವನ್ನು ಬಯಸುವ, ಈ ಕೆಲಸ ಮಾಡಿದರೆ ಈ ಫಲ ಬರಬೇಕು, ನನಗೆ ಈ ಕೆಲಸ ಮಾಡಿದರೆ ಈ ಫಲ ಬರಬೇಕು ಅಂತ ಮಾಡುತ್ತೋ ಅಹಂಕಾರದಿಂದ ಕೂಡಿದ ಮನುಷ್ಯ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಅಂತ ಹೇಳಲಾಗಿದೆ ಅಂತ ಹೇಳಿದ. ಮುಂದಕ್ಕೆ ಹೋಗೋಣ. 25. ಅನುಬಂಧಂ ಕ್ಷಯಂ ಹಿಂಸಾ ಅನವೇಕ್ಷ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಎತ್ತತ್ ತಾಮಸ ಉಚ್ಯತೆ. 25ರಲ್ಲಿ ಪರಿಣಾಮ, ಹಾನಿ, ಹಿಂಸೆ, ಸಾಮರ್ಥ್ಯ ಇವುಗಳ ವಿಚಾರವನ್ನು ಮಾಡದೆ ಕೇವಲ ಅಜ್ಞಾನದಿಂದ ಮಾಡುವ ಕರ್ಮವನ್ನು ತಾಮಸ. ವಾಟೇನೋ ಒಂದು ಮಾಡಬೇಕು, ಮಾಡಿಬಿಟ್ಟಿದ್ವಿ, ಅದು ಏನಾಗುತ್ತೆ, ಮಾಡಿದ್ರೇನು, ಮಾಡಬೇಕು, ಬೇಡವೇ, ಸಮಾಜಕ್ಕೆ ಪೂರ್ವಕವಲ್ವೇ ಇತ್ಯಾದಿಗಳು. ಉದಾಹರಣೆಗೆ ಈ ಭಯೋತ್ಪಾದಕರು ನಮ್ಮ ದೇಶಕ್ಕೆ ನುಸುಳ್ಕೊಂಡು ಸುಮ್ಮನೆ ಏನೋ ಒಂದು ಯಾರನ್ನೋ ಹೊಡೆದ್ವಿ ಅಂತ ಮಾಡಿ ಹೊಡೆಸ್ಕೊಂಡು ಸತ್ತು ಹೋಗುವಂಥ ಕ್ರಿಯೆನ ಇದಕ್ಕೆ ತಾಮಸಕ್ಕಿಂತ ಕೆಳಗಿಂದು ಅಂತ ಹೇಳ್ಬೋದು ಅದನ್ನು. ಹಾಗಾಗಿ ಅದು ಅವರಿಗೆ ಬುದ್ಧಿಯನ್ನು ಪೂರ್ಣ ಹೀರಿಬಿಟ್ಟಿರ್ತಾರೆ. ಅವ್ರಿಗೆ ಹೊಡಿಬೇಕು ಅನ್ನೋದು ಒಂದು ಗೊತ್ತಿದೆಯೇ ಹೊರತು ಯಾವುದೇ ವಿಮರ್ಶಾತ್ಮಕವಾದಂಥ ಚೈತನ್ಯ ಇಲ್ಲದೆ ಇರುವಂಥ ಮನುಷ್ಯರು ಆ ಭಯೋತ್ಪಾದಕರಾಗಿ ಭಾರತಕ್ಕೆ ಬರ್ತಾ ಇರೋದು. ಅಂಥವರು ಪರಿಣಾಮ, ಹಾನಿ, ಹಿಂಸೆ ಮತ್ತು ಸಾಮರ್ಥ್ಯಗಳ ವಿಚಾರವನ್ನೇ ಮಾಡದೆ ಕೇವಲ ಅಜ್ಞಾನದಿಂದ ಮಾಡುವ ಕರ್ಮವನ್ನು ತಾಮಸ ಎಂದು ಹೇಳಲಾಗಿದೆ ಅಂದರೆ ಭಾಳ ಸುಂದರವಾದಂಥ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಇದು ತಾಮಸ ಕರ್ಮ ಅಂತ. ನಮ್ಮ ದೇಶದ ಮೇಲೆ ಏನು ಭಯೋತ್ಪಾದಕರನ್ನು ನುಗ್ಗಿಸಿ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ಭಯೋತ್ಪಾದಕರು ಬಂದು ಇಲ್ಲಿ ಕೊನೆಗೂ ಪೊಲೀಸರು ಗುಂಡಲ್ಲಿ ಸಿಕ್ಸತ್ತು ಹೋಗ್ತಾರೆ. ಅಂಥದ್ದನ್ನೆಲ್ಲ ತಾಮಸ ಪ್ರಯತ್ನ ಅಂತ
ಅವ್ರಿಗೆ ಯಾರಾದರೂ ಹೇಳಿದರೆ ಬಹುಶಃ ಅರ್ಥ ಆಗ್ತಿತ್ತು ಏನೋ ಅಂತ ನನಗನ್ಸುತ್ತೆ. ಖಂಡಿತವಾಗಿಯೂ ಇದು ವ್ಯರ್ಥ ತಾಮಸ ಪ್ರಯತ್ನಗಳು ಅಂತ ಹೇಳಬೇಕು. ಅಂಥದ್ದನ್ನೇ ತಾಮಸ ಅಂತ ಕೃಷ್ಣ ಕರೆದಿರೋದು. ಮುಂದಕ್ಕೆ ಹೋಗೋಣ. 26. ಮುಕ್ತ ಸಂಗೋ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋರ್ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಸಂಘರಹಿತನಾಗಿ, ತುಂಬ ಜನ ಕಟ್ಕೊಂಡಲ್ಲ ನಾನು ಮಾಡಬೇಕಾದ ಕೆಲಸ ಅಂತ ಅಹಂಕಾರ ಇಲ್ಲದೆ ಮಾಡ್ತಾನೆ ಹೋಗ್ತಾ ಇರುವಂಥದ್ದು ಅಹಂಕಾರದ ಮಾತನ್ನು ನೋಡಿ. ಎಷ್ಟು ಸುಂದರವಾಗಿದೆ. ಪೆನ್ ತಗೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಸಂಘರಹಿತವಾಗಿ ಅಹಂಕಾರದ ಮಾತಾಡದೆ ನಾನು ಮಾಡಿಬಿಡ್ತೀನಿ ಅಲ್ಲ, ಭಗವಂತ ಇಚ್ಛೆ ಪಟ್ಟರೆ ಮಾಡಿಸ್ತಾನೆ ಅಂತ ಇಟ್ಕೊಂಡು ಅಹಂಕಾರದ ಮಾತನಾಡದೆ ಧೈರ್ಯ ಉತ್ಸಾಹದಿಂದ ಕಾರ್ಯವು ಸಿದ್ಧವಾಗಲಿ ಆಗದಿರಲಿ ಅದರಲ್ಲಿ ಹರ್ಷ ಶೋಕಾದಿಗಳ ವಿಕಾರದಿಂದ ರಹಿತನಾದ ಕರ್ತನನ್ನು ಸಾತ್ವಿಕ ಕರ್ತ ಎಂದು ಹೇಳಲಾಗಿದೆ. ನಮಗಿದಕ್ಕೆ ಬಹಳ ದೊಡ್ಡ ಉದಾಹರಣೆ ಬೇಕು ಅಂದರೆ ಮಹಾತ್ಮ ಗಾಂಧಿಯವರು ಅಂತ ಇಟ್ಕೊಳ್ಳಿ. ಹೋರಾಟ ಮಾಡ್ತಿದ್ದಾಗ ಅವ್ರಿಗೆ ತನ್ನ ಜೀವಮಾನದಲ್ಲಿ ಬರ್ತಿತ್ತು ಅಂತ ಅನ್ನುವಂಥದ್ದು ಸ್ವಾತಂತ್ರ್ಯ ಏನೂ ಅಂದ್ಕೊಂಡಿರಲಿಲ್ಲ. ಮಾಡಬೇಕಾದ ಹೋರಾಟ ಅರ್ಥಪೂರ್ಣವಾಗಿತ್ತು. ಅದಕ್ಕೋಸ್ಕರ ಏನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅದರಂತೆ ತದ್ವತ್ತು ಹೋರಾಟ ಮಾಡಿದ್ದಾರೆ. ಸಿದ್ಧಿ ಅಸಿದ್ಧಿಗಳ ವಿಚಾರ ಮುಖ್ಯ ಅಲ್ಲ, ಹೋರಾಟ ಮಾಡೋದು ಮುಖ್ಯ ಅಂತ ಮಾಡಿದ್ದಾರೆ. ಸಂಘರಹಿತರಾಗಿ ಅನೇಕ ಸಾರಿ ಒಬ್ಬರೇ ಎದುರಿಸ್ಕೊಂಡು ಹೋಗಿದ್ದಾರೆ. ಅಹಂಕಾರದ ಮಾತನ್ನಾಡ್ತೀವಿ. ಬಹಳ ಮುಖ್ಯವಾದ್ದು ಅಂದರೆ ಈ ಅಹಂಕಾರ ಮಾತಾಡದೇ ಇರೋದು. ಧೈರ್ಯ ಉತ್ಸಾಹದಿಂದ ಕರ್ತವ್ಯ ಸಿದ್ಧವಾಗಲಿ ಆಗದಿರಲಿ ಬಹಳ ಮುಖ್ಯ. ಇದು ಸಿದ್ಧಿಸುತ್ತೋ ಇಲ್ವೋ ಅಂತ ಗೊತ್ತಾಗೋದು ಆಮೇಲೆ. ಅದರಿಂದ ಮಾಡುವ ಕೆಲಸವನ್ನು ನಮ್ಗೆ ಸರಿಯಾಗಿದೆ ಅಂತ ಗೊತ್ತಿದ್ದಾಗ ಮಾಡ್ತಾ ಹೋಗಬೇಕು. ಹರ್ಷ ಶೋಕಾದಿ ವಿಕಾರಗಳಿಂದ ರಹಿತನಾದ ಕರ್ತನನ್ನು ಸಾತ್ವಿಕ ಕರ್ತ ಎಂದು ಹೇಳಲಾಗಿದೆ ಅಂತ. ಇದಕ್ಕೆ ನಮಗೆ ಮಹಾತ್ಮ ಗಾಂಧಿಗಿಂತ, ಬಾಬಾ ಆಮ್ಟೆಗಿಂತ, ಕೈಲಾಸ್ ಸತ್ಯಾರ್ಥಿಗಿಂತ ಅಥವಾ ಇಂಥ ಅನೇಕ ಸಾಮಾಜಿಕ ಹೋರಾಟಗಾರರಿಗಿಂತ ದೊಡ್ಡ ಉದಾಹರಣೆಗಳು ಸಿಗುತ್ತೆ ಅಂತ ಅನಿಸೋದಿಲ್ಲ. ತಾವು ಯಾವುದಕ್ಕೆ ಕಮಿಟ್ ಮಾಡ್ಕೊಂಡಿದ್ದಾವೋ ಏಕಾಂಗಿಯಾಗಿ ಇದರ ಬಗ್ಗೆ ಹೋರಾಟ ಮಾಡ್ತಾ ಇರ್ತಾರೆ, ಹರ್ಷದಿಂದ ಮಾಡ್ತಾ ಇರ್ತಾರೆ, ಉತ್ಸಾಹದಿಂದ ಮಾಡ್ತಾ ಇರ್ತಾರೆ. ಫಲ ಕೊಡಲ್ಲ ಅನ್ನೋದು ಕೂಡ ವಿಚಾರ ಮಾಡ್ಕೊಳ್ಳಲ್ಲ. ಇವರಿಗೆ ನಾವು ಮಾತಾಡ್ತಾ ಇರೋರಿಗೆ ಫಲ ಕೊಟ್ಟಿದ್ರು ಇಂಥ ವಿಚಾರದಲ್ಲಿ ಹೋರಾಟ ಮಾಡಿ ಫಲವನ್ನು ಪಡೆದೇ ಹೋದಂಥ ಅನೇಕರು ಈ ಫಲ ಪಡೆದವರು ಎಷ್ಟು ಸಿದ್ಧಿಸಿದ್ರು ಅದಕ್ಕಿಂತ ಹೆಚ್ಚು ಸಿದ್ಧಿ ಇದ್ದವರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಭಾಳ ಸುಂದರವಾದಂಥ ಶ್ಲೋಕ. ಅಂಡರ್ಲೈನ್ ಮಾಡ್ಕೊಳ್ಳಿ. 26ನ 27ಕ್ಕೆ ಹೋಗ. ರಾಗಿ ಕರ್ಮ ಫಲ ಪ್ರೇಪ್ಸು ಲುಬ್ಧೋ ಅಹಿಂಸಾತ್ಮಕೋ ಶುಚಿ ಹರ್ಷಶೋಕಾನ್ವಿತ ಕರ್ತ ರಾಜಸ ಪರಿಕೀರ್ತಿತಃ. ಆಸಕ್ತಿಯಿಂದ ಕೂಡಿದವನಾಗಿ ಕರ್ಮಗಳ ಫಲವನ್ನು ಬಯಸುತ್ತಾ, ಇದು ಮಾಡಿದರೆ ಇದು ಆಗಬೇಕು ಅಂತಾನೆ ಆಸಕ್ತಿ ಇದೆ ಕೆಲಸ ಮಾಡೋದಕ್ಕೆ, ಇದೇ ಬರಬೇಕು ಅಂತ ಫಲ ಬಯಸ್ತಾ ಇದ್ದಾನೆ. ಲೋಭಿ, ಇತರರಿಗೆ ಕಷ್ಟ ಕೊಡುವ ಸ್ವಭಾವವುಳ್ಳ, ಜುಗ್ಗನಾಗಿದ್ದು ಹಣ ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಕಷ್ಟ ಕೊಡುವ ಸ್ವಭಾವವುಳ್ಳ, ಅಶುದ್ಧ ಆಚರಣೆಯುಳ್ಳ ಮತ್ತು ಹರ್ಷಶೋಕಗಳಿಂದ ಕೂಡಿದ ಕರ್ತನೆಂದು ರಾಜಸ ಕರ್ತ ಎಂದು ಕರೆಯಲಾಗಿದೆ ಅಂತ ಕೃಷ್ಣ ಹೇಳ್ತಾನೆ. ಸುಂದರವಾದಂಥ ವಿವರಣೆ. ರಾಜಸ ಅಂದರೆ ಫಲ ಬರಬೇಕು ಅಂತಲೇ ಕೆಲಸ ಮಾಡುವಂಥದ್ದು, ಅದಕ್ಕಾಗಿಯೇ ಸ್ವಾರ್ಥದಿಂದ ಮಾಡುವಂಥದ್ದು ಅಥವಾ ಜುಗ್ತನದಿಂದ ಮಾಡುವಂಥದ್ದು ರಾಜಸ ಅಂತ ಹೇಳ್ತಾನೆ. ಮುಂದಕ್ಕೆ ಹೋಗೋಣ. 28. ಅಯುಕ್ತ ಪ್ರಾಕೃತ ಸ್ತಬ್ಧ ಶಟೋ ನೈಸ್ಕೃತಿಕೋಲಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ತಾಮಸ ಯಾರು ಅಂತ? ಅಯುಕ್ತ. ಯುಕ್ತಾಯುಕ್ತತೆ ಏನು ಇಲ್ಲದೆ ಇರೋನು, ಶಿಕ್ಷಣರಹಿತ, ಅಹಂಕಾರಿ. ಅಂಡರ್ಲೈನ್ ಮಾಡ್ಕೊಳ್ಳಿ. ಎಂಥ ಸುಂದರವಾದಂಥ ವಿವರಣೆ ಕೊಡ್ತಿದ್ದಾನೆ ಅಂತಂದರೆ ಅದನ್ನೇನಾದ್ರು ನಮ್ಮಲ್ಲಿ ಗುಣ ಇದೆ ಅಂದರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಯಾರು ಓದ್ತಾರೋ ಓದಿದ ಕೂಡಲೇ ಈ ಗುಣಗಳು ಹೋಗಿಬಿಡ್ಬೇಕು ನಮ್ಮ ಹತ್ರ. ಅಯುಕ್ತನು, ಶಿಕ್ಷಣರಹಿತನು, ಅಹಂಕಾರಿಯು, ಧೂರ್ತನು, ಇತರರ ಜೀವನವನ್ನು ನಾಶಪಡಿಸುವವನು, ಶೋಕಿಸುವವನು, ಸೋಮಾರಿಯು, ದೀರ್ಘಸೂತ್ರಿಯೂ ಆದ ಕರ್ತನನ್ನು ತಾಮಸಕರ್ತ ಎಂದು ಹೇಳಲಾಗಿದೆ. ನಾನು ಈಗಾಗಲೇ ಉದಾಹರಣೆ ಕೊಟ್ಟೆ ಭಯೋತ್ಪಾದಕರದ್ದು. ಇಂಥವ್ರನ್ನೇ ನಾವು ತಾಮಸಕರ್ತ ಅಂತ ಹೇಳುವಂಥದ್ದು. ತಮ್ಮ ಜೀವವನ್ನು ಲೆಕ್ಕಕ್ಕಿಡದೆ ಏನೋ ಭಾಳ ದೊಡ್ಡ ಸಾಧನೆ ಆಗುತ್ತೆ ಅಂತ ಬಂದು ಸತ್ತು ಹೋಗೋದ್ರಲ್ಲಿ ಏನಿದೆಯೋ ಗೊತ್ತಿಲ್ಲ ಅನ್ನುವಂಥದ್ದು. ಇವರು ಬಹಳ ದೊಡ್ಡದು ನಾನು ಅಂತ ಹೇಳ್ಕೊಂಡ್ರು ಕೂಡ ಅದೆಷ್ಟು ವಿನಾಶದ ಅಂಚಿಂದು ಅಂತನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೋದು. ಭಾಳ ಸುಂದರವಾದ್ದು. ಇನ್ನೊಂದು ಸಾರಿ ಓದ್ತೀನಿ. ಅಯುಕ್ತನು, ಶಿಕ್ಷಣರಹಿತನು, ಅಹಂಕಾರಿಯು, ಧೂರ್ತನು, ಇತರರ ಜೀವನವನ್ನು ನಾಶಪಡಿಸುವವನು, ಶೋಕಿಸುವವನು, ಸೋಮಾರಿಯು, ದೀರ್ಘಸೂತ್ರಿಯೂ ಆದ ಕರ್ತನನ್ನು ತಾಮಸಕರ್ತ ಎಂದು ಹೇಳಲಾಗಿದೆ ಅಂತ ತಾಮಸಕರ್ತರು ಯಾರು ಅನ್ನುವಂಥದ್ದನ್ನು ಕೃಷ್ಣ ಹೇಳ್ತಿದ್ದಾನೆ. ಮುಂದಕ್ಕೆ ಹೋಗೋಣ. 29. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು
ಪ್ರೋಚ್ಯಮಾನಮಶೇಷೇಣ ಪೃಥಕ್ವೇನ ಧನಂಜಯ. ಇದು ಕರ್ತನ ವಿಚಾರ ಆಯಿತು ಮಾಡೋ ಒಂದು. ಇನ್ನು ಬುದ್ಧಿಯ ಮತ್ತು ಧೃತಿಯ ಗುಣಗಳಿಗನುಸಾರ 3 ಪ್ರಕಾರ. ಬುದ್ಧಿ ಮತ್ತು ಧೃತಿ ಅಂದರೆ ಬಲವಾದ ನಿಶ್ಚಯ ಅಂತನ್ನುವಂಥದ್ದು. ಬುದ್ಧಿ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅನ್ನುವಂಥ ಶ್ಲೋಕದ ವಿಚಾರ ನಾನಿಂದ ಹೇಳಿದ್ದೆ. ನಮ್ಮ ಶಾಸ್ತ್ರದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವುಗಳೆಲ್ಲವನ್ನೂ ಕೂಡ ಪ್ರತ್ಯೇಕವಾಗಿ ನೋಡ್ತೀವಿ. ಭಾಳ ಸೂಕ್ಷ್ಮವಾದಂಥ ವಿವರಣೆ. ಆಸಕ್ತಿ ಇದ್ದವರು ಅದರ ಮುಂದಿನ ಅಧ್ಯಯನ ಮಾಡ್ಬೋದು. ಇಲ್ಲಿ ಕೇವಲ ಹೆಸರನ್ನು ಮಾತ್ರ ಹೇಳಿರ್ತೀನಿ ನಾನು. ಇನ್ನು ಬುದ್ಧಿಯ ಧೃತಿಯ ಗುಣಗಳಿಗೆ ಅನುಸಾರವಾಗಿ 3 ಪ್ರಕಾರದ ಭೇದಗಳನ್ನು ಪೂರ್ಣವಾಗಿ ವಿಭಾಗಪೂರ್ವಕ ನಾನು ಹೇಳುವನ್ನು ನೀನು ಕೇಳು ಅಂತ ಹೇಳ್ತಿದ್ದಾನೆ. ಬುದ್ಧಿ ವಿಚಾರದಲ್ಲಿ ಏನು ಹೇಳ್ತಾನೆ ಅಂತ ನೋಡೋಣ. ಮುಂದಕ್ಕೆ ಹೋಗೋಣ. 30. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಭಯೇ ಬಂಧ ಮೋಕ್ಷಂಚ ಯಾವೇತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಇದರೊಳಗೆ ಸಾತ್ವಿಕ ವಿಚಾರವನ್ನು ಹೇಳ್ತಾನೆ. ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಮತ್ತು ಕರ್ತವ್ಯ ಅಕರ್ತವ್ಯ, ಭಯ ಮತ್ತು ಅಭಯ, ಹೀಗೆ ಬಂಧನ ಹಾಗೂ ಮೋಕ್ಷವನ್ನು ಯಥಾರ್ಥವಾಗಿ ತಿಳಿಯುವ ಬುದ್ಧಿಯು ಸಾತ್ವಿಕವಾಗಿದೆ. ಇದು ಮಾಡಿದರೆ ಬಂಧನಕ್ಕೊಳಗಾಗ್ತೀವಿ, ಇದು ಮಾಡಿದರೆ ಮೋಕ್ಷ ಸಿಗುತ್ತೆ. ಇದು ಮಾಡಬೇಕಾದ್ದು, ಇದು ಮಾಡಬಾರ್ದಿದ್ದು. ಪ್ರವೃತ್ತಿ ಇದು ಮಾಡಬೇಕಾಗಿದ್ದು, ನಿವೃತ್ತಿ ಮಾಡಬಾರ್ದಾಗಿದ್ದು. ಇದು ಕರ್ತವ್ಯ, ಇದು ಅಕರ್ತವ್ಯ. ಇದು ಮಾಡಲೇಬೇಕಾದಂಥ ಕೆಲಸ, ಇದು ಮಾಡಬಾರ್ದು. ಇದನ್ನು ಸರಿಯಾಗಿ ಯಾರು ತಿಳಿತಾನೋ ಅಂಥವ್ರ ಬುದ್ಧಿಯನ್ನು ಸಾತ್ವಿಕ ಬುದ್ಧಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ನಾವು ಎಷ್ಟು ನಮ್ಮ ಬುದ್ಧಿ ಯಾವ ರೀತಿಯದ್ದು ಅಂತನ್ನುವಂಥದ್ದು ಈ 3 ಶ್ಲೋಕಗಳನ್ನು ನೋಡಿದರೆ ಗೊತ್ತಾಗ್ಬೋದು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಅಂಶ. ಮುಂದಕ್ಕೆ ಹೋಗೋಣ. 31. ಯಯಾ ಧರ್ಮಮಧರ್ಮಂಚ ಕಾರ್ಯಂಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಮುಂದೆ ರಾಜಸಿ ಹೇಗೆ ಅಂದರೆ ಧರ್ಮವನ್ನು ಅಧರ್ಮವನ್ನು, ಕರ್ತವ್ಯ ಅಕರ್ತವ್ಯವನ್ನು ಯಥಾರ್ಥವಾಗಿ ತಿಳಿಯದಿರುವ, ಧರ್ಮ ಅಂದ್ರೇನು ಅಧರ್ಮ ಅಂದ್ರೇನು ಅಂತ ಏನು ತಿಳಿದೇ ಇರುವಂಥವನು, ಇಂಥದ್ದು ನನ್ನ ಸ್ವಾರ್ಥಕ್ಕೆ ಆಗಬೇಕು ಅನ್ನುವಂಥದ್ದು ಒಂದು ಮಾತ್ರ ತಿಳ್ಕೊಂಡಿರೋನು, ತಿಳಿಯದಿರುವ ಮನುಷ್ಯನ ಬುದ್ಧಿಯು ರಾಜಸ ಬುದ್ಧಿ. ಅಂತ ಬುದ್ಧಿಯನ್ನು ರಾಜಸ ಬುದ್ಧಿ ಅಂತ ಹೇಳ್ತಾನೆ. ನನ್ನ ಸ್ವಾರ್ಥಕ್ಕಾಗಿ ಏನೋ ಒಂದು ಮಾಡಬೇಕು ಅಂತ ಅಷ್ಟೇ ಬುದ್ಧಿ ಯಾರಿಗಿರುತ್ತೋ ಅದು ರಾಜಸ ಬುದ್ಧಿ ಅಂತ. ಮುಂದೆ ಹೋಗೋಣ. ತಾಮಸ ಬುದ್ಧಿ ವಿಚಾರ ಏನು ಅಂತ. ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ತಾಮಸ ಬುದ್ಧಿ ವಿಚಾರ ಹೆಚ್ಚು ವಿವರಣೆ ಕೊಡೋದು ಬೇಡ, ಯಾಕೆಂದರೆ ನಮಗೀಗ ತಾಮಸ ಅಂದರೆ ಏನು ಅಂತ ವಿಚಾರ ಹೆಚ್ಚು ಕಡಿಮೆ ಹೊಳಿತಾ ಇದೆ. ತಮೋ ಗುಣದಿಂದ ವ್ಯಾಪಿಸಿದ ಬುದ್ಧಿಯು ಅಧರ್ಮವನ್ನು ಕೂಡ ಇದು ಧರ್ಮವಾಗಿದೆ ಎಂದು ತಿಳಿಯುತ್ತೆ. ಯಾವುದು ಅಧರ್ಮವೋ ಅದನ್ನೇ ಧರ್ಮ ಅಂತ, ತನಗಾಗಬೇಕಾಗಿದ್ದಾಗೋದು ಧರ್ಮ ಅಂತ ತಿಳ್ಕೊಂಡ್ಬಿಡ್ತಾನವನು. ಹಾಗೆಯೇ ಇತರ ಪದಾರ್ಥಗಳನ್ನು ವಿಪರೀತವಾಗಿ ತಿಳಿಯುವ, ಅಸತ್ಯವನ್ನು ಅಸತ್ಯ ಅಂತ ತಿಳಿಯುವ, ಅಸತ್ಯವನ್ನು ಸತ್ಯವಾಗಿ ತಿಳಿಯುವ, ಯಾವುದ್ಯಾವುದನ್ನು ಏನೇನೋ ತಿಳಿಯುವ, ಅಂದರೆ ಯಾವುದು ಮೂರ್ಖತನದಿಂದ ನಿರ್ಣಯ ಮಾಡೋಂಥದ್ದಿದೆಯೋ ಅಂಥದ್ದನ್ನು ತಾಮಸ ಬುದ್ಧಿ ಅಂತ ಹೇಳ್ತಿದ್ದಾನೆ ಕೃಷ್ಣ. ಮುಂದಕ್ಕೆ ಹೋಗೋಣ. ಮುಂದಿನ ವಿಚಾರ 33. ಧೃತ್ಯಾಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಸಾತ್ವಿಕ ಧೃತಿ. ಈಗ ಧೃತಿ ಅಂತ ಒಂದು ಹೊಸ ವಿಚಾರಕ್ಕೆ ಬಂದಿದ್ದೀವಿ ನಾವು. ಬಲವಾದ ನಿರ್ಣಯ ಮಾಡುವಂಥ ಶಕ್ತಿಯನ್ನು, ಫರ್ಮ್ನೆಸ್ಸನ್ನು ಧೃತಿ ಅಂತ ಕರಿತೀವಿ. ನಮಗೆ ಗೊತ್ತಿರಬೇಕು ಬಹಳ ಯಶಸ್ವಿ ಮನುಷ್ಯರಿಗೆ ಅಂತಹ ಧೃತಿ ಇರುತ್ತೆ ಅಂತ. ಇಲ್ಲಿದ್ದವರು ಅರ್ಧದೆಲ್ಲೋ ತಮ್ಮ ಸಾಹಸವನ್ನು ಕೈ ಬಿಡಬೇಕಾಗುತ್ತೆ. ನೋಡಿ, ಯಾವ ಅವ್ಯಭಿಚಾರಣೆಯಾದ ಧಾರಣಾಶಕ್ತಿಯಿಂದ ಮನುಷ್ಯನ ಧ್ಯಾನಯೋಗದಿಂದ ಮನಸ್ಸನ್ನು ಪ್ರಾಣ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ಧಾರಣೆ ಮಾಡುತ್ತಾನೋ ಆ ಧೃತಿಯು ಸಾತ್ವಿಕ ಧೃತಿ ಅಂತ. ಅಂಥದ್ದು ಫರ್ಮ್ನೆಸ್ ಸಾತ್ವಿಕ ಅಂತ 33ನೇ ಶ್ಲೋಕ. ಯಾವ ಅವ್ಯಭಿಚಾರಣೆಯಾದ ಧಾರಣಾಶಕ್ತಿಯಿಂದ, ವಿಚಾರಣಾಶಕ್ತಿಯಿಂದ ಮನುಷ್ಯನು ಧ್ಯಾನ ಯೋಗದಿಂದ, ಅಂದರೆ ಇಲ್ಲಿ ಧ್ಯಾನದ ವಿಚಾರ ಅಂದರೆ ಈ ಪರಮಾತ್ಮನ ಧ್ಯಾನದ ವಿಚಾರದಿಂದ ಮಾಡಿದಂಥ ಕೆಲಸ ಪರಮಾತ್ಮನ ಕೆಲಸ ಆಗಿರುತ್ತೆ ಅಂತ. ಧ್ಯಾನ ಯೋಗದಿಂದ ಮನಸ್ಸು ಮತ್ತು ಪ್ರಾಣಿಯ ಇಂದ್ರಿಯಗಳ ಕ್ರಿಯೆಗಳನ್ನು ಧಾರಣ ಮಾಡುತ್ತಾನೆಯೋ, ಅಂದರೆ ಧ್ಯಾನ ಮಾಡಿ ಪರಮಾತ್ಮನ ಕ್ರಿಯೆಯನ್ನು ಮಾಡುತ್ತಾನೋ ಅಂತಹ ಧೃತಿಯನ್ನು, ಅಂತಹ ಬಲವಾದ ತೀರ್ಮಾನವನ್ನು ಸಾತ್ವಿಕ ಧೃತಿ ಅಂತ ಕರೀತಾನೆ. ಮುಂದಕ್ಕೆ ಹೋಗೋಣ. 34. ಏಯಾತು ಧರ್ಮಕಾಮಾರ್ಥಾನ್ ಧೃತ್ಯಾ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ. ಸುಂದರವಾದಂಥ ಶ್ಲೋಕ. ಅರ್ಜುನ, ಫಲದ ಇಚ್ಛೆಯುಳ್ಳ ಮನುಷ್ಯನು ಅತಿ ಆಸಕ್ತಿಯಿಂದ ಯಾವ ಧಾರಣಾಶಕ್ತಿಯಿಂದ ಧರ್ಮ ಅರ್ಥ ಕಾಮ ಇವುಗಳನ್ನು ಧಾರಣೆ ಮಾಡುತ್ತಾನೋ ಆ ಧಾರಣಾಶಕ್ತಿಯು ರಾಜಸ ಅಂತ ಹೇಳ್ತಾನೆ. ಆ ರೀತಿ ಫಲದ ಅಪೇಕ್ಷೆಯಿಂದ ಮಾಡುವಂತಹ ಎಲ್ಲ ಕ್ರಿಯೆಗಳನ್ನು ರಾಜಸ ಅಂತ ಹಿಂದಿಂದ ನೋಡ್ಕೊಂಡಿದ್ದೀವಿ. ಅದನ್ನೇ ಸ್ವಲ್ಪ ಸೂಕ್ಷ್ಮ ವಿವರಣೆ ಮಾಡ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 35.
ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧ ಧೃತಿ ಸಾ ಪಾರ್ಥ ಸಾಮಸಿ. ಮುಂದೆ ಧಾರಣಾಶಕ್ತಿ ವಿಚಾರ ಹೇಳಿ ಆಯಿತು. ಧೃತಿ ವಿಚಾರಕ್ಕೆ ಬಂದಾನೆ. ಧೃತಿ ಅಂದರೆ ಫರ್ಮ್ನೆಸ್ ಇನ್ ಥಾಟ್ ಅಂತ. ಈಗ ಸ್ವಲ್ಪ ಮುಂಚೆನೇ ನಾನು ವಿಚಾರ ಹೇಳಿದ್ದೀನಿ. ದುಷ್ಟಬುದ್ಧಿಯುಳ್ಳ ಮನುಷ್ಯನು ಯಾವ ಧಾರಣಾಶಕ್ತಿಯಿಂದ ನಿದ್ದೆ, ಭಯ, ಚಿಂತೆ, ದುಃಖ, ಉನ್ಮತ್ತವನ್ನು ಬಿಡುವುದಿಲ್ಲವೋ ಅಷ್ಟೇ ಅವನ ಜೀವನ. ನಿದ್ದೆ, ಭಯ, ದುಃಖ, ಚಿಂತೆ ಬಿಡೋದಿಲ್ವ ಅರ್ಥ ಧರಿಸಿಕೊಂಡು ಆ ಧಾರಣಾಶಕ್ತಿಯು ತಾಮಸವಾಗಿದೆ. ಅವನು ಏನೋ ಒಂದು ಮಾಡೋಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ ಅವನು ಮಾಡಬೇಕು ಅನ್ನುವಂಥ ಬಲವಾದ ನಿರ್ಣಯ ಮಾಡುವಂಥ ಶಕ್ತಿಯನ್ನೇ ಒಳಗಡೆ ಇರದೇ ಇರುವಂಥದ್ದಾಗಿರುತ್ತೆ. ಅದು ತಾಮಸಿ ಧೃತಿ ಅಂತ ಕೃಷ್ಣ ಕರೀತಾನೆ. ಮುಂದಕ್ಕೆ ಹೋಗೋಣ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. 36, 37 ಒಟ್ಟಿಗಿತ್ತು. ಆದ್ದರಿಂದ ಒಟ್ಟು ಓದಿದ್ದೀನಿ. ಬಹಳ ಸುಂದರವಾದ್ದು. ಸುಖವು 3 ರೀತಿಯಾಗಿದ್ದು ಅಂತ ಹೇಳ್ತಾನೆ. ಈಗ 3 ಪ್ರಕಾರದ ಸುಖವನ್ನು ಕೂಡ ನನ್ನಿಂದ ಕೇಳು. ಸುಖದಲ್ಲೂ ಸಾತ್ವಿಕ ಸುಖ ಅಂತ ಇದೆ, ರಾಜಸ ಸುಖ ಅಂತ ಇದೆ, ತಾಮಸ ಸುಖ ಅಂತ ಇದೆ ಅಂತ ನೋಡಿ ಎಷ್ಟು ಸುಂದರವಾಗಿದೆ ಕೃಷ್ಣನ ವಿವರಣೆ ಅಂತ. ಆ 3 ರೀತಿಯಾದ ಸುಖವನ್ನು ನನ್ನಿಂದ ಕೇಳು ಅಂತ ಹೇಳಿದಾನೆ. ಯಾವ ಸುಖದಲ್ಲಿ ಸಾಧಕನು ಭಜನೆ, ಧ್ಯಾನ, ಸೇವೆ ಮೊದಲಾದ ಅಭ್ಯಾಸದಲ್ಲಿ ರಮಿಸುತ್ತಾನೆಯೋ ಮತ್ತು ಯಾವುದರಿಂದ ಅವನ ದುಃಖ ಇಲ್ಲವಾಗುತ್ತದೆಯೋ ಅದು ಪ್ರಾರಂಭದಲ್ಲಿ ವಿಷಮವಾಗಿ ಕಂಡು ಬಂದರು. ಮೊದಲು ಕಷ್ಟವಾಗಿ ಕಂಡು ಬಂದರೂ ಕೂಡ ಪರಿಣಾಮದಲ್ಲಿ ಅಮೃತಕ್ಕೆ ಸಮಾನವಾಗಿರುತ್ತದೆ. ನಾವು ನೋಡ್ತೀವಿ ಅನೇಕ ಜನರು ಜೀವನದಲ್ಲಿ ಬಹಳ ಶ್ರಮಪಟ್ಟು ಕೊನೆಗೆ ಒಂದು ಪರಮಾತ್ಮ ಸಾಧನೆಯನ್ನು ಮಾಡಿದ ತೃಪ್ತಿಯನ್ನು ಹೊಂದಿಬಿಡ್ತಾರೆ. ಇಲ್ಲಿ ಹೇಳ್ತಾ ಇರೋದು ಅದನ್ನು, ಇದು ಪ್ರಾರಂಭದಲ್ಲಿ ವಿಷದಂತೆ ಕಂಡರೂ ಪರಿಣಾಮದಲ್ಲಿ ಅಮೃತಕ್ಕೆ ಸಮಾನವಾಗಿರುತ್ತದೆ. ಅದು ಪರಮಾತ್ಮನ ವಿಷಯಕ ಬುದ್ಧಿಯ ಪ್ರಸಾದದಿಂದ ಉಂಟಾಗುತ್ತದೆ. ಅದು ಯಾವುದು ಅಂದರೆ ಭಗವಂತ ಇದ್ದಾನೆ ಎನ್ನುವಂಥ ಬುದ್ಧಿಯ ಪ್ರಸಾದದಿಂದ ಉಂಟಾಗುತ್ತೆ. ಆ ಸುಖವನ್ನು ಸಾತ್ವಿಕ ಸುಖ ಎಂದು ಹೇಳಲಾಗಿದೆ. ತುಂಬ ಸುಂದರವಾದಂಥದ್ದು. ಸಾತ್ವಿಕ ಸುಖ ಅಂದರೆ ಏನೋ ಇಷ್ಟು ದುಡಿದ್ರೆ ಬರುತ್ತೆ ಎನ್ನುವಂಥ ಸುಖ ಅಲ್ಲ. ಇದು ಎಲ್ಲಿದೆಯೋ ಅಲ್ಲಿ ಹೇಗಿದೆಯೋ ಹಾಗೆ ನಮ್ಮನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಇದ್ದಿದ್ರಲ್ಲಿ ಪರಮಾತ್ಮನ ನೆಚ್ಚಿ ಜೀವನ ಮಾಡುವಂತಹ ಸುಖ ಇದೆಯಲ್ಲ, ಈ ಸುಖ ಸಾತ್ವಿಕ ಜೀವನದ ಸುಖ. ಅದನ್ನೇ ಕೃಷ್ಣ ಹೇಳ್ತಾ ಇರೋದು ಈ 2 ಶ್ಲೋಕದಲ್ಲಿ. ಇನ್ನೂ ಒಂದು ಸಾರಿ ಓದ್ತೀನಿ. ಈಗ 3 ಪ್ರಕಾರದ ಸುಖವನ್ನು ಕೂಡ ನನ್ನಿಂದ ಕೇಳು. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅರ್ಜುನ, ನನ್ನಿಂದ 3 ರೀತಿಯ ಸುಖವನ್ನು ಕೇಳು. ಅಭ್ಯಾಸಾದ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ಆಮೇಲೆ ಏನು ಹೇಳಿದ ಅಂದರೆ, ಯಾವ ಸುಖದಲ್ಲಿ ಸಾಧಕನು ಭಜನೆ, ಧ್ಯಾನ, ಅಭ್ಯಾಸದಿಂದ ಬರುತ್ತೋ ಮತ್ತು ದುಃಖದಿಂದ ಬಿಡುಗಡೆ ಮಾಡುತ್ತೋ ಅದು ಸಾತ್ವಿಕ ಸುಖ ಅಂತ ಹೇಳ್ತಾ ಇದ್ದಾನೆ. ಇದು ಪ್ರಾರಂಭದಲ್ಲಿ ವಿಷದಂತೆ ಕಂಡರೂ ಪರಿಣಾಮದಲ್ಲಿ ಅಮೃತಕ್ಕೆ ಸಮ. ಎತ್ತದಗ್ರೇ ವಿಷಮಿವ. ಮೊದಲು ಇದು ಕಷ್ಟದ ಜೀವನ, ಇದು ಕೊನೆಗೆ ಸುಖ ಬರುವಂಥದ್ದು. ಪರಿಣಾಮಿ ಅಮೃತೋತ್ತಮ. ನೋಡಿ ಎಷ್ಟು ಸುಂದರವಾಗಿದೆ. ಪರಿಣಾಮದಲ್ಲಿ ಅಮೃತ ಸದೃಶವಾದದ್ದು. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ. ಅಂತಹ ಸುಖವನ್ನು ಸಾತ್ವಿಕ ಅಂತ ಹೇಳ್ತೀವಿ. ಆತ್ಮಬುದ್ಧಿ ಪ್ರಸಾದಜಂ ಅಂದರೆ ಇದು ಆತ್ಮಜ್ಞಾನದಿಂದ ಉಂಟಾಗುವಂತಹ ಸುಖ ಅಂತ, ಸಾತ್ವಿಕ ಸುಖ ಅಂತ ಹೇಳ್ತಿದ್ದಾನೆ ಕೃಷ್ಣ. ಮುಂದಕ್ಕೆ ಹೋಗೋಣ. 38. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಉಂಟಾಗುವ ಸುಖವು ಮೊದಲು ಭೋಗ ಕಾಲದಲ್ಲಿ ಅಮೃತಕ್ಕೆ ಸಮಾನವಾಗಿ. ಇದಕ್ಕೆ ನಾನು ಹಿಂದೊಂದು ಸಾರಿ 14ನೇ ಅಧ್ಯಾಯದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೆ ಅಂತ ಅಂದ್ಕೊಂಡಿದ್ದೆ. ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ಮಾಡಿ ಬಂದುಬಿಡೋಣ ಅಥವಾ ಎಲ್ಲೋ ಹೋಗಿ ಬಂದುಬಿಡೋಣ ಅಂತಂದರೆ ಆ ಊಟ ಬಾಯಿಗೆಲ್ಲ ಬಹಳ ರುಚಿಯಾಗಿರೋದು ನಿಜ, ಹೊಟ್ಟೆಗೆ ಮಾತ್ರ ಸರಿ ಹೋಗೋದಿಲ್ಲ, ಭಾಳ ತೊಂದರೆಯನ್ನು ಅನುಭವಿಸುವಂಥದ್ದು ತುಂಬ ಸಾಧಾರಣವಾಗಿ ಕಾಣ್ತೀವಿ ಅಂತ ಇಲ್ಲಿ ಹೇಳ್ತಾ ಇರೋದನ್ನು ಹೇಳಿ. ವಿಷಯ ಇಂದ್ರಿಯಗಳ ಸಂಯೋಗದಿಂದ ಉಂಟಾಗುವ ಸುಖವು ಮೊದಲು ಭೋಗ ಕಾಲದಲ್ಲಿ ಅಮೃತಕ್ಕೆ ಸಮಾನವಾಗಿ ತೋರುವುದು. ಭೋಗ ಕಾಲದಲ್ಲಿ ಇದು ಬಿಟ್ಟರಿಲ್ಲ ಅಂತ ತೋರುವಂಥದ್ದು. ಪರಿಣಾಮದಲ್ಲಿ ವಿಷಕ್ಕೆ ಸಮಾನವಾಗಿದೆ. ಪರಿಣಾಮದಲ್ಲಿ ಅದರ ಬಹಳ ತೊಂದರೆಯನ್ನು ಉಂಟು ಮಾಡೋದು. ಅಂಥ ಸುಖವನ್ನು ರಾಜಸ ಸುಖ ಅಂತ ಹೇಳ್ತಾರೆ. ಸ್ವಲ್ಪ ಅನಲೈಸ್ ಮಾಡಿಕೊಂಡ್ರೆ ನಾವು ಮಾಡ್ತಾ ಇರುವಂಥ ಯಾವ ಪ್ರಯತ್ನಗಳು ಸಾತ್ವಿಕ ಪ್ರಯತ್ನ, ರಾಜಸ ಪ್ರಯತ್ನ ಅಥವಾ ಅದರಿಂದ ಸಿಗುವಂಥ ಸುಖ ಸಾತ್ವಿಕ ಸುಖವೋ ರಾಜಸ ಸುಖವೋ ಅನ್ನೋದು ನಮಗೂ ಕೂಡ ಅರ್ಥ ಆಗಬಲ್ಲದು ಅಂತ ಹೇಳೋದ್ರ ಜೊತೆಗೆ ಈ ಶ್ಲೋಕವನ್ನು ಮುಗಿಸೋಣ. ಈ 38ನ ಮುಂದಕ್ಕೆ ಹೋಗೋಣ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ
ನಿದ್ರಾಲಸ್ಯ ಪ್ರಮಾದೋತ್ತಮ್ ತತ್ತಾಮಸಮುದಾವೃತಂ. ಮುಂದುವರೆದು ಭೋಗಕಾಲದಲ್ಲಿಯೂ ಸುಖವನ್ನು ಕೊಡದೆ ಪರಿಣಾಮದಲ್ಲಿಯೂ ಆತ್ಮವನ್ನು ಮೋಹಗೊಳಿಸುತ್ತದೆಯೋ, ನಿದ್ದೆ ಆಲಸ್ಯ ಪ್ರಮಾದದಿಂದ ಉತ್ಪನ್ನವಾಗುತ್ತೋ ಆ ಸುಖವನ್ನು ತಾಮಸವೆಂದು ಹೇಳಲಾಗಿದೆ. ಬಹಳ ಸುಂದರವಾದಂಥದ್ದು. ತಾಮಸ ಸುಖಕ್ಕೆ ಬಹಳ ಉದಾಹರಣೆ ಸಿಗುತ್ತೆ ನಮಗೆ, ಹೇಳ್ತಾ ಹೋಗೋದಲ್ಲ. ಇದೇನು ಮದ್ಯಾದಿಗಳಲ್ಲಿ ತಮ್ಮನ್ನು ಸಂತೋಷಪಡಿಸ್ಕೊಳ್ತೀವಿ ಅಂತ ತಮ್ಮನ್ನು ತೊಡಸ್ಕೊಂಡು ಆ ರಸ್ತೆಯಲ್ಲಿ ಬಿದ್ದು ಒದ್ದಾಡುವಂಥ ಪಾಪಿಗಳನ್ನು ನೋಡ್ತೀವಿ ನಾವು. ಆ ನೋಡಿದಾಗ ಗೊತ್ತಾಗತ್ತೆ ಇವನು ಸಂತೋಷವಾಗುತ್ತೆ ಅಂತಲೇ ದುಡ್ಡು ಹಾಕೊಂಡು ಕುಡ್ದ. ಆದರೆ ಇವನ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ ರಸ್ತೆ ಬದಿ ಬಿದ್ದು ಒದ್ದಾಡುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಅದು ನಿದ್ದೆ ಆಲಸ್ಯ ಪ್ರಮಾದ ಎಲ್ಲ ತಪ್ಪನ್ನೇ ಮನುಷ್ಯನಿಂದ ಮಾಡ್ತಾ ಅಧೋಗತಿಗೆ ಹೋಗ್ತಾ 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 ಅದೇ ದುರ್ವಿಧಿಯಲ್ಲೇ ಸತ್ತು ಹೋಗಬೇಕಾದಂಥ ಸ್ಥಿತಿ ಬರುತ್ತೆ. ಅಂಥದ್ದನ್ನು ತಾಮಸ ಅಂತ ಕೃಷ್ಣ ಕರೀತಾನೆ. ತುಂಬ ಸುಂದರವಾಗಿದೆ ನೋಡಿ. ಭೋಗಕಾಲದಲ್ಲಿ ಹಾಗೂ ಪರಿಣಾಮದಲ್ಲಿಯೂ ಆತ್ಮವನ್ನು ಮೋಹಗೊಳಿಸುತ್ತದೆಯೋ. ಇನ್ನೊಂದು ಭ್ರಮೆ ನನಗೆ ಸುಖವಾಗತ್ತೆ ಅಂತ, ಆವಾಗಲೂ ಆಗಲಿಲ್ಲ ಆಮೇಲೂ ಆಗಲಿಲ್ಲ. ಅದು ಬರ್ಸೋದು ನಿದ್ದೆ ಆಲಸ್ಯ ಪ್ರಮಾದ. ನಿದ್ದೆ ಆಲಸ್ಯ ಮತ್ತು ತಪ್ಪು ನಿರ್ಣಯಗಳನ್ನು ಮಾಡಿಸುತ್ತೋ ಆ ಸುಖವನ್ನು ತಾಮಸ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹೋಗೋಣ 40ನೇ ಶ್ಲೋಕಕ್ಕೆ. ನ ತದಸ್ತಿ ಪೃಥುವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಶ್ಚಾಸ್ತ್ರಿಭಿರ್ಗುಣೈಃ. ಪೃಥ್ವಿಯಲ್ಲಿ, ಆಕಾಶದಲ್ಲಿ, ದೇವತೆಗಳಲ್ಲಿ ಎಲ್ಲೇ ನೋಡಿ, ಈ ಈ ಈ ಲೋಕದಲ್ಲಿ ಅಥವಾ ಉಳಿದ ಲೋಕಗಳಲ್ಲಿ ಇಲ್ಲವೇ ಮತ್ತು ಎಲ್ಲಿಯೇ ಆಗಲಿ ಪ್ರಕೃತಿಯಿಂದ ಉತ್ಪತ್ತಿಯಾದ ಯಾವುದೇ ಪ್ರಾಣಿ ಇಲ್ಲವೇ ಪದಾರ್ಥಗಳು 3 ಗುಣಗಳಿಂದ ಗುಣಗಳ ರಹಿತವಾದ ಸತ್ವವು ಯಾವುದೂ ಇಲ್ಲ. ಎಲ್ಲೆಲ್ಲಿ ಜೀವಿಗಳಿದಾವೋ ಅಲ್ಲೆಲ್ಲ ಈ 3 ಗುಣಗಳಿದ್ದಾವೆ. ಅದು ಸಾತ್ವಿಕ ಇರ್ಬೋದು, ರಾಯಸ ಇರ್ಬೋದು, ತಾಮಸ ಇರ್ಬೋದು. ಗುಣದ ಆಧಾರದ ಮೇಲೆಯೇ ನಮ್ಮ ವ್ಯಕ್ತಿತ್ವದ ನಿರ್ಮಾಣವೂ ಕೂಡ ಆಗಿದೆ ಎನ್ನುವಂಥ ತುಂಬ ಸುಂದರವಾದಂಥ ವಿಚಾರವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ನಾವು ಮಾಡಬೇಕಾಗಿದ್ದಿಷ್ಟೇ, ನನ್ನ ಹತ್ರ ಎಷ್ಟು ಸತ್ವಗುಣ ಇದೆ, ಎಷ್ಟು ರಜೋಗುಣ ಇದೆ, ಎಷ್ಟು ತಮೋಗುಣ ಇದೆ ಅಂತ ನೋಡಿಕೊಂಡ್ರೆ ನಮ್ಮ ವ್ಯಕ್ತಿತ್ವ ಯಾವ ಥರದ್ದು, ಅಥವಾ ಇದೊಂದು ಸಾರಿ ಎಚ್ಚರ ಬಂದ ಮೇಲೆ ನಾವು ಒಳ್ಳೆಯ ದಿಕ್ಕಿನ ಕಡೆ ಹೋಗುವಂಥ ಸಾಧ್ಯತೆಯೂ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಮುಂದಕ್ಕೆ ಹೋಗೋಣ. 41. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ. ಭಾಳ ಸುಂದರವಾದಂಥ ಹಂತಕ್ಕೆ ಬಂದುಬಿಟ್ಟಿದ್ದೀವಿ ನಾವೀಗ. ಅರ್ಜುನ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರ ಕರ್ಮಗಳು ಸ್ವಭಾವತಃ ಉತ್ಪನ್ನವಾದ ಗುಣಗಳಿಂದಾಗಿ ವಿಭಜಿಸಲಾಗಿದೆ. ಬಹಳ ಸುಂದರವಾದ್ದು. ನಾವೇನು ಜಾತಿ ಅಂತ ಭಾವಿಸ್ಕೊಂಡು ಬಿಟ್ಟಿದ್ದೀವಿ. ಭಗವಂತನಿಗೆ ಅದಿರೋದು ಈ ಮನುಷ್ಯನಲ್ಲಿ ಯಾವ ಗುಣ ಎಷ್ಟಿದೆ ಅಂತ ಅನ್ನೋದ್ರ ಮೇಲೆ ಅವನು ಬ್ರಾಹ್ಮಣನೋ, ಅವನು ವೈಶ್ಯನೋ, ಅವನು ಕ್ಷತ್ರಿಯನೋ, ಅವನು ಶೂದ್ರನೋ ಅಂತ ತೀರ್ಮಾನ ಆಗುತ್ತೆ ಅಂತನ್ನುವಂಥದ್ದು ನಾನು ಹಿಂದಿನ ಅಧ್ಯಾಯದಲ್ಲಿ ಎಲ್ಲೊಂದು ಕಡೆ ಉದಾಹರಣೆ ಕೊಟ್ಟಿದ್ದೀನಿ. ವಾಲ್ಮೀಕಿಯವರು ಕೇವಲ ಬೇಡ ಆದರೂ ವಂದನೀಯರಾಗೋದು ಯಾಕೆ ಅಂದರೆ ಅವರಲ್ಲಿ ಸಾತ್ವಿಕ ಗುಣದ ಪರಮಾವಧಿ ಇತ್ತು. ಹಾಗೆ ರಾಮ ಕೃಷ್ಣ ಅಂತ ದೇವತೆಗಳು ವಿಚಾರನ ಉದಾಹರಣೆ ಕೊಟ್ಟು ಹೇಳಿದ್ದೆ ನಾನು. ಅವರು ಕೂಡ ಮೂಲತಃ ಬ್ರಾಹ್ಮಣ ಅನ್ನುವಂಥ ಎತ್ತರ ಅಲ್ದಿದ್ದವರಾದರೂ ಕೂಡ ಆ ಯೋಗ್ಯತೆಯಿಂದಾಗಿ ಪರಮಾತ್ಮರಾಗಿಬಿಡ್ತಾರೆ ಅಂತನ್ನುವಂಥದ್ದು ಇಲ್ಲಿ ಅದನ್ನೇ ಹೇಳ್ತಾ ಇರೋದು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರ ಕರ್ಮಗಳು ಸ್ವಭಾವತಃ ಉತ್ಪನ್ನವಾದ ಗುಣಗಳಿಂದಾಗಿ ವಿಭಾಗಿಸಲಾಗಿದೆ. ಇದನ್ನು ಒಂದು ಅರ್ಥ ಮಾಡಿಕೊಂಡ್ರೆ ಸಮಾಜದಲ್ಲಿರುವಂಥ ಏನು ಜಾತಿ ವ್ಯವಸ್ಥೆ ಇದೆ ಇದು ಪರಮಾತ್ಮ ನಿಯತ ಆದಂಥದ್ದಲ್ಲ, ನಾವು ಮಾಡ್ಕೊಂಡಿರುವಂಥದ್ದು ಅನ್ನುವಂಥದ್ದು ಅರ್ಥ ಆಗುತ್ತೆ. ಯಾರು ಸಾತ್ವಿಕ ಎತ್ತರದಲ್ಲಿದ್ದಾರೋ ಅಥವಾ ಅವರಿಗೆ ಕರ್ತವ್ಯಗಳನ್ನು ಏನು ಅಂತ ಮುಂದೆ ಕೇಳ್ತಾನೆ. ಇಲ್ಲೇ ನಾನು ವಿವರಣೆ ಕೊಡೋದು ಬೇಡ. ಭಾಳ ಸುಂದರವಾಗಿ ಕೃಷ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಕೂಡ ಸ್ವಭಾವಗಳಿಂದ ಉತ್ಪನ್ನವಾದ ಗುಣಗಳಿಂದ ವಿಭಾಗಿಸಲಾಗಿದೆ ಅಂತಾನೇ ಕೃಷ್ಣ ಹೇಳಿಬಿಡ್ತಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಒಂದೇ ಮನೆಯಲ್ಲಿ ಒಬ್ಬ ಬ್ರಾಹ್ಮಣನೂ ಇರ್ಬೋದು, ಒಬ್ಬ ಕ್ಷತ್ರಿಯನೂ ಇರ್ಬೋದು, ಒಬ್ಬ ವೈಶ್ಯನೂ ಇರ್ಬೋದು, ಒಬ್ಬ ಶೂದ್ರನೂ ಇರ್ಬೋದು. ಜಾತಿ ಅಲ್ಲ, ಇದು ಗುಣಗಳ ಮಿಶ್ರಣದ ವಿಚಾರ ಕೃಷ್ಣ ಹೇಳ್ತಾ ಇರೋದು. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸೋತಿದ್ದೇವೆ, ಆದರೆ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸೋತಿದ್ದೀವಿ ಅಂತ ಮುಂದಕ್ಕೆ ಹೋಗೋಣ. 42. ಬ್ರಾಹ್ಮಣ ಅಂತ ಅನ್ಸ್ಕೊಳ್ಳೋನು ಯಾರಾಗ್ತಾನೆ, ಅಥವಾ ಬುದ್ಧಿಜೀವಿ ಅಂತ ಅನ್ಸ್ಕೊಳ್ಳೋರು ಯಾರಾಗ್ತಾನೆ, ಅಥವಾ ಇಂಟೆಲಿಜೆನ್ಸಿಂದ ಕೆಲಸ ಮಾಡ್ಕೊಳ್ಳೋನು ಯಾರಾಗ್ತಾನೆ ಅಂತ. ಶಮೋದಮಸ್ತಪಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಸುಂದರವಾಗಿದೆ. ಈಗ
ಈ ಡೆಫಿನೇಷನ್ನಲ್ಲಿ ಯಾರು ಇದಾನೋ ಅವನನ್ನು ನಾವು ಕೃಷ್ಣನ ದೃಷ್ಟಿನಲ್ಲಿ ಬ್ರಾಹ್ಮಣ ಅಂತ ಹೇಳಬೇಕಾಗತ್ತೆ. ಬ್ರಹ್ಮಕರ್ಮ ಮಾಡ್ತಾ ಇದ್ದಾನೆ ಅಂತ. ಯಾರು ಅಂದರೆ ಅಂತಃಕರಣದ ನಿಗ್ರಹ ಯಾರಿಗಿದೆಯೋ, ಇಂದ್ರಿಯಗಳ ಮೇಲೆ ಹತೋಟಿ, ಧರ್ಮಪಾಲನೆಗಾಗಿ ಕಷ್ಟಪಡುವುದು, ಒಳಗೆ ಹೊರಗೆ ಶುದ್ಧವಾಗಿರುವುದು, ಬೇರೆಯವರ ಅಪರಾಧಗಳನ್ನು ಕ್ಷಮಿಸುವುದು, ಮನಸ್ಸು ಮತ್ತು ಇಂದ್ರಿಯಗಳು ಮತ್ತು ಶರೀರವನ್ನು ಸರಳವಾಗಿರಿಸುವುದು, ಸರಳ ಜೀವನ ಮಾಡುವಂಥದ್ದು, ವೇದ ಶಾಸ್ತ್ರ ದೇವರು ಪರಲೋಕಾದಿಗಳಲ್ಲಿ ಶ್ರದ್ಧೆಯನ್ನಿಡುವುದು, ಭಗವಂತನಲ್ಲಿ ಶ್ರದ್ಧೆ ಇಡೋದು, ವೇದಶಾಸ್ತ್ರಗಳ ಅಧ್ಯಯನ ಮತ್ತು ಅಧ್ಯಾಪನ, ವಿದ್ಯೆ ಹೇಳ್ಕೊಡೋದು, ಕಲಿಯೋದು ಮತ್ತು ಹೇಳ್ಕೊಡೋದು ಮತ್ತು ಪರಮಾತ್ಮನ ತತ್ವದ ಅನುಭವ ಪಡೆಯುವುದು, ಇವೆಲ್ಲ ಬ್ರಾಹ್ಮಣನ ಸ್ವಾಭಾವಿಕವಾದ ಕರ್ಮಗಳಾಗಿವೆ. ತುಂಬ ಸುಂದರವಾಗಿದೆ ನೋಡಿ. ಇದನ್ನು ಯಾರು ಮಾಡ್ತಿದ್ದಾನೋ ಇದಕ್ಕೆ ಬ್ರಾಹ್ಮಣ ಇದನ್ನು ಮಾಡ್ತಾನೆ ಅಲ್ಲ, ಇದು ಮಾಡಿದವನು ಬ್ರಾಹ್ಮಣ ಅಂತ ಕೃಷ್ಣ ಹೇಳ್ತಾ ಇರೋದು. ಈ ಎಲ್ಲ ದಾರಿಯಲ್ಲಿ ಯಾರಿದ್ದಾನೋ ಅವನು ಬ್ರಾಹ್ಮಣ, ಸ್ವಾಭಾವಿಕವಾಗಿ ಬ್ರಾಹ್ಮಣ ಅಂತ, ಈ ಗುಣಗಳನ್ನು ಹೊಂದಿದವನು ಬ್ರಾಹ್ಮಣ ಅಂತ ಹೇಳ್ತಾ ಇದ್ದಾನೆ. ತುಂಬ ಸುಂದರವಾದಂಥ ಶ್ಲೋಕ. ಅಂಡರ್ಲೈನು ಮಾಡ್ಕೊಳ್ಳಿ, ಪದೇ ಪದೇ ವಿಮರ್ಶೆ ಮಾಡಿ. ಕೃಷ್ಣನ ಲೆಕ್ಕದಲ್ಲಿ ಒಂದೇ ಮನೆಯಲ್ಲಿ ಎಲ್ಲ ಜಾತಿಯವರು ಇರಬಲ್ಲರು ಅನ್ನುವಂಥದ್ದು ಭಾಳ ಸುಂದರವಾದದ್ದು. ಸಮಾಜದಲ್ಲಿ ಹೀಗಾಗದೇ ಇರೋದು ಕೃಷ್ಣನ ತಪ್ಪಲ್ಲ ಅಂತ ನಾನು ಭಾಳ ಸಾರಿ ಹೇಳ್ತೀನಿ. ಶ್ಲೋಕ ಓದ್ತೀನಿ, ಭಾಳ ಸುಂದರವಾದ್ದರಿಂದ. ಶಮೋ ದಮ ಸಪ ಶೌಚಂ. ನೋಡಿ, ಇಲ್ಲೇ ಇದೆ. ಶಮ, ದಮ, ತಪಸ್ಸು, ಶೌಚ, ಶಾಂತಿರಾರ್ಜವಮೇವಚ, ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಒಟ್ಟಿನಲ್ಲಿ ಇಂಟೆಲೆಕ್ಚುಯಲ್ಸ್ ಯಾರಿದ್ದಾರೆ ಅವ್ರು ಮಾಡ್ತಾ ಇರುವಂಥದ್ದು, ಅದು ಕೂಡ ಸಾತ್ವಿಕ ಇಂಟೆಲೆಕ್ಚುಯಲ್ಸ್ ಯಾರಿರ್ತಾರೆ ಮಾಡ್ತಾ ಇರುವಂಥದ್ದು ಬ್ರಹ್ಮಕರ್ಮ ಅಂತ ಹೇಳ್ತಾನೆ ಕೃಷ್ಣ. ಬಹಳ ಸುಂದರವಾದ್ದು. ಇನ್ನೊಂದು ಸರಿ ಮುಂದಕ್ಕೆ ಹೋಗೋಣ. 43. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯ ಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮಸ್ವಭಾವಜಂ. ಕ್ಷತ್ರಿಯ ಯಾರು ಅಂತ. ನಮ್ಮ ಅಪ್ಪ ಕ್ಷತ್ರಿಯ ಅಂದಿದ್ದಕ್ಕೆ ನಾನು ಕ್ಷತ್ರಿಯ ಅಲ್ಲ. ಕೃಷ್ಣನಿಗೆ ಆ ಗುಣ ಇದ್ದರೆ ನಾನು ಕ್ಷತ್ರಿಯ. ಯಾರು ಅಂದರೆ ಶೌರ್ಯ, ತೇಜಸ್ಸು, ಧೈರ್ಯ, ಚಾತುರ್ಯ, ಯುದ್ಧದಿಂದ ಓಡಿ ಹೋಗದಿರುವುದು, ತನ್ನನ್ನು ದೇಶಕ್ಕಾಗಿ, ದೇಶದ ರಕ್ಷಣೆಗಾಗಿ ತನ್ನನ್ನು ಮುಡುಪಾಗಿಟ್ಕೊಂಡು ಜೀವ ಕೊಡುವಂತಹ ಸಂದರ್ಭ ಬಂದರೆ ಸಂತೋಷದಿಂದ ತನ್ನನ್ನು ಒಪ್ಪಿಸ್ಕೊಡುವಂತಹ, ದಾನ ಕೊಡುವುದು ಮತ್ತು ಸ್ವಾಮಿಭಾವ, ಇವೆಲ್ಲೂ ಸ್ವಾಮಿಭಾವ, ದಾನ ಕೊಡುವಿಕೆ ಮತ್ತು ಸ್ವಾಮಿಭಾವ ಇವೆಲ್ಲವೂ ಕ್ಷತ್ರಿಯನ ಸ್ವಾಭಾವಿಕ ಕರ್ಮಗಳಾಗಿವೆ. ಕ್ಷತ್ರಿಯ ಮಾಡಬೇಕಾಗಿದ್ದು ಇಲ್ಲಿ ಕ್ಷತ್ರಿಯ ಅಂದರೆ ರಾಜ್ಯದ, ದೇಶದ ಮುಖ್ಯಸ್ಥನು ಕೂಡ, ಮುಖ್ಯಸ್ಥ ಕರ್ಮವನ್ನು ಕೂಡ ಕ್ಷತ್ರಿಯ ಕರ್ಮ ಅಂತ ಕೃಷ್ಣ ಕರೀತಾ ಇರೋದು. ಅಂದರೆ ಇಲ್ಲಿ ಏನು ನಮ್ಮದು ಮಿಲಿಟರಿ, ಪೊಲೀಸ್ ಮತ್ತು ಆಡಳಿತಾದಿ ವಿಚಾರದಲ್ಲಿ ಬರುತ್ತೋ ಅವು ಕ್ಷಾತ್ರ ವಿಚಾರ ಬರುವಂಥದ್ದಿದಾವೋ ಅದೆಲ್ಲೋ ಕ್ಷತ್ರಿಯ ಅಂತ ಹೇಳೋದು. ಭಾಳ ಸುಂದರವಾದಂಥ ಶ್ಲೋಕ. ಇನ್ನೊಂದು ಸಾರಿ ಓದ್ತೀನಿ. ಶೌರ್ಯಂ ತೇಜೋ ಧೃತಿರ್ದ್ರಾಕ್ಷ್ಯಂ ಯುದ್ಧೇ ಚಾಪ್ಯ ಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಇದು ಕ್ಷತ್ರಿಯನ ಕರ್ಮ. ಈ ಕರ್ಮ ಯಾರು ಮಾಡ್ತಾನೋ ಅವನು ಕ್ಷತ್ರಿಯ, ಯಾರು ಮಾಡಲ್ವೋ ಅವನು ಕ್ಷತ್ರಿಯ ಅಲ್ಲ. ಇದು ಕೃಷ್ಣನ ಲಾಜಿಕ್ಕು, ಇದು ಭಗವದ್ಗೀತೆ ಲಾಜಿಕ್ಕು. ಇದು ಸಮಾಜದೊಳಗೆ ಇಲ್ಲದೇ ಇದ್ದರೆ ಅದು ನಮ್ಮ ದುರಂತ ಅಷ್ಟೇ. ಇದು ಕೃಷ್ಣನ ದೋಷ ಅಲ್ಲ, ಸಮಾಜದ ದೋಷ ಆಗಿದೆ. ಮುಂದಕ್ಕೆ ಹೋಗೋಣ. ಕೃಷಿ ಗೌರಕ್ಷಣ್ಯ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರ ಸ್ವಾಪಿ ಸ್ವಭಾವಜಂ. ಭಾಳ ಸುಂದರವಾದ್ದು. ಇದು 2 ಗುಂಪು, ಮತ್ತೆರಡು ಗುಂಪುಗಳನ್ನು, ಸಮಾಜದ ಅಗತ್ಯ ಗುಂಪುಗಳಲ್ಲಿ ಮತ್ತೆರಡನ್ನು ಒಂದೇ ಕಡೆ ಹೇಳಿಬಿಟ್ಟ. ಕೃಷಿ, ಗೋಪಾಲನೆ ಮತ್ತು ಕ್ರಿಯಾಯುಕ್ತ ರೂಪಿ ಸತ್ಯ ವ್ಯವಹಾರ ಇವು ವೈಶ್ಯರ ಸ್ವಾಭಾವಿಕ ಕರ್ಮಗಳಾಗಿವೆ. ಅಂದರೆ ಇಷ್ಟು ಯಾರು ಕೃಷಿ ಮಾಡ್ತಾರೋ, ಯಾರು ಗೋ ಸಂರಕ್ಷಣೆ ಮಾಡುವಂಥ ಕೆಲಸದಲ್ಲಿದ್ದಾರೋ, ಯಾರು ಬಿಸ್ನೆಸ್ ಫೀಲ್ಡಲ್ಲಿ ಇದ್ದಾರೋ ಇವರನ್ನ ಕೃಷ್ಣ ವೈಶ್ಯರು ಅಂತ ಕರೀತಾನೆ. ಗಮನಿಸಿ ಗಮನಿಸಿ ಗಮನಿಸಿ. ಇದು ಜಾತಿ ಮೇಲಲ್ಲ, ಆ ಕೆಲಸ ಮಾಡೋನು ವೈಶ್ಯ ಅಂತ ಹೇಳ್ತಾ ಇರೋದು. ಹಾಗಾಗಿ ಕೃಷಿ ಗೌರಕ್ಷಣ್ಯ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಅಂತ ಹೇಳಿದ. ಕೃಷಿ ಗೌರಕ್ಷಣ್ಯ ವಾಣಿಜ್ಯ 3 ಇದೆ ನೋಡಿ. ಇಲ್ಲಿ ಕೃಷಿ ಮಾಡ್ತಾ ಇರೋರು, ನಾನು ಕೃಷಿ ಮಾಡ್ತಾ ಇದ್ದೀನಿ, ನಾನು ಬ್ರಾಹ್ಮಣ ಅಂತ ಹೇಳೋಕೆ ಬರಲ್ಲ ಕೃಷ್ಣನಿಗೆ. ಕೃಷಿ ಮಾಡ್ತಾ ಇದ್ದರೆ ಆ ಕೃಷಿ ಮಾಡ್ತಾ ಇರೋದ್ರಿಂದ ನೀನು ಕ್ಷತ್ರಿಯನಪ್ಪ ಅಂತ, ಅಲ್ಲ ವೈಶ್ಯನಪ್ಪ ಅಂತ ಹೇಳಬೇಕಾಗತ್ತೆ. ಕೃಷಿ ಗೌರಕ್ಷಣ್ಯ ವಾಣಿಜ್ಯ.
ಹಸು ಕಾಯೋದು ಮತ್ತು ವಾಣಿಜ್ಯ ವ್ಯವಹಾರ. ವೈಶ್ಯಕರ್ಮ ಸ್ವಭಾವ. ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ವಾಪಿ ಸ್ವಭಾವಜಂ. ಏನು ಲೇಬರ್ ಕ್ಲಾಸ್ ಅಂತ ಪ್ರಪಂಚಾದ್ಯಂತ ಇದೆ, ವರ್ಕಿಂಗ್ ಕ್ಲಾಸ್ ಅಂತ ಪ್ರಪಂಚಾದ್ಯಂತ ಇದೆ. ಆ ವರ್ಕಿಂಗ್ ಕ್ಲಾಸನ್ನು ಕೃಷ್ಣ ಶೂದ್ರ ಅಂತ ಕರೀತಾನೆ. ಇಲ್ಲಿ ಆ ಪದದ ಬಗ್ಗೆ ಏನು ಚಿಂತೆ ಬೇಡ. ಇವತ್ತು ಆ ಪದ ನಾವು ಬಳಸಲಿಲ್ಲ ಅಂದರೆ ಬೇರೆ ಪದವನ್ನು ಬಳಸ್ತೀವಿ. ಆದರೆ ಆ ಕ್ಲಾಸ್ ಅಂತೂ ಪ್ರಪಂಚಾದ್ಯಂತ ಇದೆ, ವರ್ಕಿಂಗ್ ಕ್ಲಾಸ್ ಅಂತ. ವರ್ಕರ್ಸ್ ಡೇ ಅಂತ ಮೇ 1 ಅವರಿಗಾಗಿ ಒಂದು ಸ್ಪೆಷಲ್ ದಿನವಾಗಿಯೂ ಕೂಡ ನಾವು ಆಚರಿಸೋದನ್ನು ಗಮನಿಸ್ಬೋದು. ಇವರು ತಮ್ಮ ಶರೀರ ಶಕ್ತಿಯನ್ನು ಕೊಟ್ಟು ಜೀವನವನ್ನು ನಡೆಸ್ತಾ ಹೋಗುವಂಥವ್ರು. ಬಹಳ ಸುಂದರವಾದಂಥ ಆ ವ್ಯವಸ್ಥೆ. ಇನ್ನೊಂದು ಸರಿ ಶ್ಲೋಕ ಓದ್ತೀನಿ, ಭಾಳ ಚೆನ್ನಾಗಿರೋದ್ರಿಂದ. ಕೃಷಿ ಗೌರಕ್ಷಣ್ಯ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ವ್ಯಾಪಿ ಸ್ವಭಾವಜಂ ಅಂತ ಹೇಳಿದ. ತುಂಬ ಸುಂದರವಾದಂಥ ಸಾಮಾಜಿಕ 4 ವಿಭಾಗಗಳನ್ನು ಕೃಷ್ಣ ಈ 3 ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಮುಂದಕ್ಕೆ ಹೋಗೋಣ. ಶ್ಲೋಕ 45. ಸ್ವೇ ಸ್ವೇ ಕರ್ಮಣ್ಯ ವಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಭಗವದ್ಗೀತೆ ಓದವರು ಈ ಶ್ಲೋಕವನ್ನು ನೋಡದೆ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಏನು ಸಮಾಜದಲ್ಲಿ ಭಗವದ್ಗೀತೆಯನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರುವಂಥ ಸ್ಥಿತಿ ಇದೆ, ಅದನ್ನು ನಾವು ಕಾಣ್ತೀವಿ. ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ, ತಮ್ಮ ಸ್ವಾಭಾವಿಕ ಕರ್ಮಗಳಲ್ಲಿ ತತ್ಪರತೆಯಿಂದ ತೊಡಗಿರುವ ಮನುಷ್ಯನಿಗೆ ಭಗವತ್ ಪ್ರಾಪ್ತಿ ರೂಪಿ ಪರಮಸಿದ್ಧಿ ಲಾಭವಾಗುತ್ತದೆ. ಅಂಡರ್ಲೈನ್ ಮಾಡಿ, ಮನಸ್ಸೊಳಗಿಟ್ಕೊಳ್ಳಿ. ಇದಕ್ಕೆ ಬ್ರಾಹ್ಮಣನಿಗೆ ಮಾತ್ರ ಮೋಕ್ಷ ಅಂತ ಹೇಳಲಿಲ್ಲ, ಕ್ಷತ್ರಿಯನಿಗೆ ಮಾತ್ರ ಅಂತ ಹೇಳಲಿಲ್ಲ, ವೈಶ್ಯನಿಗಿಲ್ಲ ಅಂತ ಹೇಳಲಿಲ್ಲ, ಶೂದ್ರನಿಗಿಲ್ಲ ಅಂತ ಹೇಳಲಿಲ್ಲ. ತಮ್ಮ ಸ್ವಾಭಾವಿಕ ಕರ್ಮಗಳಲ್ಲಿ ತತ್ಪರತೆಯಿಂದ ತೊಡಗುವ ಮನುಷ್ಯನಿಗೆ ಭಗವತ್ ಪ್ರಾಪ್ತಿ ರೂಪಿ ಪರಮಸಿದ್ಧಿಯ ಲಾಭವಾಗುತ್ತದೆ ಅಂತ ಕೃಷ್ಣ ಹೇಳ್ತಾ ಇರೋದು. ತನ್ನ ಸ್ವಾಭಾವಿಕ ಕರ್ಮದಲ್ಲಿ ರತನಾದ ಮನುಷ್ಯನು ಹೇಗೆ ಕರ್ಮವನ್ನು ಮಾಡಿ ಪರಮಸಿದ್ಧಿಯನ್ನು ಪಡೆಯುತ್ತಾನೆ, ಆ ವಿಧಿಯನ್ನು ನೀನು ಕೇಳು ಅಂತ ಮುಂದಿನ ವಿಚಾರಕ್ಕೆ ಹೋಗ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 46. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತ್ವಮಭ್ಯರ್ಚ್ಯ ಸಿದ್ಧಿಂ ವಿಂದಂತಿ ಮಾನವಃ. ಬಹಳ ಸುಂದರವಾದಂಥ ಶ್ಲೋಕ. ಆ ಸ್ವಕರ್ಮಣ ತ್ವಮಭ್ಯರ್ಚ್ಯ ಸಿದ್ಧಿಂ ವಿಂದಂತಿ ಮಾನವಃ ಅಂಡರ್ಲೈನ್ ಮಾಡ್ಕೊಳ್ಳಿ. ಎಷ್ಟು ಸುಂದರವಾಗಿದೆ ಅಂದರೆ, ನಾನು ಹಿಂದೊಂದು ಸಾರಿ ಬಹುಶಃ ತಮ್ಮ ಗಮನಕ್ಕೆ ತಂದಿದ್ದೆ ಅಂತ ಕಾಣುತ್ತೆ. ವೇದಗಳು ಬೇರೆ ಇಂಥವ್ರಿಗೆ ಮಾತ್ರ ಅಂತ ಹೇಳಿದಾಗ ಜಗಳ ಆಯಿತು ಅಂತ. ನನಗೇನು ನನ್ನ ಪಾಯಿಂಟ್ ಏನಿತ್ತು ಅಂದರೆ, ಎಲ್ಲರಿಗೂ ಮೋಕ್ಷ ಸಾಧ್ಯ ಅಥವಾ ಇಲ್ವಾ ಅಂತಿತ್ತು. ಭಗವಂತ ಇಲ್ಲಿ ಹೇಳಿದ್ದಾನೆ, ಸ್ವಕರ್ಮಣ ತ್ವಮಭ್ಯರ್ಚ್ಯ ಸಿದ್ಧಿಂ ವಿಂದಂತಿ ಮಾನವ. ಅಂದರೆ ನಿನ್ನ ಕರ್ಮಗಳಿಂದ ನಾನು ಪೂಜೆ ಮಾಡಿ ಸಿದ್ಧಿಯನ್ನು ಪಡಿ ಅಂತ. ಅಂದರೆ ಸಿದ್ಧಿ ಸಾಧ್ಯ, ಭಗವಂತನ ನೋಡೋದು ಸಾಧ್ಯ ಅಂತನ್ನುವಂಥದ್ದು ಇದು ಇಂಥವ್ರಿಗೆ ಸಾಧ್ಯ, ಬ್ರಾಹ್ಮಣನಿಗೆ ಸಾಧ್ಯ, ಕ್ಷತ್ರಿಯನಿಗೆ ಸಾಧ್ಯ ಇಲ್ಲ, ವೈಶ್ಯನಿಗೆ ಸಾಧ್ಯ ಇಲ್ಲ, ಶೂದ್ರನಿಗೆ ಸಾಧ್ಯ ಇಲ್ಲ. ಅಲ್ಲ, ಬ್ರಾಹ್ಮಣನಿಗೂ ಸಾಧ್ಯ, ಕ್ಷತ್ರಿಯನಿಗೂ ಸಾಧ್ಯ, ವೈಶ್ಯನಿಗೂ ಸಾಧ್ಯ, ಶೂದ್ರನಿಗೂ ಸಾಧ್ಯ ಅನ್ನುವಂಥದ್ದಿಲ್ಲಿರೋದು. ಯಥಾ ಪ್ರವೃತ್ತಿರ್ಭೂತಾನಾಮೇನ ಸರ್ವಮಿದಂ ತತಂ ಸ್ವಕರ್ಮಣ ತ್ವಮಭ್ಯರ್ಚ್ಯ ಸಿದ್ಧಿಂ ವಿಂದಂತಿ ಮಾನವ. ಎಂಥ ಸುಂದರವಾದಂಥ ಶ್ಲೋಕ ನೋಡಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಅದರ ತಾತ್ಪರ್ಯವನ್ನು ಓದ್ತೀನಿ. ಯಾವ ಪರಮೇಶ್ವರನಿಂದ ಈ ಎಲ್ಲ ಪ್ರಾಣಿಗಳ ಉತ್ಪತ್ತಿಯಾಗಿದೆಯೋ ಹಾಗೂ ಯಾರಿಂದ ಈ ಜಗತ್ತು ವ್ಯಾಪಿಸಿದೆಯೋ ಆ ಪರಮೇಶ್ವರನನ್ನು ತನ್ನ ಸ್ವಾಭಾವಿಕ ಕರ್ಮಗಳಿಂದ ಪೂಜಿಸಿ ಮನುಷ್ಯನು ಪರಮಸಿದ್ಧಿಯನ್ನು ಪಡೆಯುತ್ತಾನೆ. ಅದ್ಭುತವಾದಂಥದ್ದು. ಮನುಷ್ಯನಿಗೆ ಪರಮಸಿದ್ಧಿ ತನ್ನ ಕರ್ಮದಲ್ಲಿ ಇದೆ ಅಂತಂದರೆ ಇದಕ್ಕೆ ಮೇಲಿನವನಿಗುಂಟು ಕೆಳಗಿನವನಿಗಿಲ್ಲ ಅಂತ ಖಂಡಿತ ಅಲ್ಲ, ಎಲ್ಲರಿಗೂ ಸಿದ್ಧಿ ಇದೆ ಅನ್ನುವಂಥದ್ದು ಇಷ್ಟೆತ್ತರದ ಮಾತನ್ನು ಕೃಷ್ಣ ಅಲ್ಲದೆ ಇನ್ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೋಸ್ಕರ ಭಗವದ್ಗೀತೆ ಗ್ರೇಟ್ ಅಂತ ಹೇಳ್ತೀನಿ. ಇಂಥ ಶ್ಲೋಕ ಇರೋದರಿಂದ ನಾವು ನಿಜವಾಗೂ ನಾವು ಹಿಂದೂಗಳು ಅಂತ ಹೇಳ್ಬೋದು. ಎಲ್ಲರಲ್ಲೂ ಸಮಾನತೆ ಭಾವವನ್ನು ಭಗವದ್ಗೀತೆ ಅನುಷ್ಠಾನ ಮಾಡೋದ್ರಿಂದ ತರ್ಬೋದು ಅನ್ನುವಂಥದ್ದು ಬಹಳ ಸುಂದರವಾದಂಥ ಶ್ಲೋಕ ಇದು. ಇನ್ನೊಂದು ಸಾರಿ ಓದ್ತೀನಿ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತ್ವಮಭ್ಯರ್ಚ್ಯ ಸಿದ್ಧಿಂ ವಿಂದಂತಿ ಮಾನವಃ. ನೋಡಿ, ನಿಮ್ಮ ಕರ್ಮವನ್ನು ಪ್ರಾಮಾಣಿಕ ಮಾಡಿ ಮನುಷ್ಯ ಸಿದ್ಧಿಯನ್ನು ಪಡಿಬೋದು ಅನ್ನುವಂಥ ಎತ್ತರದ ಮಾತನ್ನು ಹೇಳಿಬಿಟ್ಟ ಕೃಷ್ಣ. ಮುಂದಕ್ಕೆ ಹೋಗೋಣ. 47. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನುಷ್ಠಿತ ಸ್ವಭಾವ ನಿಯತಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ಎಂತಹ ಅದ್ಭುತವಾದಂಥ ಮಾತು ಇದು ಅಂತಂದರೆ, ನಿನ್ನ ಗುಣಗಳಿಗೆ ಸರಿಯಾದಂತಹ ಕೆಲಸವನ್ನು ನೀನು ನೋಡ್ಕೋ, ನಿನ್ನ ಆಪ್ಟಿಟ್ಯೂಡಿಗೆ ಸರಿಯಾದಂಥ ಕೆಲಸ ನೋಡ್ಕೋ, ಆ ಕೆಲಸದಲ್ಲೂ ಮೋಕ್ಷ ಇದೆ ಅಂತ ಹೇಳ್ತಾ ಇರೋದು. ಇದು ನಾನು ಗಮನಿಸಿದ ವಿಚಾರನ ಹೇಳೋದೇನು ಅಂತಂದರೆ, ಯಾವ ಅಧ್ಯಾತ್ಮ ಸಾಧಕರಿಗೂ ಕೂಡ ರಮಣರಿಗಾದಂಥ ಅನುಭವ ರಾಮಕೃಷ್ಣರಿಗಾಗಲಿಲ್ಲ, ರಾಮಕೃಷ್ಣರಿಗಾದಂಥದ್ದು ಇನ್ಯಾರಿಗೂ ಆಗಲಿಲ್ಲ. ಅಂದರೆ ಈ ಅನುಭವಗಳು ಒಬ್ಬೊಬ್ಬರಿಗೆ ಒಂದೊಂದೇ ಸರಿ ಆಗುವಂಥದ್ದು. ನಾವು ಹಾಗಾಗಬೇಕು ಅಂತ ಇನ್ನೊಬ್ಬ ಆಗುವಂಥ ಪ್ರಯತ್ನ ಮಾಡಿದ್ರೆ ನಾವಾಗೋದು ನಿಂತು ಹೋಗುತ್ತೆ, ಇನ್ನೊಬ್ಬನೂ ಆಗೋದಿಲ್ಲ. ಹಾಗಾಗಿ ನಮ್ಮ ಗುಣಗಳೇನಿದ್ದಾವೆ ಅಂತ ರೆಕಗ್ನೈಸ್ ಮಾಡಿ ನಾವು ಕೆಲಸ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಆಚರಿಸಲಾದ ಬೇರೆಯವರ ಧರ್ಮಕ್ಕಿಂತ
ಗುಣರಹಿತವಾಗಿದ್ದರೂ ತನ್ನ ಧರ್ಮವು ಶ್ರೇಷ್ಠವಾಗಿದೆ. ತಾನು ಮಾಡಬೇಕಾಗಿತ್ತು ತನ್ನ ಆಪ್ಟಿಟ್ಯೂಡಿಗೆ ಸರಿಯಾದಂಥ ಕೆಲಸ. ನಾನು 3ನೇ ಅಧ್ಯಾಯದಲ್ಲಿ ಒಂದು ಕತೆ ಹೇಳಿದ್ದೆ, ಧರ್ಮವ್ಯಾಧನ ಕಥೆನ. ಅವನು ಕೂಡ ಬಹಳ ಎತ್ತರದ ಅಧ್ಯಾತ್ಮ ಸಾಧಕರಾಗ್ತಾನೆ ಅನ್ನುವಂಥದ್ದು. ಹಾಗಾಗಿ ಸ್ವಭಾವದಿಂದ ನೇಮಿಸಲ್ಪಟ್ಟ ಧರ್ಮರೂಪಿ ಕರ್ಮವನ್ನು ಮಾಡುವವನಿಗೆ ಪಾಪ ತಟ್ಟೋದಿಲ್ಲ, ಅಂಥವನಿಗೆ ಪಾಪ ಬರೋದಿಲ್ಲ. ತನ್ನ ಆಪ್ಟಿಟ್ಯೂಡ್ಗೆ ಸರಿಯಾದ ಕೆಲಸವನ್ನು ಯಾರು ಮಾಡ್ತಾನೋ ಅವನಿಗೆ ಪಾಪ ತಟ್ಟೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ತುಂಬ ಸುಂದರವಾದಂಥ ಶ್ಲೋಕ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸುನುಷ್ಠಿತಾತ್. ನಿನ್ನ ಆಪ್ಟಿಟ್ಯೂಡ್ನಂತೆ ನಡ್ಕೊಳ್ಳೋದು ಶ್ರೇಯಸ್ಕರ. ಇನ್ನೊಬ್ಬನಾಗ್ಲಿಕ್ಕೆ ಹೋದ್ರೆ ನೀನೂ ಆಗಲ್ಲ, ಅವನು ಆಗೋದಿಲ್ಲ ಅಂತ. ಸ್ವಭಾವ ನಿಯತಂ ಕರ್ಮ ಕುರುವನ್ನಾಬ್ರೋತಿ ಗೆಲ್ಬಿಷಂ. ನಿನ್ನ ಸ್ವಭಾವಕ್ಕೆ ಅನುಸಾರವಾದಂಥ ಕೆಲಸವನ್ನು ಮಾಡಿ ಯಶಸ್ಸು ಪಡೆಯೋದಕ್ಕೆ ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 48. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾ. ದೋಷಯುಕ್ತವಾಗಿದ್ದರೂ ಕೂಡ ಸ್ವಾಭಾವಿಕ ಕರ್ಮವನ್ನು ಬಿಡಬಾರದು. ಅಕಸ್ಮಾತ್ ನಮ್ಮ ಕರ್ಮದಲ್ಲಿ ದೋಷ ಇದೆ ಅಂತ ಇಟ್ಕೊಂಡ್ರೂ ಬಿಡ್ಲಿಕ್ಕೆ ಬರೋದಿಲ್ಲ. ಏಕೆಂದರೆ ಹೊಗೆಯಿಂದ ಅಗ್ನಿ ಕೂಡಿರುವಂತೆ ಎಲ್ಲ ಕರ್ಮಗಳಲ್ಲೂ ಒಂದಲ್ಲ ಒಂದು ರೀತಿಯ ದೋಷ ಕೂಡಿರುತ್ತದೆ. ಎಷ್ಟು ಎತ್ತರವಾದ ಕಲ್ಪನೆ ಇದರೊಳಗೆ ಇದೆ ಅಂತಂದರೆ, ನಾನು ಊಟ ಮಾಡಿದೆ ಅಂತಂದರೆ ಅದರ ಅರ್ಥ ಏನು ಅಂದರೆ ಇನ್ನೊಬ್ಬನ ಊಟವನ್ನು ನಾನು ತೆಗೆದುಕೊಂಡಿರ್ಬೋದು ಅನ್ನುವಂಥದ್ದು. ಅಷ್ಟು ದೋಷವೇ ಇಲ್ಲದೆ ಇರುವಂತಹ ಸ್ಥಿತಿ ಅನ್ನುವಂಥದ್ದು ಒಂದು ಇರೋದೇ ಇಲ್ಲ. ಹಾಗಾಗಿ ಕೆಲವು ದೋಷಗಳು ಇದ್ದೇ ಇರುತ್ತೆ ಅಂತನ್ನುವಂಥದ್ದು. ನಾವು ಅಕ್ಕಿ ಊಟ ಮಾಡ್ತಿದ್ದೀವಿ, ಪ್ರಾಣಿ ತಿನ್ನಲ್ಲ ಅಂತಂದರೆ, ಹೌದು ನಾವು ಅಹಿಂಸೆಯವರು ಹೌದು, ಆದರೆ ಆ ಭತ್ತಕ್ಕೂ ಕೂಡ ಇನ್ನೊಂದು ಮೊಳಕೆ ಆಗಬೇಕು ಅನ್ನುವಂಥ ಆಸೆ ಒಳಗಡೆ ಇತ್ತು, ಅದನ್ನು ನಾವು ತಿಂದು ಹಾಕ್ಬಿಟ್ಟಿದ್ದೀವಿ ಅಂತ ಅನ್ನೋದು ಹೇಳಿದರೆ ನಮಗೆ ಇದರದ್ದು ಅರ್ಥ ಆಗತ್ತೆ. ದೋಷಯುಕ್ತವಾಗಿದ್ದರೂ ಕೂಡ ಸ್ವಾಭಾವಿಕ ಕರ್ಮವನ್ನು ಬಿಡಬಾರ್ದು. ಏಕೆಂದರೆ ಹೊಗೆಯಿಂದ ಕೂಡಿ ಅಗ್ನಿಯು ಇರುವಂತೆಯೇ ಎಲ್ಲ ಕರ್ಮಗಳು ಒಂದಲ್ಲ ಒಂದು ರೀತಿಯ ದೋಷವನ್ನು ಹೊಂದಿದೆ. ಕ್ಷತ್ರಿಯ ಕರ್ಮದಲ್ಲಿ ಕೆಲವು ದೋಷ ಇರ್ಬೋದು, ವೈಶ್ಯ ಕರ್ಮದಲ್ಲಿ ಇರ್ಬೋದು, ಬ್ರಾಹ್ಮಣ ಕರ್ಮದಲ್ಲೂ ಇರ್ಬೋದು, ಶೂದ್ರ ಕರ್ಮದಲ್ಲೂ ಇರ್ಬೋದು. ಆ ದೋಷ ಇದೆ ಅನ್ನೋದಕ್ಕೆ ಬಿಡಬೇಡಪ್ಪ, ಅದನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದನ್ನು ಹೇಳಿದ್ದಾನೆ. ಮುಂದಕ್ಕೆ ಹೋಗೋಣ. 49. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಪ್ರಹ ನೈಷ್ಕರ್ಮ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಮುಂದುವರೆದು ಹೇಳಿದ, ಸರ್ವತ್ರ ಆಸಕ್ತಿರಹಿತ ಬುದ್ಧಿಯುಳ್ಳವನು, ನಿಸ್ಪೃಹ ಮತ್ತು ಅಂತಃಕರಣವನ್ನು ಗೆದ್ದುಕೊಂಡಿರುವ ಮನುಷ್ಯನು ಸಾಂಖ್ಯಯೋಗದಿಂದ ಆ ಶ್ರೇಷ್ಠ ನೈಷ್ಕರ್ಮ ಸಿದ್ಧಿಯನ್ನು ಪಡೆಯುತ್ತಾನೆ. ಕರ್ಮ ಮಾಡ್ತಾನೆ, ಮಾಡದೇ ಇರುವಾಗ ಏನು ಸಿದ್ಧಿ ಪಡೆಯೋದಿದೆ? ನೈಷ್ಕರ್ಮ ಅನ್ನುವಂಥ ಒಂದು ಸ್ಥಿತಿ ಇದೆ ನೋಡಿ, ನೈಷ್ಕರ್ಮ ಅಂತಿದೆ. ಕರ್ಮ ಮಾಡಿಯೂ ಮಾಡದೇ ಇರುವಂಥ ಸ್ಥಿತಿಯಲ್ಲಿರುವಂಥ, ನಾವು ಇದನ್ನು 3ನೇ ಅಧ್ಯಾಯದಲ್ಲಿ ಹೇಳಿದ್ವಿ. ಮತ್ತೆ ಪುನಃ ಇದು ಬರ್ತಾ ಇದೆ. ಆ ಸಿದ್ಧಿಯನ್ನು ಪಡಿತಾನೆ ಅಂತ ಕೃಷ್ಣ 49ನೇ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಮುಂದಕ್ಕೆ ಹೋಗೋಣ. 50. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೆ ಸಮಾಸೇನೇವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾ ಪರ. ಜ್ಞಾನಯೋಗದ ಅಂತಿಮ ಸ್ಥಿತಿಯಾದ ನೈಷ್ಕರ್ಮ ಸಿದ್ಧಿ, ಕರ್ತವ್ಯವನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಏನೂ ಮಾಡದೇ ಇರುವಷ್ಟು ತೃಪ್ತವಾಗಿರುವಂಥ ಸಿದ್ಧಿಯನ್ನು ನೈಷ್ಕರ್ಮ ಸಿದ್ಧಿ ಅಂತ ಹೇಳುವಂಥದ್ದು. ಹೀಗೆ ಪಡೆದುಕೊಂಡ ಮನುಷ್ಯನು ಬ್ರಹ್ಮವನ್ನು ಪಡೆದುಕೊಳ್ಳುವನೋ ಆ ರೀತಿಯನ್ನು ಸಂಕ್ಷೇಪವಾಗಿ ನನ್ನಿಂದ ಕೇಳು. ಈ ನೈಷ್ಕರ್ಮ ಸಿದ್ಧಿಯನ್ನು ಪಡೆಯೋದಕ್ಕೆ ಏನು ಸಾಧನೆ ಇದೆ ಅಂತ ನಾವು ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ಕೃಷ್ಣನಿಗೆ ವಿಚಾರವನ್ನು ಹೇಳೋದ್ರ ಜೊತೆಗೆ ಅದಕ್ಕೆ ದಾರಿಯನ್ನು ತೋರಿಸ್ಬೇಕಾದಂಥ ಜಾಗದಲ್ಲೂ ಇದ್ದಾನೆ. ಹಾಗಾಗಿ ಪ್ರತಿ ಸಾರಿಯೂ ನಮಗೆ 13ನೇ ಅಧ್ಯಾಯದಲ್ಲಿ ಏನು ಮಾಡಬೇಕು ಅಂತ ಹೇಳ್ದ, 12ನೇ ಅಧ್ಯಾಯದಲ್ಲಿ ಏನು ಮಾಡಬೇಕು ಅಂತ ಹೇಳ್ದ, ಪದೇ ಪದೇ ಏನು ಮಾಡೋದ್ರಿಂದ ಈ ಸ್ಥಿತಿಯನ್ನು ಪಡಿಬೇಕು ಅಂತ ಹೇಳ್ತಾ ಇದ್ದಾನೆ. ಈ 18ನೇ ಅಧ್ಯಾಯದಲ್ಲೂ ಇನ್ನೊಂದು ಸಾರಿ ತುಂಬ ಸುಂದರವಾಗಿ ನೀವು ಮಾಡ್ಬೋದಾದಂಥ ಇಂತಹ ಸ್ಥಿತಿಯನ್ನು, ನೈಷ್ಕರ್ಮ ಸಿದ್ಧಿಯ ಸ್ಥಿತಿಯನ್ನು ಪಡಬೇಕಾದ್ರೆ ಏನು ಸಾಧನೆ ಮಾಡಬೇಕೋ ಅದನ್ನು ಹೇಳ್ತಾ ಇದ್ದಾನೆ. ಈ ಸಾಧನೆ ಯಾರಿಗೆ ಸಾಧ್ಯ ಅಂತಂದರೆ ಎಲ್ಲರಿಗೂ ಸಾಧ್ಯ ಅಂತ ಹೇಳಿದ್ದಾನೆ. ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಭಾಳ ಸುಂದರವಾಗಿರುವಂಥದ್ದು. ಹೋಗೋಣ ಅದಕ್ಕೆ. 51, 52, 53 ಒಟ್ಟಿಗಿದ್ದಾವೆ, ಒಟ್ಟಿಗೆ ಓದ್ತೀನಿ. ಬುದ್ಧಿಯ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವಾ ರಾಗದ್ವೇಷವ್ಯುದಸ್ಯ ಚ ವಿವಿಕ್ತಶೇವಿ ಲಘ್ವಾಶಿ ಯಥಾ ವಾಕ್ಕಾಯ ಮಾನಸಃ ಧ್ಯಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. 13ನೇ ಅಧ್ಯಾಯದಲ್ಲಿ ಹೇಳಿದಾಗೆ 13ನೇ ಅಧ್ಯಾಯದ 7, 8, 9, 10 ಅಂತ ಕಾಣುತ್ತೆ. ಆ ಶ್ಲೋಕಗಳು ವಿಚಾರ ಹೇಳಿದ್ದೆ ಏನು ಸಾಧನೆ ಮಾಡಬೇಕು ಅಂತ. ಹಾಗೆ ಈ 3 ಶ್ಲೋಕದಲ್ಲೂ ಅದೇ ಏನು ಸಾಧನೆ ಅಂತ ಹೇಳಿದ್ದಾನೆ. ವಿಶುದ್ಧಯ ಬುದ್ಧಿಯ, ವಿಶುದ್ಧವಾದ ಬುದ್ಧಿಯಿಂದ ಕೂಡಿದವನಾಗಿ
ಲಘ್ವಾಸಿ. ಬಹಳ ಸುಂದರವಾದ ಮಾತು ಭಗವದ್ಗೀತೆಯಲ್ಲಿ ಏನಪ್ಪ ಅಂತಂದರೆ, ಆರೋಗ್ಯಪೂರ್ಣವಾದಂಥ ಜೀವನ ಆಗಬೇಕಾದ್ರೆ ಲಘ್ವಾಸಿ ಆಗಿರೋದು ಅಗತ್ಯ. ಅಂದರೆ ಮಿತ ಭೋಜನ ಮಾಡೋದು ಅಗತ್ಯ ಅಂತ ಹೇಳ್ತಾನೆ. ಈ ಮಿತ ಭೋಜನಕ್ಕೆ ಒಂದೊಂದು ಸಾರಿ ಮನಸ್ಸು ಒಪ್ಪದೆ ಬಹಳ ಹೊಟ್ಟೆ ತುಂಬ ತಿನ್ನಿಸ್ಬಿಡುತ್ತೆ. ಆ ಹೆಚ್ಚಿಗೆ ತಿಂದಿದ್ದು ಅದು ಮೃತ್ಯು ಸ್ವರೂಪ ಅಂತನ್ನುವಂಥದ್ದು. ಹಾಗಾಗಿ 6ನೇ ಅಧ್ಯಾಯದಲ್ಲೂ ಹೇಳಿದ್ದ, ನೆನಪಿದೆ ಅಂತ ಅಂದ್ಕೊಂಡಿದ್ದೀನಿ, 6ನೇ ಅಧ್ಯಾಯ ಧ್ಯಾನ ಯೋಗದಲ್ಲಿ ಹೇಳಿದ್ದು. ಅಲ್ಲಿ ಕೂಡ ಸ್ವಲ್ಪ ಆಹಾರ ತಗೋಬೇಕು ಅಂತ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸೂಕ್ಷ್ಮಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳಿದ್ದ. ಮತ್ತು ಮುಂದುವರೆದು ನಾತ್ಯಶ್ನತಸ್ತು ಯೋಗೋ ಅಸ್ತಿ ನಚೈಕಾಂತ ಮನಶ್ನತಃ ಅಂತ ಹೇಳಿದ್ದ. ಅಂದರೆ ತುಂಬ ತಿನ್ನೋನಿಗೂ ಯೋಗ ಇಲ್ಲ, ತಿಂದೆ ಇರೋನಿಗೂ ಇಲ್ಲ, ನಿದ್ದೆ ಮಾಡೋನಿಗೂ ಇಲ್ಲ, ಸದಾ ಜಾಗೃತವಾಗಿದ್ದ ಅಂತ ಹೇಳಿದ್ದ. ಹಾಗಾಗಿ ಈ ಲಘ್ವಾಸಿ ಎನ್ನುವಂಥದ್ದು ಬಹಳ ಮುಖ್ಯವಾದಂಥ ಒಂದು ವಿಚಾರ. ನಾವು ಅಟ್ಲೀಸ್ಟ್ ಇದನ್ನು ಒಂದು 40-42 ವರ್ಷದ ನಂತರನಾದರೂ ಕೂಡ ಇದು ಒಂದು ವಿಚಾರದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಆರೋಗ್ಯ ಸುಧಾರಣೆಯ ದೃಷ್ಟಿನಲ್ಲಿ ಕೃಷ್ಣ ಹೇಳುವಂತಹ ಅದ್ಭುತವಾದಂಥ ಒಂದು ಬದಲಾವಣೆ ಆಗುತ್ತೆ. ಹಾಗಾಗಿ ಏನು ಹೇಳಿದ ಅಂದರೆ, ವಿಶುದ್ಧವಾದ ಬುದ್ಧಿಯಿಂದ ಕೂಡಿದವನಾಗಿ ಸಾತ್ವಿಕ ಭೋಜನ ಮಾಡುವವನು, ಲಘ್ವಾಸಿ ಅಂದರೆ ಕ್ರಮವಾದ ಸ್ವಲ್ಪನೇ ತಿನ್ನವನು, ಶಬ್ದಾದಿ ವಿಷಯಗಳನ್ನು ತ್ಯಾಗಗೈದು, ಆಸೆಗಳನ್ನು ತ್ಯಾಗಗೈದು ವಿವಿಕ್ತ ಸೇವಿ, ಏಕಾಂತದಲ್ಲಿ ಶುದ್ಧವಾದ ಸೇವೆ ಮಾಡುವನು, ಏಕಾಂತದಲ್ಲಿರೋವನು ಅಂತಂದರೆ ಇಲ್ಲಿ ಎಲ್ಲರನ್ನು ಬಿಟ್ಟು ಓಡೋದವನಲ್ಲ, ಇದು ಎಲ್ಲರ ಮಧ್ಯೆ ಇದ್ದು ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸ್ಕೊಂಡವನು. ಧೃತ್ಯ ಸಾತ್ವಿಕ ಧಾರಣ ಶಕ್ತಿಯ ಮೂಲಕ ಆತ್ಮವಾನ್ ಅಂತಃಕರಣ ಇಂದ್ರಿಯಗಳನ್ನು ಸಂಯಮದಲ್ಲಿ ಇರಿಸಿಕೊಂಡು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂತುಕೊಂಡು ಯಥಾವಾಕರ್ಮ ಮಾನಸಃ, ಮನಸ್ಸು ವಾಣಿ ಮತ್ತು ಶರೀರವನ್ನು ವಶದಲ್ಲಿ ಇರಿಸಿಕೊಳ್ಳುವವನು. ಮನಸ್ಸು ಯಾರು ಹಿಡಿತದಲ್ಲಿದೆಯೋ, ಶರೀರ ಯಾರು ಹಿಡಿತದಲ್ಲಿದೆಯೋ, ಹಾಗೂ ಮಾತು ಯಾರು ಹಿಡಿತದಲ್ಲಿದೆಯೋ ಅವನು ರಾಗದ್ವೇಷಗಳನ್ನು ನಾಶಪಡಿಸಿಕೊಂಡವನು. ವೈರಾಗ್ಯವನ್ನು ಹೊಂದಿದ್ದು ಸಮಪಾಶ್ರಿತ ಆಶ್ರಯ ಪಡೆಯುವವನು. ಅಹಂಕಾರ ಬಿಟ್ಟಿರೋನು. ಬಲ ದರ್ಪ ನೋಡಿ ಎಲ್ಲ ಗುಣಗಳನ್ನು ವರ್ಜ ಮಾಡಿರೋರು, ಅಹಂಕಾರ ಇಲ್ಲದೆ ಇರೋರು, ನಾನು ಬಲಶಾಲಿ ಎನ್ನುವಂಥ ದುರಹಂಕಾರ ಇಲ್ಲದೆ ಇರೋದು, ದರ್ಪ ಇಲ್ಲದೆ ಇರೋದು, ಅತಿ ಕಾಮ ಇಲ್ಲದೆ ಇರೋದು, ಸಿಟ್ಟು ಇಲ್ಲದೆ ಇರೋದು. ಇದು ನಾವು 16ನೇ ಅಧ್ಯಾಯದಲ್ಲಿ ನೋಡಿದ್ನು. ತ್ರಿವಿಧಂ ನರಕಸ್ಯಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭ ತಸ್ಮಾದೇತತ್ರೇನ್ ತ್ಯಜೇತ್ ಅಂತ ಹೇಳಿದ್ದ. ಈ ಕಾಮ, ಕ್ರೋಧ ಮತ್ತು ಲೋಭ ಮೂರನ್ನು ಬಿಟ್ಬಿಟ್ರೆ ಭಗವಂತನ ದಾರಿಗೆ ನಾವು ಬಂದುಬಿಡ್ತೀವಿ ಎನ್ನುವಂಥದ್ದು ಹೇಳಿದ್ದ. ಇಲ್ಲಿ ಅದೇ ವಿಚಾರ ಹೇಳ್ತಾ ಇದ್ದಾನೆ. ಕ್ರೋಧವನ್ನು ಪರಿಗ್ರಹ ಅಥವಾ ಅತಿಯಾಗಿ ತೆಗೆದುಕೊಳ್ಳೋದು, ಮಾಡದ ಕೆಲಸಕ್ಕೆ ತೆಗೆದುಕೊಳ್ಳೋದನ್ನು ಪರಿಗ್ರಹ ಅಂತ ಕರೀತಾರೆ. ಇಂಥದ್ದನ್ನು ನಿಲ್ಲಿಸಿ ಬಿಟ್ಟು ನಿರಂತರ ಧ್ಯಾನಯೋಗ ಪರಾಯಣನಾಗಿರುವ ಮಮತಾರಹಿತನಾದ ಶಾಂತಿಯುಕ್ತನಾದ ಪುರುಷನು ಬ್ರಹ್ಮನಲ್ಲಿ ಅಭಿಮನ್ಯ ಭಾವದಿಂದ ಇರಲು ಪಾತ್ರನಾಗುತ್ತಾನೆ, ಬ್ರಹ್ಮಭಾವದಲ್ಲಿರೋದಕ್ಕೆ ಪಾತ್ರನಾಗುತ್ತಾನೆ ಅಂತ ಹೇಳಿದ್ದಾನೆ. ತುಂಬ ಸುಂದರವಾದಂಥ 3 ಶ್ಲೋಕಗಳು ಸಾಧನೆ ದಾರಿ ಹೇಳ್ತಾ ಇರುವಂಥದ್ದು. ಇದರ ತಾತ್ಪರ್ಯವನ್ನು ಇನ್ನೂ ಒಂದು ಸಾರಿ ಓದ್ತೀನಿ, ಶ್ಲೋಕಗಳನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ವಿಶುದ್ಧ ಬುದ್ಧಿಯಿಂದ ಕೂಡಿದ ಹಗುರವಾದ ಸಾತ್ವಿಕ ಮತ್ತು ನಿಯಮಿತ ಭೋಜನ ಮಾಡುವವನು, ಶಬ್ದಾದಿ ವಿಷಯಗಳನ್ನು ತ್ಯಜಿಸಿ ಏಕಾಂತದಲ್ಲಿ ಶುದ್ಧ ಜಾಗದಲ್ಲಿ ವಾಸಿಸುವನು, ಅದ್ದಿದ್ರಲ್ಲೇ ಏಕಾಂತವನ್ನು ನಿರ್ಮಾಣ ಮಾಡಿಕೊಂಡವನು, ಸಾತ್ವಿಕ ಧಾರಣಾ ಶಕ್ತಿಯಿಂದ ಅಂತಃಕರಣ ಮತ್ತು ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಟುಕೊಂಡವನು, ಮನಸ್ಸು ವಾಣಿ ಶರೀರವನ್ನು ವಶದಲ್ಲಿಟ್ಟುಕೊಂಡು ರಾಗದ್ವೇಷವನ್ನು ಸರ್ವತಾ ನಾಶಗೊಳಿಸಿ ಚೆನ್ನಾದ ದೃಢವಾದ ವೈರಾಗ್ಯವನ್ನು ಆಶ್ರಯಿಸಿ ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ, ಸಂಗ್ರಹ ವೃತ್ತಿ ಇವುಗಳನ್ನು ತ್ಯಜಿಸಿ ನಿರಂತರ ಧ್ಯಾನಯೋಗ ಪರಾಯಣನಾದ ಮಮತಾರಹಿತನಾದ ಶಾಂತಿಯುಕ್ತ ಮನುಷ್ಯನು ಸಚ್ಚಿದಾನಂದಗನ ಬ್ರಹ್ಮನಲ್ಲಿ ಅಭಿನ್ನ ಭಾವದಿಂದ ಸ್ಥಿತನಾಗಿರಲು ಪಾತ್ರನಾಗುತ್ತಾನೆ. ಇಂಥವನಿಗೆ ಭಗವಂತನಲ್ಲಿಯೇ ಇರುವಂತಹ ಅನುಭವ ಸಾಧ್ಯ ಅಂತ ಹೇಳ್ತಾ ಇರುವಂಥದ್ದು. 3 ಶ್ಲೋಕವನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಇನ್ನೂ ಒಂದು ಸಾರಿ ಓದ್ಬಿಡ್ತೀನಿ. ಬುದ್ಧಿಯ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವಾ ರಾಗದ್ವೇಷವ್ಯುದಸ್ಯ ಚ ವಿವಿಕ್ತ ಸೇವಿ ಲಘ್ವಾಸಿ ಯಥಾ ವಾಕ್ಕಾಯ ಮಾನಸಃ ಧ್ಯಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಬಹಳ ಸುಂದರವಾದಂಥ 3 ಶ್ಲೋಕಗಳು. ಮುಂದಕ್ಕೆ ಹೋಗೋಣ. 54. ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಮುಂದುವರೆದೇನು ಹೇಳಿದ ಅಂದರೆ, ಬ್ರಹ್ಮನಲ್ಲಿ ತದ್ರೂಪನಾದ ಪ್ರಸನ್ನ ಚಿತ್ತವುಳ್ಳ ಯೋಗಿಯು.
ಯಾವಾಗಲೂ ಸದಾ ಪರಮಾತ್ಮನಲ್ಲಿ ಇರುವಂತಹ ಸ್ಥಿತಿಯನ್ನೇ ಪಡೆದಂತಹ ಪ್ರಸನ್ನ ಚಿತ್ತವಾದಂಥ ಯೋಗಿಯು ಯಾವುದಕ್ಕೂ ಶೋಕಿಸುವುದಿಲ್ಲ, ದುಃಖವೇ ಇಲ್ಲ ಅವನಿಗೆ. ಎಂಥದ್ದೇ ಸ್ಥಿತಿ ಬಂದರೂ ಕೂಡ ಭಗವಂತನ ಪ್ರಸಾದ ಅಂತ ತೆಗೆದುಕೊಳ್ತಾನೆ, ಯಾವುದನ್ನು ಬಯಸುವುದೂ ಇಲ್ಲ. ಇದು ಭಾಗ್ಯ ಬಹಳ ಸಾರಿ ಹೇಳಿದ್ದೆ ನಾನು, ಯಾವುದನ್ನು ಬಯಸೋದೂ ಇಲ್ಲ. ಹೀಗೆ ಸಮಸ್ತ ಪ್ರಾಣಿಗಳಲ್ಲಿ ಸಮಭಾವವುಳ್ಳ ಯೋಗಿಯು ನನ್ನ ಪರಾಭಕ್ತಿಯನ್ನು ಪಡೆಯುತ್ತಾನೆ. ಎಲ್ಲ ಜೀವಿಗಳನ್ನು ಮತ್ಪುನಃ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶನಿಚಯೋಶ್ವಪಾಕೇಚ ಪಂಡಿತ ಸಮದರ್ಶಿನ ಅಂತ ಹೇಳಿದ ಆ ರೀತಿ ಎತ್ತರದ ಭಾವ ಇರೋನು ನನ್ನ ಪರಾಭಕ್ತಿಯನ್ನು ಪಡೆಯುತ್ತಾನೆ ಅಂದರೆ ಭಗವಂತನಲ್ಲಿಯೇ ಇರುವಂತಹ ಸ್ಥಿತಿಯನ್ನು ಪಡಿತಾನೆ ಅನ್ನುವಂಥದ್ದು ಬಹಳ ಎತ್ತರದ ಅಭಿಪ್ರಾಯ. ಅದು ಬಹಳ ಸುಂದರವಾಗಿದೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ಮುಂದಕ್ಕೆ ಹೋಗೋಣ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಮೇಲೆ ಹೇಳಿದ ಎಲ್ಲ ಗುಣಗಳನ್ನು ತನ್ನದಾಗಿಸಿಕೊಂಡಂಥ ಮನುಷ್ಯ ಆ ಅಪಾರ ಭಕ್ತಿಯ ಮೂಲಕ ನನ್ನನ್ನು ನಾನು ಯಾರಾಗಿದ್ದನೋ ಮತ್ತು ಯಾವ ಪ್ರಕಾರದಿಂದ ಯುಕ್ತನಾಗಿದ್ದನೋ ಸರಿಯಾಗಿ ಹೇಗಿರುವನೇ ಹಾಗೆ ತತ್ವಶಃ ಅಳಿಯುತ್ತಾನೆ. ಅಂದರೆ ಇವನಿಗೆ ಪರಮಾತ್ಮನ ಅರ್ಥ ಆಗಲಿಕ್ಕೆ ಬೇಕಾಗುವಂತಹ ಒಂದು ಗುಣ ಇದೆ. ಆ ಭಕ್ತಿಯಿಂದ ನನ್ನನ್ನು ತತ್ವದಿಂದ ತಿಳಿದುಕೊಂಡು ತತ್ಕಾಲದಲ್ಲಿಯೇ ನನ್ನನ್ನು ಪ್ರವೇಶ ಮಾಡಿಸ್ತಾನೆ. ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೆ ತದನಂತರಂ ಅಂದರೆ ಇರುವಾಗಲೇ ಭಗವಂತ ಅರ್ಥ ಆಗ್ತಾನೆ, ಶರೀರವನ್ನು ಬಿಟ್ಟಾಗ ಅವನಲ್ಲಿಯೇ ಲೀನ ಆಗ್ತಾನೆ. ಎಷ್ಟು ಚೆನ್ನಾಗಿದೆ, ಅಂಡರ್ಲೈನ್ ಮಾಡ್ಕೋಬೇಕಾಗಿದ್ದು 55ನೇ ಶ್ಲೋಕ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವನ್ಯಸ್ಯಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೆ ತದನಂತರಂ. ಬಹಳ ಸುಂದರವಾದಂಥ ಶ್ಲೋಕ. ಯಾಕೆ ಅಂದರೆ ಮೊದಲು ಪರಮಾತ್ಮನ ಈ ಎತ್ತರದ ಸ್ಥಿತಿ ಅರ್ಥವಾಗತ್ತೆ, ಅವನಂತರ ಶರೀರ ಬಿಟ್ಟ ನಂತರ ಈ ಚಿಕ್ಕ ಚೈತನ್ಯ ಮಹಾಚೈತನ್ಯದಲ್ಲಿ ಲೀನವಾಗುತ್ತೆ ಎನ್ನುವಂಥ ಎತ್ತರವಾದಂಥ ಮಾತನ್ನು ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 56. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ ಮತ್ಪ್ರಸಾದ ಮಮಾಪ್ನೋತಿ ಶಾಶ್ವತಂ ಪದಮವ್ಯಯಂ. ನನ್ನ ಆಶ್ರಯದಲ್ಲಿರುವ ಕರ್ಮಯೋಗಿಯು ಎಲ್ಲ ಕರ್ಮಗಳನ್ನು ಸದಾ ಕಾಲ ಮಾಡುತ್ತಿದ್ದರೂ ನನ್ನ ಕೃಪೆಯಿಂದ ಸನಾತನ ಅವಿನಾಶಿ ಪರಮಪದವನ್ನು ಹೊಂದುವನು. ಅವನು ಏನೇ ಕೆಲಸ ಮಾಡ್ತಾ ಇರಲಿ ತನ್ನ ಕೆಲಸ ಮಾಡ್ತಾನಾದ್ರಿಂದ ನನ್ನ ಪರಮಪದವನ್ನು ಹೊಂದ್ತೀನಿ ಅಂತಂದರೆ ಭಗವಂತನ ಸಾಕ್ಷಾತ್ಕಾರವನ್ನೇ ಪಡಿತಾನೆ. ಅಥವಾ ಎಲ್ಲ ಕೆಲಸ ಮಾಡ್ತಾ ಇದ್ದಾಗಲೂ ಭಗವಂತನ ಅವನು ಸದಾಕಾಲ ನೋಡ್ತಾನೆ ಇರ್ತಾನೆ ಅನ್ನುವಂಥ ಭರವಸೆಯೂ ಇಲ್ಲಿದೆ. ಬಹಳ ಸುಂದರವಾದಂಥ ಶ್ಲೋಕ. ಮುಂದಕ್ಕೆ ಹೋಗೋಣ. 57. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತತಂಭವ. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. ಎಲ್ಲ ಕರ್ಮಗಳನ್ನು ಮನಸ್ಪೂರ್ವಕವಾಗಿ ನನ್ನಲ್ಲಿ ಅರ್ಪಣೆ ಮಾಡಿ, ಏನೇನು ಮಾಡಿದ್ದೀನೋ ಅದನ್ನೆಲ್ಲ ಶ್ರೀಕೃಷ್ಣಾರ್ಪಣ ಅಂತೇಳಿ ಅವನಿಗೆ ಅರ್ಪಣೆ ಮಾಡಿ, ಹಾಗೆಯೇ ಸಮತ್ವ ಬುದ್ಧಿರೂಪಿ ಯೋಗವನ್ನು ಅವಲಂಬಿಸಿ ಎಲ್ಲ ಸುಖ ದುಃಖಗಳನ್ನು ಒಂದೇ ಸಮತ್ವಂ ಯೋಗ ಉಚ್ಚತೆ ಅಂತ 2ನೇ ಅಧ್ಯಾಯದಲ್ಲಿ ಹೇಳಿದ್ದು ನೆನಪುಕೊಳ್ಳಿ. ಸಮತ್ವ ಬುದ್ಧಿ ಯೋಗವನ್ನು ಅವಲಂಬಿಸಿ ನೀನು ನನ್ನ ಪರಾಯಣನಾಗಿ ನಿರಂತರ ನನ್ನಲ್ಲಿ ಚಿತ್ತವುಳ್ಳವನಾಗು, ಸದಾಕಾಲ ಪರಮಾತ್ಮನ ಚಿತ್ತವುಳ್ಳವನಾಗು. ನಾನೊಂದು ಕತೆ ಹೇಳಿದ್ದು ನೆನಪಿದೆ ಅಂತ ಅಂದ್ಕೊಂಡಿದ್ದೀನಿ. ಪಂಪ್ ಆ್ಯಂಡ್ ಪ್ರೇ ಅಂತ. ಅದು ಒಬ್ಬರು ಸಂತರು ಹಡಗಿನಲ್ಲಿ ಹೋಗ್ತಾ ಇದ್ದಾಗ ಹಡಗಿನಲ್ಲಿ ತೂತಾಗತ್ತೆ. ಹಡಗಿನ ನಾವಿಕನಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ಆಗ ಒಂದು ಸಂತರನ್ನು ಕೇಳ್ತಾನೆ, ಏನು ಮಾಡಲಿ, ನೀರೆತ್ತು ಹಾಕೋದು ಅಥವಾ ನೀರೆತ್ತು ಹಾಕೋದು ಅಥವಾ ದೇವ್ರು ಪ್ರಾರ್ಥನೆ ಮಾಡೋಣ ಅಂತ. ಆವಾಗ ಸಂತರು ಹೇಳ್ತಾರೆ ಅಂತ ಹೇಳಿದ್ದೆ, ನೀರು ಎತ್ತಿ ಹಾಕಿ ದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಪಂಪ್ ಆ್ಯಂಡ್ ಪ್ರೇ ಅಂತ ಹೇಳಿದ್ದೆ. ಇಲ್ಲಿ ಹೇಳ್ತಾ ಇರೋದು ಮತ್ತೆ ಪುನಃ ಪಂಪ್ ಆ್ಯಂಡ್ ಪ್ರೇ. ನಿಮ್ಮ ಕೆಲಸವನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದರೆ ಅಂಥವನು ನನ್ನ ಚಿತ್ತದಲ್ಲಿ ಇರ್ತಾನೆ ಅಂತ. ಎಷ್ಟು ಸುಂದರವಾಗಿ ನೋಡಿ. ಎಲ್ಲ ಕರ್ಮಗಳನ್ನು ಮನಃಪೂರ್ವಕವಾಗಿ ನನ್ನಲ್ಲಿ ಅರ್ಪಣೆ ಮಾಡಿ, ಹಾಗೆ ಸಮತ್ವ ಬುದ್ಧಿ ರೂಪಿ ಯೋಗವನ್ನು ಅವಲಂಬಿಸಿ ನೀನು ನನ್ನ ಪರಾಯಣನಾಗಿ ನಿರಂತರ ನನ್ನಲ್ಲಿ ಚಿತ್ತವುಳ್ಳನಾಗಿ ಸದಾ ಒಂದು ಭಗವಂತನ ಅವೇರ್ನೆಸ್ ಹೊಂದಿದವನಾಗುವ ಅನ್ನುವಂಥ ಮಾತು ಹೇಳ್ತಿದ್ದಾನೆ. ಮುಂದಕ್ಕೆ ಹೋಗೋಣ. 58. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ತರಿಷ್ಯಸಿ ಅತಚೇತ್ವಮಹಂಕಾರನ್ ನ ಶೋಷಸಿ ವಿನಂಕ್ಷಸಿ. ಬಹಳ ಸುಂದರವಾದದ್ದು. ಈ ಮೇಲೆ ಹೇಳಿದಂತೆ ನನ್ನಲ್ಲೂ ಚಿತ್ತವುಳ್ಳವಾಗಿ ನೀನು ನನ್ನ ಕೃಪೆಯಿಂದ ಎಲ್ಲ ಸಂಕಟವನ್ನು ಸುಲಭವಾಗಿ ದಾಟಿ ಬಿಡುವೆ.
ಬೀಳುವಾಗ ಪರಮಾತ್ಮ ಕೈ ಹಿಡಿದು ಎತ್ತುವಂತಹ ಅನುಭವ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಹೀಗಿದ್ದಾಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಲೆ ಹೇಳಿದಂತೆ ನನ್ನಲ್ಲಿ ಚಿತ್ತವುಳ್ಳವನಾಗಿ ನೀನು ನನ್ನ ಕೃಪೆಯಿಂದ ಎಲ್ಲ ಸಂಕಟಗಳನ್ನು ಸುಲಭವಾಗಿ ದಾಟಿ ಬಿಡುವೆ. ಅಂಡರ್ಲೈನ್ ಮಾಡ್ಕೊಳ್ಳಿ, ಎಷ್ಟು ಸಾರಿ ಬೇಕಾದ್ರೂ ಅಂಡರ್ಲೈನ್ ಮಾಡ್ಕೊಳ್ಳಿ, ಮನಸ್ಸೊಳಗಂತೂ ಸೇರಿಸ್ಕೊಳ್ಳಿ. ಭಗವಂತನ ಎಂಥ ಭರವಸೆ ಇದೆ ಅನ್ನೋದನ್ನು ಗಮನಿಸಿ. ಮತ್ತು ಅಹಂಕಾರದಿಂದ ನನ್ನ ಮಾತನ್ನು ಕೇಳದಿದ್ದರೆ ನಾಶವಾಗುವೆ. ಇದನ್ನು ಕೇಳಲಿಲ್ಲ ಅಂತಂದರೆ ಏನಾಗುತ್ತೆ ಅನ್ನೋ ವಿಚಾರವನ್ನು ಸಹಜವಾಗಿ ಹೇಳ್ತಾನೆ. ಅರ್ಥಾತ್ ಪರಮಾರ್ಥದಿಂದ ವಂಚಿತ ಆಗುವೆ, ಅಂದರೆ ನಿನಗೆ ಆಧ್ಯಾತ್ಮ ಸಾಕ್ಷಾತ್ಕಾರ ಇಲ್ಲ, ಜೀವನ ಆದಮೇಲೆ ಇನ್ನೊಂದು ಅಂತ ಜೀವನದ ಚಕ್ರದಲ್ಲಿ ಸಿಕ್ಕಿ ತೊಳೆದಾಡಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತು ಅದರೊಳಗೆ ಮುಖ್ಯವಾದ ಮೇಲಿನ ಲೈನು ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದ ತರಿಶಸಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ನನ್ನಲ್ಲಿ ಚಿತ್ತ ಇಟ್ಟು ಎಲ್ಲ ದುರ್ಗಗಳನ್ನು ಕೂಡ ದಾಟ್ತೀನಿ, ಎಲ್ಲ ಕಷ್ಟಗಳಿಂದ ಪಾರಾಗಿ ಹೋಗ್ತೀನಿ ಅನ್ನುವಂಥ ಭರವಸೆಯನ್ನು ಭಗವಂತ ಇನ್ನೊಂದು ಸಾರಿ 58ನೇ ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 59. ಯದಹಂಕಾರಮಾಶ್ರಿತ್ಯ ನಯೋತ್ಸೈತಿ ಮನ್ಯಸೆ ಮಿಥ್ಯೇಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷತಿ. ಅಹಂಕಾರದಿಂದ ನಾನು ಯುದ್ಧ ಮಾಡೋದಿಲ್ಲ, ಅಂದರೆ ಅಹಂಕಾರ ಬಂದು ನಾನು ಮಾಡೋನು ಅಂತ ಇಟ್ಕೊಂಡು ನಾನು ಮಾಡೋದಿಲ್ಲ ಅಂತ ಏನಾದರೂ ಅರ್ಜುನ ಅಂತಾನೆ ಅಂತಾದರೆ ನಿನ್ನ ನಿಶ್ಚಯ ವ್ಯರ್ಥ. ನಿನ್ನೊಳಗಿರುವಂತಹ ಗುಣಗಳು ಆ ಕೆಲಸವನ್ನು ಮಾಡಿಸ್ಬಿಡ್ತವೆ ಅಂತನ್ನುವಂಥದ್ದು. ಏಕೆಂದರೆ ನಿನ್ನ ಸ್ವಭಾವ ನಿನ್ನನ್ನು ಬಲವಂತವಾಗಿ ಯುದ್ಧಕ್ಕೆ ತೊಡಗಿಸಿತು. ಅಂದರೆ ಬಲವಂತವಾಗಿ ನಿನಗೆ ಇರುವಂಥ ಕ್ಷತ್ರಿಯತ್ವ ಏನಿದೆ ಈ ಕ್ಷಣದಲ್ಲಿ ಹೋಗಿದ್ರು ಮತ್ತೊಂದು ಸಾರಿಗೆ ಅದು ಬಂದು ನೀನು ಖಂಡಿತವಾಗಿ ಯುದ್ಧ ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಂದರೆ ಗುಣಕ್ಕೆ ಸರಿಯಾದ ಕೆಲಸವನ್ನು ಮಾಡಲೇಬೇಕಾಗತ್ತೆ ಮನುಷ್ಯ ಅನ್ನುವಂಥ ವಿಚಾರವನ್ನು ಇಲ್ಲಿ ಇನ್ನೊಂದು ಸಾರಿ ಹೇಳ್ತಾ ಇದ್ದಾನೆ. ಅಹಂಕಾರದಿಂದ ನಾನು ಯುದ್ಧ ಮಾಡೋದಿಲ್ಲ ಎಂದು ತಿಳಿದರೆ ಅದು ಸಾಧ್ಯವಿಲ್ಲ ಅಂತ ಕೃಷ್ಣ ಹೇಳ್ತಾ ಇರೋದು. ನಿನ್ನ ಸ್ವಭಾವ ನಿನ್ನನ್ನು ಬಲವಂತವಾಗಿ ಯುದ್ಧಕ್ಕೆ ತೊಡಗಿಸಿತು ಅಂತ ಹೇಳ್ತಾನೆ. ಮುಂದಕ್ಕೆ ಹೋಗೋಣ. 60. ಸ್ವಭಾವಜೇನ ಕೌಂತೆಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷಶೌ ತತ್. ಹಿಂದಿನ ಶ್ಲೋಕದಲ್ಲಿ ಹೇಳಿದ ಅಭಿಪ್ರಾಯವನ್ನೇ ಇನ್ನೊಂದು ಸಾರಿ ಹೇಳ್ತಾ ಇದ್ದಾನೆ. ಯಾವ ಕರ್ಮವನ್ನು ನೀನು ಮೋಹದಿಂದ ಮಾಡಲು ಇಚ್ಛಿಸಿದ್ದರೂ ಅದನ್ನು ಕೂಡ ನೀನು ಪೂರ್ವಕೃತ ಸ್ವಾಭಾವಿಕ ಕರ್ಮದಿಂದ ಬದ್ಧನಾಗಿ ಪರಾಧಿಯನ್ನಾಗಿ ಮಾಡುವೆ ಅಂತ. ಅಂದರೆ ಇಲ್ಲಿ ಒಂಥರ ಪರಾಧಿ ಅಂತ ಹೇಳಿ ಕೆಲವು ಸಾರಿ ಕೆಲಸ ಮಾಡಬೇಕಾಗತ್ತೆ ಅಂತ ಅನ್ನುವಂಥದ್ದನ್ನು ಡ್ರ್ಯಾಕಂಕುಲಸ್ ಅಂತ ಒಂದು ರೀತಿಯ ಕ್ರಿಮಿಗಳು ಮನುಷ್ಯನ ಕಾಲಿಗೆ ಬರ್ತಾವೆ ಅಂತ ಇಲ್ಲೊಂದು ವೈಜ್ಞಾನಿಕ ಇದರೊಳಗೆ ಓದಿದ್ದಿತ್ತು. ಒಂದು ವ್ರಣ ಆಗುತ್ತೆ ಆ ಕಾಲಿನಲ್ಲೆಲ್ಲ, ಅದು ಕೀವಾಗುವಂಥದ್ದು. ಅಂತ ಮನುಷ್ಯನನ್ನು ಬಲಾತ್ಕಾರವಾಗಿ ಅವನಿಗೆ ಹೋಗಿ ನೀರಿನಲ್ಲಿ ಕೂತ್ಕೊಂಡು ಕಾಲಿಟ್ಕೋಬೇಕು ಅಂತ ಅನಿಸುತ್ತೆ. ಹಾಗಾಗಿ ಅವನು ಕೂತ್ಕೊಂಡಾಗ ಅವನ ಕಾಲಿನಿಂದ ಅದರ ಕ್ರಿಮಿಗಳು ಮತ್ತು ಮುಂದಿನ ಪ್ರಸಾರಕ್ಕೆ ಮೊಟ್ಟೆ ಇಟ್ಟು ಹೊರಗಡೆ ಹೋಗ್ತವೆ ಅಂತ ಕೇಳಿದ್ದೆ. ಅಥವಾ ರ್ಯಾಬಿಸ್ ಬಂದವನಿಗೆ ಇನ್ನೊಬ್ಬನ ಕಚ್ಚಬೇಕು ಅನ್ನುವಂಥ ಒಂದು ಪ್ರಜ್ಞೆ ಬರುತ್ತೆ ಅಂತ ಕೇಳಿದ್ದೀವಿ. ಅಂದರೆ ಇದು ನಮಗೆ ತೀವ್ರವಾಗಿ ಕಂಡರೂ ಕೂಡ ಕೆಲವು ಮೂಲಭೂತ ಗುಣಗಳಿರೋದನ್ನು ಅವರು ಹಾಗಾಗಿಯೇ ಮಾಡ್ತಾ ಹೋಗ್ತಾರೆ ಇವತ್ತಲ್ಲ ನಾಳೆ ಅನ್ನುವಂಥದ್ದು ಗೊತ್ತಿದೆ. ಈಗ ಇತ್ತೀಚೆಗೆ ಗೊತ್ತಿರುವ ವೈಜ್ಞಾನಿಕ ರೀತಿಯಲ್ಲಿ ಅನೇಕ ಇದೆಲ್ಲ ವಿಷಯಗಳು ಅವರಿಗೆ ಜನ್ಮತಃ ಬಂದಿರುತ್ತೆ, ಅದು ಹಾಗೆ ಮಾಡ್ಕೊಂಡು ಹೋಗ್ತಾರೆ ಅಂತನ್ನುವಂಥದ್ದು. ಅದನ್ನೇ ಇಲ್ಲಿ ಹೇಳುವಂಥದ್ದು. ನೀನು ಯಾವ ಕರ್ಮವನ್ನು ಮೋಹದಿಂದ ಮಾಡಲು ಇಚ್ಛಿಸಿದ್ದರೂ ಕೂಡ ಅದನ್ನು ನಿನ್ನ ಪೂರ್ವಕೃತ ಸ್ವಾಭಾವಿಕ ಕರ್ಮದಿಂದ ಬದ್ಧನಾಗಿ ಪರಾಧೀನವಾಗಿ ಮಾಡ್ತೀಯಪ್ಪ, ಅದರಿಂದ ಯುದ್ಧ ಮಾಡದೇ ಇರಲಿಕ್ಕೆ ಆಗೋದಿಲ್ಲ, ಮಾಡಬೇಕಾಗತ್ತೆ ಅಂತ ಇನ್ನೊಂದು ಸಾರಿ ಒಪ್ಪಿಸುವಂಥ ಪ್ರಯತ್ನವನ್ನು ಕೃಷ್ಣ ಮಾಡ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 61ನೇ ಶ್ಲೋಕ ಬಹಳ ಅದ್ಭುತವಾದದ್ದು, ಅಂಡರ್ಲೈನ್ ಮಾಡ್ಕೊಳ್ಳಿ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ. ಬಹಳ ಸುಂದರವಾದ್ದೇನು ಅಂತಂದರೆ ಎಲ್ಲರ ಹೃದಯದಲ್ಲಿರೋನು ಕೂಡ ಅದೇ ಈಶ್ವರನೇ ಅನ್ನುವಂಥ ದೊಡ್ಡ ಮಾತನ್ನು ಕೃಷ್ಣ ಹೇಳ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಈಶ್ವರ ಎಲ್ಲಿರ್ತಾನೆ ಅಂದರೆ ಹೃದಯ ಜಾಗದಲ್ಲಿರ್ತಾನೆ, ಶರೀರದೊಳಗಿರ್ತಾನೆ ಅನ್ನುವಂಥದ್ದು, ಬೆಳಕಿನ ರೂಪದಲ್ಲಿರ್ತಾನೆ ಅನ್ನುವಂಥದ್ದು ಅನೇಕ ರೀತಿಯಲ್ಲಿ ಹೇಳಿದ್ದೀವಿ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ. ನೀನು ಇದನ್ನು ಮಾಡು ಅಂತ ಪ್ರತಿಯೊಬ್ಬರನ್ನು ಪ್ರಚೋದನೆ ಮಾಡ್ತಾ ಇರ್ತಾನೆ ಅಂತನ್ನುವಂಥದ್ದು. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ. ಯಂತ್ರದಲ್ಲಿ ಹೇಳಲ್ಪಟ್ಟ ಯಂತ್ರ ತಿರುಗುವ ರೀತಿಯಲ್ಲಿ ತಿರುಗಿಸಿ ತಮ್ಮ ಕೆಲಸವನ್ನು ಮಾಡಿಸ್ತಾ ಇರ್ತಾನೆ ಅಂತನ್ನುವಂಥದ್ದು. ಅಂದರೆ ಇಲ್ಲಿ ಎಲ್ಲ ಜೀವಿಗಳು ಭಗವಂತನ ಯಾವುದೋ ಒಂದು ಕೆಲಸಕ್ಕಾಗಿ ಬಂದವರು ಅನ್ನುವಂಥದ್ದು ಇದರ ತಾತ್ಪರ್ಯವನ್ನು ಓದ್ತೇನೆ. ಅಂತರ್ಯಾಮಿ ಪರಮೇಶ್ವರನು ತನ್ನ ಮಾಯೆಯಿಂದ ಶರೀರೂಪಿ ಯಂತ್ರದ ಮೇಲೆ ಆರೂಢನಾಗಿ ಸರ್ವ ಪ್ರಾಣಿಗಳನ್ನು ಅವರವರ ಕರ್ಮಾನುಸಾರ ಅಲಸುತ್ತಾ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿರುವನು. ಕರ್ಮಾನುಸಾರ ಅಂದರೆ ನಾವು ಏನು ಮಾಡಿದ್ದೀವೋ ಆ ಕರ್ಮಕ್ಕನುಸಾರವಾದಂಥ ಕೆಲಸವನ್ನು ಮಾಡಿಸ್ತಾ ಎಲ್ಲಿದ್ದಾನೆ ಭಗವಂತ ಅಂತಂದರೆ ಪ್ರತಿಯೊಬ್ಬರ ಹೃದಯದಲ್ಲಿದ್ದಾನೆ ಅಂತ ಭಾಳ ಸುಂದರವಾದಂಥ ಶ್ಲೋಕ.
ಭಗವಂತ ಎಲ್ಲಿದ್ದಾನೆ ಅಂದರೆ ಎಲ್ಲ ಜೀವಿಗಳ ಹೃದಯದಲ್ಲಿದ್ದಾನೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತಿ ಅನ್ನುವಂಥದ್ದು ಅದ್ಭುತವಾದ ಜಾಗ. ಈ ನಮ್ಮ ಧರ್ಮದಲ್ಲಿ ಯಾವ ಮನುಷ್ಯನೂ ಪಾಪಿ ಅಲ್ಲ, ಯಾಕೆಂದರೆ ಎಲ್ಲರ ಹೃದಯದಲ್ಲಿರೋನು ಈಶ್ವರನೇ ಅಂತನ್ನುವಂಥದ್ದು. ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತಿ, ಅವನೆಲ್ಲಿದ್ದಾನೆ ಅಂದರೆ ಹೃದಯದಲ್ಲಿದ್ದಾನೆ. ಆದರೆ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ, ಆದರೆ ಜೀವಿಗಳನ್ನು ಯಂತ್ರಾರೂಢನಾಗಿ ಭ್ರಮಿಸುವ ಹಾಗೆ ಮಾಡಿದ್ದಾನೆ. ಅಂದರೆ ಅವು ತಮ್ಮ ಎಚ್ಚೆತ್ಕೊಳ್ಳುವಂಥವರೆಗೂ ಕೂಡ ಅವು ಹಾಗೇ ಇರ್ತವೆ ಅನ್ನುವಂಥದ್ದು. ಹಾಗಾಗಿ ಬಹಳ ಸುಂದರವಾದ ಶ್ಲೋಕ 61, 62 ಹೋಗೋಣ. ತಮೇವ ಶರಣಂಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಅಂಡರ್ಲೈನ್ ಮಾಡಿ. ಭಗವದ್ಗೀತೆ ಒಂದು ಅನ್ವೇಷಣೆಯನ್ನು ಹೇಳ್ತಾ ಇರೋದು ಭಗವಂತನ ಅನ್ವೇಷಣೆ, ಆದರೆ ಅದನ್ನು ಹುಡುಕೋದೆಲ್ಲಿ ಎನ್ನುವಂಥ ಸತ್ಯವನ್ನು ಈ ಶ್ಲೋಕದಲ್ಲಿ ಹೇಳಿಬಿಟ್ಟ. ತಮೇವ ಶರಣಂಗಚ್ಚ ಸರ್ವಭಾವೇನ ಭಾರತ, ನಿನ್ನ ಹೃದಯದಲ್ಲಿ ಯಾವ ಈಶ್ವರ ಇದ್ದಾನೋ ಅವನಿಗೆ ಶರಣಾಗಪ್ಪ ಅಂತ. ಅಂದರೆ ಒಳಗಡೆ ಹುಡುಕಿ ಪರಮಾತ್ಮನ ತತ್ಪ್ರಸಾದ, ಅವನ ಪ್ರಸಾದದಿಂದ ಆ ಒಳಗಿರುವಂಥ ಪರಮಾತ್ಮನನ್ನು ಹುಡುಕೋದು ಸಾಧ್ಯವಾದರೆ ಅವನ ಪ್ರಸಾದದಿಂದ ಏನಾಗುತ್ತೆ ಅಂದರೆ ಪರಾಂ ಶಾಂತಿಂ, ಅದ್ಭುತವಾದಂಥ ಶಾಂತಿಯನ್ನು ಸ್ಥಾನವನ್ನು ಕೂಡ ಪಡಿತೀಯ ಅಂತ ಅರ್ಜುನಿಗೆ ಹೇಳೋ ಮುಖಾಂತರ ಭಗವದ್ಗೀತೆಯನ್ನು ಓದುವಂತಹ ಎಲ್ಲ ಜೀವಗಳಿಗೆ ಭಗವಂತ ಕೊಡುವಂತಹ ಅದ್ಭುತವಾದಂತಹ ಭರವಸೆ ಇದು. ಬಹಳ ಸುಂದರವಾದಂಥ ಶ್ಲೋಕ 61 ಮತ್ತು 62 ಎರಡನ್ನೂ ಇನ್ನೊಂದು ಸಾರಿ ಓದ್ತೀನಿ. ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಾ ತಮೇವ ಶರಣಂಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಬಹಳ ಸುಂದರವಾಗಿ ನೋಡಿ. ಇದರ ತಾತ್ಪರ್ಯ ಎರಡನೇದರದ್ದು ಓದ್ತೀನಿ. ಎಲ್ಲ ಪ್ರಕಾರದಿಂದ ಆ ಪರಮೇಶ್ವರನಿಗೆ ಶರಣಾಗು, ಹೃದಯದಲ್ಲಿರುವಂತಹ ಪರಮೇಶ್ವರನನ್ನು ಹುಡುಕು, ಒಳಗಿರುವ ಪ್ರದೇಶವನ್ನು ಹುಡುಕಿ ಶರಣಾಗು. ಆ ಪರಮಾತ್ಮ ಕೃಪೆಯಿಂದಲೇ ನೀನು ಪರಮಶಾಂತಿಯನ್ನು ಪಡಿತಿ. ಎಂಥ ಅದ್ಭುತವಾದಂಥ ಭರವಸೆ ಭಗವದ್ಗೀತೆಯಲ್ಲಿ ಕೃಷ್ಣ ಕೊಡ್ತಾ ಇರೋದು, ಜಗದ್ಗುರು ಕೊಡ್ತಾ ಇರೋದು ಅಂತ ಗಮನಿಸಿ. ಇನ್ನು ಪರಮಶಾಂತಿಯನ್ನು ಹಾಗೂ ಸನಾತನ ಪರಮಧಾಮವನ್ನು ಹೊಂದುವೆ. ಪರಾಂ ಶಾಂತಿಯನ್ನು ಪಡಿತೀಯ, ಅದ್ಭುತವಾದ ಶಾಂತಿ ಮತ್ತು ಸ್ಥಾನವನ್ನು ಕೂಡ ಪಡಿತೀಯ ಅಂತ ಹೇಳ್ತಾನೆ. ಭಾಳ ಅದ್ಭುತವಾದಂಥದ್ದು, ಸುಂದರವಾದಂಥ ಶ್ಲೋಕ 62. ಮುಂದಕ್ಕೆ ಹೋಗೋಣ. ಇತೀತೆ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮರ್ಶೇತದಶೇಷೇಣ ಯಥೇಚ್ಛಸಿ ತಥಾ ಕುರು. ಭಗವದ್ಗೀತೆ ಯಾಕೆ ವಿಶ್ವಮಾನ್ಯ ಗ್ರಂಥ, ಯಾಕೆ ಅಷ್ಟೆತ್ತರದ ಗ್ರಂಥ ಅಂತ ಅನೇಕ ಪಾಶ್ಚಾತ್ಯ ದೇಶಗಳಲ್ಲಿ ಇರುವಂತಹ ದೊಡ್ಡ ದೊಡ್ಡ ಜನರು ಇದನ್ನು ಓದಿ ಯಾಕೆ ಸಂತೋಷ ಪಡ್ತಾರೆ? ನಮ್ಮಲ್ಲಿ ಅರ್ಥ ಮಾಡಲಿಕ್ಕೆ ಆಗದೇ ಇರುವಂತಹ ಕೆಲವರು ಇದರಿಂದ ವಿಕಾರವಾದ ಅರ್ಥವನ್ನು ಹೇಳ್ತಾರೆ ಅನ್ನೋದನ್ನು ಗಮನಿಸಿದ್ರು ಕೂಡ ಅವರು ಒಂದು ಉಪಕಾರವನ್ನು ಮಾಡ್ತಾ ಇದ್ದಾರೆ, ಬೇರೆಯವರಿಗೆ ಓದಿಸೋದಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ. ನೋಡಿ, ಬಹಳ ಸುಂದರವಾದ ಮಾತು ಹೇಳಿದೆ ಅಂದರೆ ಇತೀತೆ ಜ್ಞಾನಮಖ್ಯಾತಂ. ಅರ್ಜುನ, ಇಷ್ಟೊತ್ತು ತನಕ ನಿನಗೆ ಅದ್ಭುತವಾದಂಥ ಜ್ಞಾನವನ್ನು ಗುಹ್ಯಾದ್ಗುಹ್ಯತರಮಯ, ಅತ್ಯಂತ ರಹಸ್ಯಮಯವಾದಂಥ ಎಲ್ಲ ಜ್ಞಾನವನ್ನು ಕೂಡ ನಾನು ನಿನಗೆ ಹೇಳಿದ್ದೀನಿ ಅಂತ ಹೇಳಿದ ಕೃಷ್ಣ. ಗಮನಿಸಿ, ಇತೀತೆ ಜ್ಞಾನಮಖ್ಯಾತಂ ಗುಹ್ಯಾದ್ಗುಹ್ಯತರಮಯ, ನನ್ನಿಂದ ಅತ್ಯಂತ ಗುಹ್ಯವಾದಂಥ ಜ್ಞಾನವು ನಿನಗೆ ಅನೇಕ ಆಖ್ಯಾನಕಗಳಿಂದ ಅನೇಕ ಅಧ್ಯಾಯಗಳಲ್ಲಿ ಅನೇಕ ವಿವಿಧ ದೃಷ್ಟಿಕೋನಗಳಲ್ಲಿ ಹೇಳಲ್ಪಟ್ಟಿತು. ವಿಮರ್ಶದೇತ ಸಶೇಷೇಣ ಯಥೇಚ್ಛಸಿ ತಥಾ ಗುರು. ಇದನ್ನು ಮಾತ್ರ ಅಂಡರ್ಲೈನ್ ಮಾಡಿ ಬೇರೆಯವ್ರಿಗೆ ಹೇಳಿ. ವಿಮರ್ಶದೇತ ಸಶೇಷೇಣ ಯಥೇಚ್ಛಸಿ ತಥಾ ಗುರು. ಎಲ್ಲ ನಾನು ಹೇಳಿದ್ದನ್ನು ಕೃಷ್ಣ ಮಾತಾಡೋಕ್ಕೆ ಶುರು ಮಾಡಿದ್ದೆ ಮೂಲತಃ 2ನೇ ಅಧ್ಯಾಯದ ಶ್ಲೋಕದಿಂದ. ಅಲ್ಲಿಂದ ಶುರು ಮಾಡಿ ಇಲ್ಲಿವರೆಗೆ ಹೇಳಿದ್ದನ್ನೆಲ್ಲ ಎಲ್ಲದನ್ನು ವಿಮರ್ಶದೇತ ಸಶೇಷೇಣ, ಇದನ್ನು ಸಂಪೂರ್ಣವಾಗಿ ವಿಮರ್ಶೆ ಮಾಡು ಅಂತ ಹೇಳ್ತಾನೆ ಕೃಷ್ಣ ಅರ್ಜುನಿಗೆ, ಅಥವಾ ಗೀತೆ ಕೇಳ್ತಿರುವಂಥ ನಮಗೆ. ವಿಮರ್ಶದೇತ ಸಶೇಷೇಣ ಯಥೇಚ್ಛಸಿ ತಥಾ ಕುರು. ಎಲ್ಲ ವಿಮರ್ಶೆ ಮಾಡು, ನಿನಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡು ಅಂತ ಹೇಳಿದ್ನೆ ಹೊರತು ನಾನು ಭಗವಂತ ಹೇಳಿದ್ದೀನಿ ನೀನು ಕೇಳಬೇಕು ಅನ್ನುವಂಥ ಒತ್ತಾಯ ಅಲ್ಲ. ಇದು ನೋಡಿ, ಇದು ಭಗವದ್ಗೀತೆಯ ಗ್ರೇಟ್ನೆಸ್ ಎಲ್ಲಿ ಅಂದರೆ ಈ ಶ್ಲೋಕದಲ್ಲಿದೆ. ವಿಮರ್ಶದೇತ ಸಶೇಷೇಣ ಯಥೇಚ್ಛಸಿ ತಥಾ ಕುರು. ಎಲ್ಲದನ್ನೂ ಸಂಪೂರ್ಣವಾಗಿ ವಿಮರ್ಶೆ ಮಾಡಿ, ನಿನ್ನ ಒಳಗಡೆ ಶ್ರವಣ ಮನನ ನಿಧಿಧ್ಯಾಸನದಿಂದ ವಿಮರ್ಶೆ ಮಾಡಿ ಯಥೇಚ್ಛಸಿ ತಥಾ ಕುರು,
ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡು ಅಂತ ಹೇಳಿಬಿಟ್ಟ. ಅಂದರೆ ನಾನು ಹೇಳಿದ್ದು ಕೇಳಬೇಕು ಅಂತ ಹೇಳಲಿಲ್ಲ, ಇನ್ನೂ ನಿನಗೆ ಯುದ್ಧ ಬಿಟ್ಟು ಓಡಿ ಹೋಗಬೇಕು ಅಂತಿದ್ರೆ ಓಡಿ ಹೋಗುವಂಥ ಅವಕಾಶವನ್ನು ಅರ್ಜುನಿಗೆ ಕೊಟ್ಟಿದ್ದಾನೆ. ಭಗವದ್ಗೀತೆಯನ್ನು ಕೇಳಿದ ನಂತರ ನಾವಿರುವಂಥ ಸ್ಥಿತಿಯಲ್ಲೇ ಇರ್ತೀವಿ. ತಾಮಸದಿಂದ ರಾಜಸಕ್ಕೆ ಬರೋ ಪ್ರಯತ್ನ ಮಾಡಲ್ಲ, ರಾಜಸದಿಂದ ಸಾತ್ವಿಕಕ್ಕೆ ಬರೋ ಪ್ರಯತ್ನ ಮಾಡಲ್ಲ ಅಂದರೆ ಭಗವಂತನ ಅಬ್ಜೆಕ್ಷನ್ ಇಲ್ಲ. ಯಾಕೆಂದರೆ ಯಥೇಚ್ಛಸಿ ತಥಾಕೂರು ಇಷ್ಟೆತ್ತರದ ಮಾತನ್ನು ಬಹುಶಃ ಯಾವ ಧರ್ಮದಲ್ಲೂ ಹೇಳ್ತಾರೆ ಅಂತ ನನಗನ್ಸೋದಿಲ್ಲ. ಈ ಶ್ಲೋಕ ಅದ್ಭುತವಾದಂಥ ಶ್ಲೋಕ, ರೋಮಾಂಚಕರವಾದಂಥ ಶ್ಲೋಕ. ಇಡೀ ಜಗತ್ತಿಗೆ ಇದನ್ನು ಹೇಳಬೇಕಾದಂಥ ಅಗತ್ಯ ಇದೆ. ಇತೀತೆ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಮಯ. ನಿನಗೆ ಅದ್ಭುತವಾದಂಥ ಜ್ಞಾನವನ್ನು ಗುಟ್ಟಿನಲ್ಲಿ ಗುಟ್ಟನ್ನು ಹೇಳಿದ್ದೀನಿ. ವಿಮರ್ಶದೇತ ಸಶೇಷೇಣ, ವಿಮರ್ಶೆ ಮಾಡಿಬಿಟ್ಟು ಚೆನ್ನಾಗಿ ವಿಚಾರ ಮಾಡಿ ಯಥೇಚ್ಛಸಿ ತಥಾಕುರು, ಹೇಗೆ ತಿಳಿಯುತ್ತೋ ಹಾಗೆ ಮಾಡಪ್ಪ ಅಂತ ಹೇಳಿಬಿಟ್ಟ. ಅಲ್ಲಿಗೂ ಭಗವಂತನೂ ಕೂಡ ಪರಮಾತ್ಮ ಮನುಷ್ಯನನ್ನು ಬಲಾತ್ಕಾರವಾಗಿ ನೀ ಮಾಡು ಅಂತ ಹೇಳಲಿಲ್ಲ. ಹೀಗೆ ಮಾಡಿದರೆ ಒಳ್ಳೆಯದಾಗತ್ತಪ್ಪ ಅಂತ ಹೇಳುವಂಥ ಕೆಲಸನ ಭಗವಂತ ಅರ್ಜುನಿಗೆ ಮಾಡಿಬಿಟ್ಟ. ಮುಂದಕ್ಕೆ ಹೋಗೋಣ. ಸರ್ವಗುಹ್ಯ ತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ವಿಮರ್ಶದೇತ ಸಶೇಷಣ ಯಥೇಚ್ಛಸಿ ತಥಾಕುರು ಅಂತ ಹೇಳಿದಾಗ ಒಂದು ಲೆಕ್ಕದಲ್ಲಿ ಹಿಂಗೆ ತಿಳಿದಂಗೆ ಮಾಡು ಅಂತ ಹೇಳಿಬಿಟ್ಟ, ನಿಲ್ಲಿಸ್ಬೋದಾಯ್ತು. ಆದರೆ ಭಗವಂತನಿಗೆ ಅರ್ಜುನ ಮೇಲಿರುವಂಥ ಪ್ರೀತಿ ಎಷ್ಟು ಅಂತಂದರೆ ಅದಕ್ಕೆ ಇಷ್ಟೇ ಅಂತ ನಿಯಮಗೊಳಿಸೋದಕ್ಕೆ ನಮಗಾಗೋದಿಲ್ಲ, ಅಷ್ಟು ಅದ್ಭುತವಾದಂಥ ಪ್ರೀತಿ. ಹಾಗಾಗಿ ಇನ್ನೊಂದು ಸಾರಿ ಹೇಳಬೇಕು ಅಂತ ಅನ್ಸುತ್ತೆ ಅವನಿಗೆ. ಭಾಳ ಅದ್ಭುತವಾದಂಥ ಇನ್ನೊಂದು ಸೀಕ್ರೆಟನ್ನು ಹೇಳಬೇಕು ಅಂತ ಅನ್ಸುತ್ತೆ, ಇನ್ನೊಂದು ದಾರಿಯನ್ನು ತೋರಿಸ್ಬೇಕು ಅಂತ ಅನ್ಸುತ್ತೆ. ಇದು ಸಾಮಾನ್ಯ ನಾನು ತಮಾಷೆಗೆ ಹೇಳೋದು ಅಂತಂದರೆ ಎಲ್ಲ ಮಾತನ್ನು ಆಡಾಗಿರುತ್ತೆ ಬಂದವ್ರ ಜೊತೆಗೆ, ಸತ್ಪುರುಷರ ಜೊತೆಗೆ ಅಂತ ಇಟ್ಕೊಳ್ಳಿ. ಮತ್ತು ಅವ್ರ ಜೊತೆ ಹೊರಗಡೆ ನಡ್ಕೊಂಡು ಹೋಗ್ತೀವಿ. ನಡ್ಕೊಂಡು ಹೋಗುವಾಗ ದಾರಿ ಮೇಲೆ ಇನ್ನೊಂದೆರಡು ಮಾತನ್ನು ಹೇಳ್ತೀವಿ. ಎಲ್ಲ ಹೇಳಿ ಆದಮೇಲೂ ಮಾತು ಹೇಳ್ತೀವಿ. ಇಲ್ಲಿ ಹೇಳ್ತಾ ಇರೋದು ಹಾಗೆ ಅಂತ ತಿಳ್ಕೊಳ್ತೀನಿ. ಸರ್ವಗುಹ್ಯಂ ತರಂ ಭೂಯ ಶೃಣ್ಮೇ ಪರಮೋಚ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ಹಿತಂ ಅಂತಂದ. ಇಷ್ಟೆಲ್ಲ ಆದಮೇಲೂ ಕೂಡ ನೀ ನನಗೆ ಇಷ್ಟೋಸಿ, ನೀ ನನಗೆ ಅತ್ಯಂತ ಪ್ರಿಯ. ಇದು ನೋಡಿ ಬಹಳ ಮುಖ್ಯ. ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ನೋಡಿ, ಸರ್ವ ಗೋಪನೀಯಕ್ಕಿಂತಲೂ ಗೋಪನೀಯವಾದ ನನ್ನ ಈ ಪರಮ ರಹಸ್ಯಯುಕ್ತವಾದ ಮಾತನ್ನು ನೀನು ಇನ್ನೊಮ್ಮೆ ಕೇಳು. ಇಷ್ಟು ತನಕ ಹೇಳಿದ್ನಲ್ಲ, ಅದೇ ಮಾತನ್ನು ಇನ್ನೊಂದು ಸಾರಿ ಹೇಳ್ತೀನಿ. ನೀನು ನನಗೆ ಅತ್ಯಂತ ಪ್ರಿಯನಾಗಿರುವೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ಭಗವದ್ಗೀತೆ ಓದೋವರಿಗೆ ಈ ಮಾತು ನನಗೂ ಹೇಳಿದ ಕೃಷ್ಣ ಅಂತ ಇಟ್ಕೊಂಡ್ರೆ ಆ ತಕ್ಷಣ ನನಗೆ ಹೇಳಿದಾನೆ ಅಂತ ಗೊತ್ತಾದ ಕೂಡಲೇ ಒಂದು ಬದಲಾವಣೆ ಆಗೋದಿದೆ ನಿಮಗೆ. ನೀನು ನನಗೆ ಅತ್ಯಂತ ಪ್ರಿಯನಾಗಿರುವೆ. ಇಷ್ಟೋಸಿ ಮೇ ದೃಢಮಿತಿ. ನಿಶ್ಚಯವಾಗಿ ಹೇಳ್ತೀನಿ, ಪ್ರಮಾಣ ಮಾಡಿ ಹೇಳ್ತೀನಿ, ನೀನು ನನಗೆ ಪ್ರಿಯವಾಗಿದೆ. ಆದ್ದರಿಂದ ಈ ಪರಮಹಿತಕರವಾದ ವಚನವನ್ನು ನಾನು ನಿನಗೆ ಹೇಳುವೆನು. ಆದ್ದರಿಂದ ಇಷ್ಟೊತ್ತನಕ ಹೇಳಿದಂಥ ಗುಹ್ಯಕ್ಕಿಂತ ಗುಹ್ಯವಾದಂಥ ವಿದ್ಯೆಗಳ ಜೊತೆಗೆ ನಾನು ಇನ್ನೊಂದು ಸಾರಿ ನಿನಗೆ ನನ್ನ ರಹಸ್ಯವನ್ನು ಹೇಳ್ತೀನಿ ಕೇಳು ಅನ್ನುವಂಥ ವಿಚಾರವನ್ನು ಕೃಷ್ಣ ಅರ್ಜುನಿಗೆ ಹೇಳೋ ಮುಖಾಂತರ ಭಗವದ್ಗೀತೆಯನ್ನು ಯಾರು ಶ್ರದ್ಧೆಯಿಂದ ಕೂತ್ಕೊಂಡು ಅಧ್ಯಯನ ಮಾಡ್ತಾ ಇದ್ದೀವೋ, ಅಧ್ಯಾಪನ ಮಾಡ್ತಾ ಇದ್ದೀವೋ, ಶ್ರವಣ ಮಾಡ್ತಾ ಇದ್ದೀವೋ, ಮನನ ಮಾಡ್ತಾ ಇದ್ದೀವೋ, ನಿಧಿಧ್ಯಾಸನ ಮಾಡ್ತಾ ಇದ್ದೀವೋ ಅಂಥವ್ರು ಎಲ್ಲರಿಗೂ ಕೊಡುವಂಥ ಭರವಸೆ ಅಂತ ನಾನು ಭಾವಿಸ್ತೀನಿ. ಬಹಳ ಸುಂದರವಾದಂಥ ಮಾತು, ಎಷ್ಟು ಚೆನ್ನಾಗಿದೆ ನೋಡಿ. ಸರ್ವಗುಹ್ಯ ತಮಂ ಭೂಯಃ ಶೃಣು ಮೇ ಪರಮಂ ವಚಃ. ನಿನಗೆ ಅತ್ಯಂತ ಗೋಪನೀಯವಾದಂಥ ರಹಸ್ಯದ ನನ್ನ ಮಾತನ್ನು ಕೇಳು. ಇಷ್ಟೋಸಿ ಮೇ ದೃಢಮಿತಿ. ಇದೆಲ್ಲರಿಗೂ ಹೇಳಬೇಕಾಗಿದ್ದಾಗಿರಲಿಲ್ಲ. ನೀನು ನನಗೆ ಪ್ರಿಯ. ತಥೋ ವಕ್ಷ್ಯಾಮಿ ತೇ ಹಿತಂ. ಆದ್ದರಿಂದ ನಿನ್ನ ಹಿತಕ್ಕಾಗಿ ಈ ಮಾತನ್ನು ಹೇಳ್ತೀನಿ ಅಂತ ಇನ್ನೆರಡು ಶ್ಲೋಕವನ್ನು ಹೇಳ್ತಾನೆ. ಹೋಗೋಣ ಮುಂದಕ್ಕೆ. 65. ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿಮಾಂ ನಮಸ್ಕುರು ಮಾಮವೈಷ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿ ಮೇ. ಇಷ್ಟೇ. ಈ ಭಗವದ್ಗೀತೆಯಲ್ಲಿ ನಮ್ಗೆ ಅರ್ಥ ಆಗಲಿಲ್ಲ, ಏನು ಮಾಡಬೇಕು ಅಂತ ಕೇಳಿದರೆ 65, 66 ಶ್ಲೋಕ ಓದಿ ಅದರಂತೆ ಇದ್ಬಿಡಿ ಅಂತ ಹೇಳ್ಬೋದು. ನಮಗೆ ಅದು ಕಷ್ಟ ಆಗುತ್ತೆ ಕಡಿಮೆ ಮಾಡಿ, ಅದು ಕಷ್ಟ ಆಗುತ್ತೆ ಕಡಿಮೆ ಮಾಡಿ, ಅದು ಕಷ್ಟ ಆಗುತ್ತೆ ಕಡಿಮೆ ಮಾಡಿ ಅಂತ ಕೇಳೋರು ಇರ್ತಾರೆ. ಅಯ್ಯೋ ಇಷ್ಟೇ ನನಗಾಗಲ್ಲ, ಕಡಿಮೆ ಯಾವುದಾದ್ರೂ ಇದ್ರೆ ಹೇಳಿ ಅಂತ ಹೇಳೋರು ಇರ್ತಾರೆ. ಹಾಗಾಗಿ ಇಲ್ಲಿ 2 ಶ್ಲೋಕ ಇದೆ, ಭಾಳ ಸುಂದರವಾದ 65 ಮತ್ತು 66. ನೋಡಿ, ಮನ್ಮನ ಭವ, ನನ್ನಲ್ಲಿ ಮನಸ್ಸಿಡು. ಸದಾ ಭಗವಂತ ಇರುವುದರ ವಿಚಾರದಲ್ಲಿ ಎಚ್ಚರವಾಗಿರೋ. ಮನ್ಮನ ಭವ ಮಧ್ಯಾಜಿಮಾಂ ನಮಸ್ಕುರು. ನನಗೆ ನಮಸ್ಕರಿಸು ಅಂದರೆ ಮಹಾಚೈತನ್ಯಕ್ಕೆ ಶರಣಾಗ್ಬಿಡು. ಮಾಮೇ ವೈಶ್ಯಸಿ, ನನ್ನನ್ನೇ ಪಡಿತೀಯ. ನೋಡಿ ಎಷ್ಟು ಸುಂದರವಾಗಿದೆ ಅಂತೆ. ಮಾಮೇ ವೈಶ್ಯಸಿ ಸತ್ಯಂತೆ
ಪ್ರತಿಜಾನೆ ಪ್ರಿಯೋಸಿಮೆ, ಪ್ರಮಾಣ ಮಾಡಿ ಹೇಳ್ತೀನಿ, ಪ್ರತಿಜ್ಞೆ ಮಾಡಿ ಹೇಳ್ತೀನಿ ಅರ್ಜುನ, ನೀನು ನನ್ನನ್ನು ಪಡಿತೀಯ ಅಂತ. ಇದಕ್ಕಿಂತ ಯಾರು ಭರವಸೆ ಕೊಡೋಕೆ ಸಾಧ್ಯ? ಯಾವ ಡಾಕ್ಟ್ರು ಕೊಡೋಕೆ ಸಾಧ್ಯ? ಯಾವ ಮನುಷ್ಯರು ಕೊಡೋಕೆ ಸಾಧ್ಯ? ಇದು ಕೇವಲ ಭಗವಂತನಿಗೆ ಸಾಧ್ಯ ಆಗಿರುವಂಥ ಭರವಸೆ. ಎಷ್ಟು ಸುಂದರವಾಗಿದೆ ನೋಡಿ. ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿಮಾಂ ನಮಸ್ಕುರು ಮಾಮೈ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ, ನನ್ನನ್ನೇ ಖಂಡಿತವಾಗಿಯೂ ಪಡಿತೀಯ, ನೀನು ಪ್ರಿಯ ನನಗೆ ಅಂತ ಹೇಳ್ತಾನೆ. ಅಂದರೆ ಅರ್ಜುನಿಗೆ ಹೇಳ್ತಾ ಇರುವಾಗ ಅರ್ಜುನನ ಜಾಗದಲ್ಲಿ ಕೂತ್ಕೊಂಡು ನಮ್ಮ ರಥದ ಜವಾಬ್ದಾರಿಯನ್ನು ಯಾರು ಕೃಷ್ಣನಿಗೆ ಕೊಡ್ತೀವೋ ಅವರೆಲ್ಲರಿಗೂ ಕೂಡ ಕೃಷ್ಣ ಕೊಡುವಂಥ, ಈಗ ಕೃಷ್ಣ ಅರ್ಜುನಿಗೆ ಕೊಡುವಂಥ ಮಾತು ಅವರಿಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಭಾಳ ಸುಂದರವಾದ್ದು. ಇದರದ ತಾತ್ಪರ್ಯ ನೋಡಿ. ನೀನು ನನ್ನಲ್ಲಿ ಮನಸ್ಸುಳ್ಳವನಾಗು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ಶರಣಾಗು ಮತ್ತು ನನಗೆ ನಮಸ್ಕರಿಸು. ಶರಣಾಗ್ಬಿಡು. ಪ್ರಪತ್ತಿ ಅಂತ ಒಂದು ಮಾತು ಬರುತ್ತೆ, ಅನನ್ಯ ಶರಣಾಗತಿ ಭಗವಂತ ಅಂತ ಪೂರ್ಣ ತನ್ನನ್ನು ಸಮರ್ಪಣೆಡು. ಹೀಗೆ ಮಾಡೋದರಿಂದ ನೀನು ನನ್ನನ್ನೇ ಪಡಿತೀಯ. ಇದನ್ನು ನಾನು ನಿನಗೆ ಸತ್ಯವಾಗಿ ಪ್ರತಿಜ್ಞಾಪೂರ್ವಕವಾಗಿ ಹೇಳುವೆನು. ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಇದು ಸತ್ಯ, ಏಕೆಂದರೆ ನೀನು ನನಗೆ ಅತ್ಯಂತ ಪ್ರಿಯನಾಗಿರುವೆ. ಅಂಡರ್ಲೈನ್ ಮಾಡ್ಕೊಳ್ಳಿ, ನೀನು ನನಗೆ ಅತ್ಯಂತ ಪ್ರಿಯ ಅಂತ ಡಿಕ್ಲೇರ್ ಮಾಡಿಬಿಟ್ಟ. ಯಾರು ಭಗವದ್ಗೀತೆಯನ್ನು ಓದ್ತಾರೋ ಅವರನ್ನು ಮುಂದಕ್ಕೆ ಹೋಗೋಣ. 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮ, ಸಮಸ್ತ ಕರ್ತವ್ಯ ಕರ್ಮಗಳನ್ನು ನನಗೆ ಸಮರ್ಪಿಸಿ. ಸರ್ವಧರ್ಮ ಅಂತಂದರೆ ಎಲ್ಲ ಆಪ್ಟಿಟ್ಯೂಡಿಂದ ನಾವು ಮಾಡಬೇಕಾದಂಥ ಕರ್ಮಗಳನ್ನು, ಈ ಸರ್ವಧರ್ಮ ಈ ಪರಮಶರಣಾಗತಿಗೆ ನಾನು 2 ಉದಾಹರಣೆಯನ್ನು ಸಾಮಾನ್ಯ ಕೊಟ್ಕೊಂಡು ಬಂದಿದ್ದೀನಿ. ಇನ್ನೊಂದು ಸಾರಿ ನೆನಪು ಮಾಡ್ತೀನಿ. ದ್ರೌಪದಿಯ ವಸ್ತ್ರಾಪಹರಣದ ಕಾಲದಲ್ಲಿ ಅವಳು ಹೇಗೆ ಕೃಷ್ಣ ಅಂತ ತನ್ನನ್ನು ಪೂರ್ಣ ಸಮರ್ಪಣೆ ಮಾಡಿಕೊಂಡು ಅವನಲ್ಲಿ ಬೇಡ್ತಾಳೋ, ಅಥವಾ ಗಜೇಂದ್ರ ಮೋಕ್ಷ ಅನ್ನುವಂಥ ಕಾಲದಲ್ಲಿ ಆನೆ ಹೇಗೆ ತಾನು 106 ವರ್ಷಗಳ ಯುದ್ಧದಲ್ಲಿ ಸೋತಿದ ನಂತರ ನನ್ನನ್ನು ಏನಾದರೂ ಮಾಡುವಂಥ, ರಕ್ಷಣೆ ಮಾಡುವಂಥ ಭಗವಂತನಿಗೆ ಶರಣಾಗುತ್ತೋ ಹಾಗೆ ಶರಣಾಗುವಂಥದ್ದನ್ನು ಇಲ್ಲಿ ಶರಣಾಗಬೇಕೆ ಅಂತ ಮಾಡ್ತೀನಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣೋ ವ್ರಜ, ಎಲ್ಲ ಧರ್ಮವನ್ನು ಪರಿತ್ಯಜಿಸಿ ನನಗೆ ಶರಣಾಗು. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದ್ಭುತ ಅಂದರೆ ರೋಮಾಂಚಕ. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಬಿಡುಗಡೆಗೊಳಿಸ್ತಿದ್ದೀನಿ, ಅಳಬೇಡ. ಆ ಮಾ ಶುಚಃ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿ. ಭಗವದ್ಗೀತೆ ಶುರುವಾಗೋದು ಅಶೋಚ ನನ್ವಶೋಚಸ್ತಂ ಪ್ರಜ್ಞಾವಾದವಂಶ ಭಾಸಸೆ ಅಂತ. ಅಂದರೆ ಅಳಬಾರ್ದಿದ್ದಕ್ಕೆ ಅಳ್ತಿದೆಯಾ ಕೃಷ್ಣ ಅಂತ ಹೇಳಿದ್ದ ಮೊದಲನೇದ 2ನೇ ಶ್ಲೋಕದಲ್ಲಿ ಅಂತ ಅಂದ್ಕೊಳ್ತೀನಿ, 2ನೇ ಅಧ್ಯಾಯದಲ್ಲಿ. ಇಲ್ಲಿ ಅಂದರೆ ಅಳಬಾರ್ದಿದ್ದಕ್ಕೆ ಅಳ್ತಾ ಇದೆಯಾ, ದುಃಖಿಸಬಾರ್ದಿದ್ದಕ್ಕೆ ದುಃಖಿಸ್ತಾ ಇದೆಯಾ ಅಂತ. ಇದು ಭಗವದ್ಗೀತೆ ಯಾಕೆ ಗೀತಾ ಮಾತೆ ಅಂದರೆ ಆ ಮಾತೃ ಸದೃಶ್ಯವಾದಂಥ ಪ್ರೀತಿ ಇದೆ ಈ ಗೀತೆಯಲ್ಲಿ. ಇಲ್ಲಿ ಹೇಳ್ತಾ ಇರೋದು ಮೋಕ್ಷಯಿಷ್ಯಾಮಿ ಮಾ ಶುಚಃ, ನಿನಗೆ ಮೋಕ್ಷದವರೆಗೆ ಎಲ್ಲದನ್ನೂ ಕೊಡ್ತೀನಪ್ಪ, ಅಳಬೇಡ, ದುಃಖಿಸಬೇಡ ಅಂತ ಮತ್ತೆ ಪುನಃ ಹೇಳ್ತಾನೆ. ಅಂದರೆ ದುಃಖ ಬಿಡೋದಕ್ಕೆ ನಮಗೆ ಜೀವನದಲ್ಲಿ ಇರುವಂಥ ಒಂದೇ ಒಂದು ದಾರಿ ಅಂತಂದರೆ ಭಗವದ್ಗೀತೆ ಅಧ್ಯಯನ. ಯಾಕೆ ಅಂದರೆ ಶುರು ಮಾಡಿದ್ದು ಕೃಷ್ಣ ಅಳಬಾರ್ದಿದ್ದಕ್ಕೆ ಅಳ್ತಾ ಇದೆಯಾ ಅಂತ ಹೇಳಿ ಶುರು ಮಾಡಿದ್ದ. ಕೊನೆ ಮಾತಿನಲ್ಲೂ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇರುವಂಥ ಕೊನೆ ಮಾತಿನಲ್ಲೂ ಮಾ ಶುಚಃ, ನಾನು ನೀನು ಮೋಕ್ಷವನ್ನೇ ಕೊಡ್ತೀನಿ ಅಂತ ಹೇಳಿದ. ಎಂಥ ಸುಂದರವಾದಂಥ ಶ್ಲೋಕ ಇದು ಅಂತಂದರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣೋ ವ್ರಜ, ಎಲ್ಲ ಧರ್ಮಗಳನ್ನು ಬಿಟ್ಟು ನನಗೆ ಶರಣಾಗ್ಬಿಡು. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ನಾನೆಲ್ಲ ಪಾಪಗಳಿಂದ ನಿನಗೆ ಬಿಡುಗಡೆ ಮಾಡ್ತೀನಿ ಅಂತಂದರೆ ಭಗವಂತನ ಅದು ಭರವಸೆ ಎಷ್ಟು ಬಲವಾಗಿದ್ದು ಅಂತಂದರೆ ನೀವು ಹೋಗುವ ಎಲ್ಲ ಜಾಗಗಳಲ್ಲಿ ಭಗವಂತ ಇರುವಂಥ ಅನುಭವ ಸಾಧ್ಯ ಆಗುತ್ತೆ. ಕೇವಲ ಭಗವದ್ಗೀತೆಯನ್ನು ನಿತ್ಯನಿಷ್ಠೆಯಿಂದ ಪಾರಾಯಣ ಮಾಡ್ತಾ ಬಂದರೆ ಈ ಗುಣದ ಎತ್ತರಕ್ಕೆ ಯಾರು ಬೇಕಾದ್ರೂ ಬರ್ಬೋದು ಅನ್ನುವಂಥದ್ದು ಬಹಳ ಸುಂದರವಾದ ಮಾತು. ಹೇಳ್ತೀನಿ ಇನ್ನೊಂದು ಸಾರಿ 2 ಶ್ಲೋಕವನ್ನು ಹೇಳ್ತೀನಿ, ಯಾಕೆಂದರೆ ಬಹಳ ಎತ್ತರದ ಶ್ಲೋಕಗಳು 65 ಮತ್ತು 66. ಮನ್ಮನ ಭವ ಮದ್ಭಕ್ತೋ ಮಧ್ಯಾಜೀಮಾಂ ನಮಸ್ಕುರು ಮಾಮೈ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿ ಮೇ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಆಯಿತು, ಇಲ್ಲಿಗೆ ಕೃಷ್ಣನಿಗೆ ಕೊಡುವಂಥ ಉಪದೇಶ ಒಂದು ರೀತಿಯಲ್ಲಿ ಮುಗಿದಂಗಾಯಿತು. ಇಲ್ಲಿ ಬಹಳ ಅದ್ಭುತವಾದಂಥ ಒಂದು ಮಾತನ್ನು, ಮುಂದಿನ ಕೆಲವು ಮಾತುಗಳನ್ನು, ಅಂದರೆ ಸಾಮಾನ್ಯವಾಗಿ ಇವು ಯಾವುದೋ ಶ್ಲೋಕಗಳ ಹೊರಗಡೆಗಿರ್ತವೆ. ಇಲ್ಲಿ ಭಗವದ್ಗೀತೆ ಒಳಗೆ ಕೃಷ್ಣ ಕೊಟ್ಟಿರುವಂಥ ಮಾತಿದೆ. ಈ ಭಗವದ್ಗೀತೆಯಲ್ಲಿ ಹೇಳಿದಂಥ ವಿಚಾರವನ್ನು ಇದಂ ತೇ ನಾ ತಪಸ್ಕಾಯ,
ಇದು ಭಗವದ್ಗೀತೆಯನ್ನು ಪ್ರಸಾರ ಮಾಡುವಂಥ ಪ್ರಯತ್ನ ಮಾಡ್ತಾ ಇರುವಂಥವರಿಗೆ ಕೃಷ್ಣ ಹೇಳ್ತಾ ಇರುವಂಥ ಮಾತು. ತಪಸ್ಕರ ಅಲ್ಲದವರಿಗೆ ಹೇಳಬೇಡ, ನಾ ಭಕ್ತಾಯ ಕದಾಚನ, ಭಕ್ತರ ಅಲ್ಲದಿದ್ದವರಿಗೂ ಖಂಡಿತವಾಗೂ ಹೇಳಬೇಡ ಅಂತ ಹೇಳ್ತಾನೆ ಭಗವದ್ಗೀತೆಯ ವಿಚಾರನ. ನಚಾಶು ಶುಶ್ರೂಷವೇ ವಾಚ್ಯಂ, ಯಾರು ಭಗವಂತ ಇಲ್ಲ ಅಂತ ಎಂದ್ಕೊಳ್ತಾರೋ ಅವ್ರಿಗೆ ಹೇಳಬೇಡ. ನಚ ಮಾಮ್ಯೋ ಅಭ್ಯಸೂಯತಿ, ಯಾರು ಪರಮಾತ್ಮ ಅಂದರೆ ಅಸೂಯೆ ಪಡ್ತಾರೋ ಅಂಥವರಿಗೆ ಈ ಭಗವದ್ಗೀತೆಯ ಸಾರವನ್ನು ಹೇಳಬೇಡ ಅಂತ. ನೀವು ಒಂದು ಪ್ರಶ್ನೆ ಕೇಳ್ಬೋದು, ಕೂತವ್ರು ಕೇಳ್ತಾ ಕೂತವರು, ಈಗ ನಮ್ಗೆ ಹೇಳ್ತಿದ್ದೀರಲ್ಲ ನಾವು ನಿಮಗೆ ಗೊತ್ತಾ ಅಂತ. ಒಂದು ಸುಂದರವಾದ ವಿಚಾರ ನಿಮಗೆ ತಿಳಿಸ್ಬೇಕು ಅಂತಂದರೆ, ನಿಮಗೆ ಭಗವದ್ಗೀತೆಯನ್ನು ತಿಳಿಯುವಂತಹ ಯೋಗ್ಯತೆ ಇಲ್ಲ ಅಂತಾದರೆ ನೀವು ಇದನ್ನು ಸೂಚನೆ ಮಾಡೋದಿಲ್ಲ. ಆಗ್ತಿದ್ದಂಗೆ ಇದು ಏನೋ ಒಂದು ಭಾಷಣ ನಡೀತಾ ಇದೆ, ನನಗೆ ಅದಕ್ಕೆ ಬೇಕು ಅಂತ ಬಿಟ್ಟು ಹೋಗ್ಬಿಡ್ತೀರಿ. ಹಾಗಾಗಿ ಇದ್ದರೆ ಎಲ್ಲ ಕನ್ನಡಿಗರಿಗೆ ಪ್ರಯೋಜನ ಆಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಇರೋದು. ಹಾಗಾಗಿ ಇದರೊಳಗೆ ಆ ಕೃಷ್ಣ ಹೇಳಿದಂಥದ್ದು ಯಾರಿಗೆ ಯೋಗ್ಯತೆ ಇಲ್ದಿದ್ದವ್ರಿಗೆ ಹೇಳಬೇಡ ಅನ್ನುವಂಥದ್ದು ಮಾತು ಬರೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಹೇಳಬೇಕಾದ ಕರ್ತವ್ಯ ಅಂತಲೂ ಕೃಷ್ಣನ ಹೇಳಿದಾನೆ, ಮುಂದೆ ಹೇಳ್ತೀನಿ. ಇದಂತೆ ನಾ ತಪಸ್ಕಾಯ, ಇದನ್ನು ತಪಸ್ಕನ ಅಲ್ದಿದ್ದವನಿಗೆ ಹೇಳಬೇಡ. ನಾ ಭಕ್ತಾಯ ಕದಾಚನ, ಭಕ್ತನ ಅಲ್ದಿದ್ದವನಿಗೆ ಎಂದೂ ಹೇಳಬೇಡ. ನಚಾಶು ಶುಶ್ರೂಷವೇ ವಾಚ್ಯಂ, ನನ್ನ ಮಾತನ್ನು ತಪಸ್ಕನಲ್ದಂಥ ಮನುಷ್ಯನಿಗೆ ಈ ಮಾತನ್ನು ಹೇಳಬೇಡ. ನಚಮಾಮ್ಯೋ ಅಭ್ಯಸೂಯತಿ, ಯಾರು ಪರಮಾತ್ಮ ಅನ್ನೋದೆಲ್ಲ ಸುಳ್ಳು ಅಂತ ಹೇಳ್ಕೊಳ್ತಾರೋ ಅವನಿಗೆ ಹೇಳಬೇಡ ಅಂತ. ಇದರ ತಾತ್ಪರ್ಯನ ಓದ್ತೀನಿ. ಈ ಗೀತಾರೂಪಿ ರಹಸ್ಯಮಯ ಉಪದೇಶವನ್ನು ಎಂದಿಗೂ ತಪಸ್ಸು ಮಾಡದ ಮನುಷ್ಯನಿಗೆ ಹೇಳಬೇಡ. ಭಗವಂತನ ಪಡಿಬೇಕು ಅನ್ನೋಂಥ ಆಸಕ್ತಿ ಇಲ್ಲದಿದ್ದವನಿಗೆ ಹೇಳಬೇಡ. ಹಾಗೆಯೇ ಭಕ್ತಿಹೀನ ಮನುಷ್ಯನಿಗೆ, ಕೇಳುವ ಇಚ್ಛೆ ಇಲ್ಲದವನಿಗೂ ಹೇಳಬಾರ್ದು, ಕೇಳೋಕ್ಕೆ ಇಷ್ಟ ಇಲ್ಲದಿದ್ದವನಿಗೆ ಹೇಳಬಾರ್ದು. ಹಾಗೂ ನನ್ನಲ್ಲಿ ದ್ವೇಷವನ್ನಿರಿಸುವವನಿಗಂತೂ ಯಾವ ಕಾಲದಲ್ಲೂ ಹೇಳಬಾರ್ದು, ದ್ವೇಷ ಇರೋನಿಗಂತೂ ಹೇಳಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 68. ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೇ ಸ್ವಭಿದಾಶ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವ ಮಾಮೈವಸ್ಯ ಸ ಸಂಶಯ. ಬಹಳ ಸುಂದರವಾದಂಥ ಶ್ಲೋಕ. ಎಷ್ಟು ಅದ್ಭುತ ಅಂದರೆ, ತಾತ್ಪರ್ಯ ಓದ್ತೀನಿ, ಫಾಲೋ ಮಾಡ್ಕೊಂಡು ಬನ್ನಿ. ನನ್ನಲ್ಲಿ ಪರಮ ಪ್ರೇಮವನ್ನಿಟ್ಟು ಈ ರಹಸ್ಯಯುಕ್ತ ಗೀತಾಶಾಸ್ತ್ರವನ್ನು ನನ್ನ ಭಕ್ತರಲ್ಲಿ ಹೇಳುವವನು ನನ್ನನ್ನೇ ಪಡೆಯುತ್ತಾನೆ. ನೀವು ಭಗವದ್ಗೀತೆಯನ್ನು ಆಸಕ್ತಿಯಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇರೋದನ್ನು ನಾನು ಈಗಾಗಲೇ ಗಮನಿಸ್ತಾ ಇದ್ದೀನಿ. ತುದಿಯವರೆಗೆ ಬನ್ನಿ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಹೇಳ್ತಾನೆ. ನನ್ನಲ್ಲಿ ಪರಮ ಪ್ರೇಮವನ್ನಿಟ್ಟು ಈ ಪರಮ ರಹಸ್ಯಯುಕ್ತ ಗೀತಾಶಾಸ್ತ್ರವನ್ನು ನನ್ನ ಭಕ್ತರಲ್ಲಿ ಹೇಳುವವನು ನನ್ನನ್ನೇ ಪಡೆಯುತ್ತಾನೆ ಅನ್ನುವಂಥ ಅದ್ಭುತವಾದಂಥ ಭರವಸೆಯನ್ನೇ 68ನೇ ಶ್ಲೋಕದಲ್ಲಿ ಕೃಷ್ಣ ಕೊಟ್ಬಿಡ್ತಾನೆ. ಹಾಗಾಗಿ ಮುಂದಕ್ಕೆ ಹೋಗೋಣ. 69. ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ಚ ನಚ ಮೇ ತಸ್ಮಾದನ್ಯ ಪ್ರಿಯತರೋ ಭುವಿ. ಭಗವದ್ಗೀತೆಯೊಳಗೇನೆ ಇದರ ಫಲಶ್ರುತಿಯೂ ಇದೆ. 69ನೇ ಶ್ಲೋಕದಲ್ಲಿ ಎಷ್ಟು ಸುಂದರವಾಗಿ ಕೃಷ್ಣ ಹೇಳ್ತಾನೆ ಅಂತಂದರೆ, ಅವನಿಗಿಂತ ಹೆಚ್ಚಾಗಿ ನನ್ನ ಪ್ರಿಯ ಕಾರ್ಯ ಮಾಡುವವನು ಮನುಷ್ಯರಲ್ಲಿ ಬೇರೆ ಯಾರೂ ಇಲ್ಲ. ಅಂದರೆ ಯಾರು ಈ ಭಗವದ್ಗೀತೆಯನ್ನು ಬೇರೆಯವರಿಗೆ ಹೇಳುವಂಥ ಪ್ರಯತ್ನ ಹೇಳ್ತಾರೋ ಅವರಿಗಿಂತ ಬೇರೆ ನನ್ನ ಪ್ರಿಯ ಕಾರ್ಯ ಮಾಡುವವನು ಯಾರೂ ಇಲ್ಲ. ಹಾಗೂ ಭೂಮಂಡಲದಲ್ಲಿ ಅವನಿಗಿಂತ ಮಿಗಿಲಾಗಿ ನನಗೆ ಪ್ರಿಯವಾದವನು ಯಾರೂ ಇಲ್ಲ. ನೋಡಿ, ಇದು ತುಂಬ ಸುಂದರವಾದಂಥದ್ದು. ನಿಮಗೆ ಭಗವದ್ಗೀತೆಯನ್ನು ಕಲಿಯುವಂತಹ ಒಂದು ಆನಂದ ಸಿಕ್ಕಿದ ನಂತರ ಒಂದು ಜವಾಬ್ದಾರಿಯೂ ಬರುತ್ತೆ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಅದನ್ನು ಬೇರೆಯವರಿಗೆ ಹೇಳೋದಕ್ಕೆ ಪ್ರಯತ್ನ ಮಾಡಿದರೆ ನಿಮಗಿಂತ ಪ್ರಿಯರಾದವರು ಯಾರೂ ಇಲ್ಲ ಅಂತ ಭಗವಂತ ನಮಗೆ ಗೀತೆ ಓದೋರಿಗೆ ಭರವಸೆ ಕೊಡ್ತಾ ಇದ್ದಾನೆ. ಭಾಳ ಸುಂದರವಾದಂಥ ಶ್ಲೋಕ. 68, 69 ಎರಡಕ್ಕೂ ಅಂಡರ್ಲೈನ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. 70ಕ್ಕೆ ಹೋಗೋಣ. ಅಧ್ಯೇಶ್ಯತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ನಿಷ್ಠಸ್ಯಾಮಿತಿ ಮೇ ಮತಿ. ಈ ಭಗವದ್ಗೀತೆಯನ್ನು ಕೇಳಿದವ್ರಿಗೆ ಏನು ಫಲ ಇದೆ ಅಂತ ನೀವು ಕೇಳ್ತಾ ಕೂತಿದ್ದೀರಿ ಅಂತ ಇಟ್ಕೊಂಡ್ರೆ, ಕೇಳ್ತಾ ಇರೋರಿಗೆ ಏನು ಫಲ ಇದೆ ಅಂತಂದರೆ, ನಮ್ಮಿಬ್ಬರ ಈ ಧರ್ಮಮಯ ಸಂವಾದ ರೂಪಿ ಈ ಗೀತಾಶಾಸ್ತ್ರವನ್ನು ಅಧ್ಯಯನ ಮಾಡುವ ಮನುಷ್ಯನ ಮೂಲಕ ನಾನು ಜ್ಞಾನಯಜ್ಞದಿಂದ ಪೂಜಿತನಾಗುವೆನು. ಯಾರು ಇದನ್ನು ಕೇಳ್ತಾರೆ ಅದು ಕೂಡ ಒಂದು ಜ್ಞಾನಯಜ್ಞ ಅಂತ ನಮ್ಮ ಗುರುಗಳ ಮಾತನ್ನು ಹೇಳಿದೆ. ಗೀತೆಯನ್ನು ಓದ್ತಾ ಇದ್ದರೆ ಜ್ಞಾನವೂ ಆಯಿತು ಧ್ಯಾನವೂ ಆಯಿತು ಅನ್ನುವಂಥ ದೊಡ್ಡ ಮಾತನ್ನು ಹೇಳಿದರು. ಹಾಗಾಗಿ ಇದು ಕೂಡ ತುಂಬ ಸುಂದರವಾದಂಥ ಶ್ಲೋಕ.
ಮುಂದಕ್ಕೆ ಹೋಗೋಣ. ಕೇಳಿದವರಿಗೆ ಎಷ್ಟಾಗತ್ತೆ ಅನ್ನುವಂಥದ್ದನ್ನು 71ರಲ್ಲಿ ಹೇಳ್ತಾ ಇದ್ದಾನೆ. ಶ್ರದ್ಧಾವಾನ್ ಅನುಸೂಯಸ್ಯ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಶ್ರದ್ಧಾಯುಕ್ತನಾಗಿ ದೋಷದೃಷ್ಟಿಯನ್ನಿಡದೆ ಈ ಗೀತಾಶಾಸ್ತ್ರವನ್ನು ಶ್ರವಣ ಮಾಡುವವನು ಕೂಡ ಪಾಪಗಳಿಂದ ಮುಕ್ತನಾಗುತ್ತಾನೆ. ಬರೀ ಕೇಳಿದರೂ ಸಾಕು, ದಿನ ಒಂದು ಅರ್ಧ ಗಂಟೆ ಕೇಳಿದರೆ ಬಹಳ ಅದ್ಭುತವಾದಂಥ ಅನುಭವ ಬರುತ್ತೆ ಅಂತನ್ನುವಂಥದ್ದು. ನಾನು ಇಡೀ ಈ ಗೀತೆಯನ್ನು ರಿಕಾರ್ಡ್ ಮಾಡುವಾಗ ಒಂದು ಗಮನದಲ್ಲಿ ಇಟ್ಕೊಂಡು ಮಾಡಿದಂಥದ್ದು ಏನು ಅಂತಂದರೆ, ಇದು ಇಡೀ ಅಧ್ಯಾಯನ ಒಂದು ದಿವಸ ಕೇಳಬೇಕು ಅಂತನ್ನುವಂಥದ್ದಲ್ಲ, ಒಂದು 10-20 ನಿಮಿಷ ದಿನ ಕೇಳಿಬಿಟ್ಟು ಅದನ್ನು ಶ್ರವಣ ಮಾನನ ನಿಧಿಧ್ಯಾಸನದ ಮುಖಾಂತರ ನಮ್ಮದಾಗಿ ಮಾಡ್ಕೊಳ್ಳಬೇಕು ಅನ್ನುವಂಥ ಪ್ರಯತ್ನದಿಂದ ಮಾಡಿದ್ದು. ಹಾಗೆ ಮಾಡಿದರೆ ಏನಾಗುತ್ತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ, ದೋಷದೃಷ್ಟಿಯನ್ನಿಡದೆ ಈ ಗೀತಾಶಾಸ್ತ್ರದ ಶ್ರವಣ ಮಾಡುವವನು ಕೂಡ ಪಾಪಗಳಿಂದ ಮುಕ್ತನಾಗಿ ಪುಣ್ಯಕರ್ಮ ಮಾಡುವವರ ಶ್ರೇಷ್ಠ ಲೋಕಗಳನ್ನು ಹೊಂದುವನು. ಅಂದರೆ ಅವನು ಕೂಡ ಅದ್ಭುತವಾದಂಥ ಒಳ್ಳೆಯ ಸ್ಥಿತಿಗೆ ಹೋಗ್ತಾನೆ ಅನ್ನುವಂಥ ಮಾತನ್ನು ಕೃಷ್ಣ ತುಂಬ ಸುಂದರವಾಗಿ ಹೇಳಿದ್ದಾನೆ. 72 ಕಚ್ಚಿದೇತಚ್ಯುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದಜ್ಞಾನ ಸಮೋಹ ಪ್ರಣಷ್ಟಸ್ಥೇ ಧನಂಜಯ. ಗೀತೆಯನ್ನು ಬೇರೆಯವರಿಗೆ ಹೇಳಿದ ಮೇಲೆ ಏನಾಗುತ್ತೆ ಅಂತನ್ನುವಂಥದ್ದೆಲ್ಲ ಹೇಳಿ ಮುಗಿದಾದ ಮೇಲೆ ಕೃಷ್ಣ ಬಹಳ ಸುಂದರವಾದಂಥ ಒಂದು ಮಾತಾಡ್ತಾನೆ. ಯಾವುದು ಎಲ್ಲ ಒಳ್ಳೆಯ ಉಪಾಧ್ಯಾಯರು ಮಾಡ್ತಾರೋ, ಯಾಕೆಂದರೆ ಕೃಷ್ಣ ಜಗದ್ಗುರು ಅಂತ ಹೇಳಿದ್ದೀನಿ, ಆ ಎಲ್ಲ ಉಪಾಧ್ಯಾಯರು ಏನು ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವೋ ಅದನ್ನು ಕೃಷ್ಣನೂ ಮಾಡ್ತಾನೆ. ಭಾಳ ಸುಂದರವಾಗಿ ಕೇಳ್ತಾನೆ, ಅರ್ಜುನ, ನಾನು ಹೇಳಿದ ಈ ಎಲ್ಲ ಮಾತುಗಳನ್ನು ನೀನು ಶ್ರದ್ಧೆಯಿಂದ ಕೇಳಿದೆ ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಕಚ್ಚಿದೆ ತನ್ಚ್ಯುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ. ಏಕಾಗ್ರ ಮನಸ್ಸಿನಿಂದ ಇದನ್ನೆಲ್ಲ ಕೇಳಿದೆ ಅಂತ ಭಾವಿಸ್ತೀನಿ ನಾನು. ಅಂದರೆ ಕೇಳಿದೆ ತಾನೇ ಅಂದರೆ ಕೇಳಲಿಲ್ಲ ಅಂದರೆ ಇನ್ನೊಂದು ಸಾರಿ ಹೇಳುವಂಥ ಅವಕಾಶವನ್ನು ಕೂಡ ಅರ್ಜುನಿಗೆ ಕೊಟ್ಟಿದ್ದಾನೆ. ಕಚ್ಚಿದ ಜ್ಞಾನ ಸಮೂಹ ಪ್ರಣಷ್ಟಸ್ಥೆ ಧನಂಜಯ. ಮತ್ತು ನೋಡಿ ಎಂಥ ಚೆಂದ ಕೇಳ್ದ ಅಂದರೆ, ಇಷ್ಟೋ ತನಕ ನಿನಗೇನು ಅಜ್ಞಾನ ಇತ್ತು, ಈ ಭೀಷ್ಮ ದ್ರೋಣಾದಿಗಳನ್ನು ಹೇಗೆ ಹೊಡೀಲಿ ನಾನು ಅಂಥದ್ದು, ಅಥವಾ ಈ ಧರ್ಮಯುಕ್ತವಾದಂಥ ಯುದ್ಧವನ್ನು ಹೇಗೆ ಮಾಡಲಿ ಅನ್ನುವಂಥದ್ದು, ಮಾಡಬೇಕು ಅನ್ನುವಂಥದ್ದು, ಆ ಎಲ್ಲ ಸಂಶಯಗಳು ಕೂಡ ಹೋಯ್ತಾ ತಾನೆ ಅಂತ ತುಂಬ ಸುಂದರವಾಗಿ ಕೇಳಿಬಿಡ್ತಾನೆ. ಅದಕ್ಕೋಸ್ಕರಲೇ ನಾವು ಕೃಷ್ಣನ ಜಗದ್ಗುರು ಅನ್ನೋದು ಮತ್ತು ಭಗವದ್ಗೀತೆಯು ಕೂಡ ಪ್ರಸ್ಥಾನ ತ್ರಯಗಳಲ್ಲಿ ಬಹಳ ಮುಖ್ಯವಾದಂಥ ಸ್ಥಾನ ಪಡ್ಕೊಳ್ಳುತ್ತೆ ಅಂತನ್ನುವಂಥದ್ದು. ಇದನ್ನು ನಾವು ಅರ್ಜುನಿಗೆ ಕೃಷ್ಣ ಕೇಳ್ತಾನೆ ಅಂತ ಇಟ್ಕೊಂಡಾಗ ನಾವು ಕೂಡ ಗೀತೆಯನ್ನು ಓದಿದಾಗ ನಮಗೂ ಇದೇ ಪ್ರಶ್ನೆ ಕೇಳ್ತಾನೆ ಅಂತ ಇಟ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಕೇಳಿದಿರಿ ತಾನೆ, ಮತ್ತು ಅರ್ಥವಾಯಿತು ತಾನೆ ಅನ್ನುವಂಥ ಮಾತನ್ನೇನು ಕೃಷ್ಣ ಅರ್ಜುನಿಗೆ ಕೇಳಿದ ಅದನ್ನು ನಮಗೂ ಕೇಳ್ತಿದ್ದಾನೆ ಅಂತ ತುಂಬ ಸುಂದರವಾದಂಥ ಶ್ಲೋಕ. ಇನ್ನೂ ಒಂದು ಸಾರಿ ಓದ್ತೀನಿ. ಕಚ್ಚಿದೆ ತಚ್ಯುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದ ಜ್ಞಾನ ಸಮೋಹ ಪ್ರಣಷ್ಟಸ್ಥೇ ಧನಂಜಯ. ತುಂಬ ಸುಂದರವಾಗಿ ನಿನ್ನ ಅಜ್ಞಾನ ಹೋಯ್ತಾ ಅರ್ಜುನ, ಜ್ಞಾನ ಬಂತ ಅಂತ ಕೇಳ್ತಾನೆ. ಎಷ್ಟು ಸುಂದರವಾದಂಥ ಮಾತು ಕೃಷ್ಣ ಹೇಳ್ತಾನೋ ಅಷ್ಟೇ ಸುಂದರವಾಗಿ ಅರ್ಜುನನು ಉತ್ತರ ಕೊಡ್ತಾನೆ. ನೋಡಿ 73ರಲ್ಲಿ ಅರ್ಜುನ ವಾಚ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಅಂಡರ್ಲೈನ್ ಮಾಡ್ಕೊಳ್ಳಿ. ಅರ್ಜುನ ಹೇಳಿದ್ದು ಎಷ್ಟು ಸುಂದರವಾಗಿದೆ ನೋಡಿ, ಎಷ್ಟು ಕನ್ನಡದಾಗಿದೆ. ನಷ್ಟೋ ಮೋಹ, ನನ್ನ ಮೋಹ ಎಲ್ಲ ಹೋಯಿತು, ನನ್ನ ಅಜ್ಞಾನ ಹೋಯಿತು. ಸ್ಮೃತಿರ್ಲಬ್ಧ್ವ, ಈಗ ಸ್ಮೃತಿ ಬಂದಿದೆ ಅಂದರೆ ನನಗೆ ತಿಳುವಳಿಕೆ ಬಂದಿದೆ. ಹೆಂಗೆ ಬಂತು ಅಂದರೆ ತ್ವತ್ಪ್ರಸಾದಾನ್ಮಯ ಅಚ್ಯುತ ಕೃಷ್ಣ, ನಿನ್ನ ಅನುಗ್ರಹದಿಂದ ನನಗೆ ಸ್ಮೃತಿ ಬಂದಿದೆ, ಮೋಹ ಹೋಗಿದೆ ಅಂತ ಹೇಳಿದ. ಸ್ಥಿತೋಸ್ಮಿ ಗತ ಸಂದೇಹ, ಎಲ್ಲ ಸಂಶಯಗಳನ್ನು ಬಿಟ್ಟು ನಿಂತುಬಿಟ್ಟಿದ್ದೀನಿ, ಸಂಶಯ ಎಲ್ಲ ನಿವಾರಣೆ ಆಗಿದೆ. ಮತ್ತು ಕೊನೆಯದು ನೋಡಿ, ಕರಿಷ್ಯೇ ವಚನಂತವ, ನೀನು ಹೇಳಿದ ಹಾಗೆ ನಾನು ನಡ್ಕೊಳ್ತೀನಿ ಅಂತಂದ. ಅಂದರೆ ಅರ್ಜುನ ಯುದ್ಧಕ್ಕೆ ಸಿದ್ಧನಾಗಿ ನಿಂತ. ನಾವು ಕೂಡ ನಮಗೆ ಬಂದಂಥ ಅಜ್ಞಾನ ಏನಿದೆ ಅದನ್ನು ಬಿಟ್ಟು ಪರಮಾತ್ಮನ ಕೆಲಸಕ್ಕೆ ಸಿದ್ಧವಾಗುವಂಥ ಸ್ಥಿತಿಗೆ ನಾವು ಬಂದುಬಿಡ್ತೀವಿ ಭಗವದ್ಗೀತೆಯನ್ನು ಓದ್ತಾ ಇದ್ದಾಗ ಅಂತನ್ನುವಂಥದ್ದು ಬಹಳ ಸುಂದರವಾದಂಥ ಶ್ಲೋಕ. ಈ ಅರ್ಜುನ ಹೇಳುವಂಥ ಶ್ಲೋಕ ಅಂದರೆ ಅದ್ಭುತವಾಗಿದೆ. ಇನ್ನೊಂದು ಸಾರಿ ಹೇಳ್ತೀನಿ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ತಾತ್ಪರ್ಯನೂ ಓದ್ತೀನಿ, ಒಂದು ಸರಿ ಗಮನಿಸಿ. ಅಚ್ಯುತ,
ನಿನ್ನ ಕೃಪೆಯಿಂದ ನನ್ನ ಮೋಹವು ನಾಶವಾಯಿತು. ನಿನ್ನ ಅನುಗ್ರಹದಿಂದ, ನಿನ್ನ ಕೃಪೆಯಿಂದ, ನಿನ್ನ ಉಪದೇಶದಿಂದ ನನ್ನ ಮೋಹ ಹೋಯಿತು. ನಾನು ಸ್ಮೃತಿಯನ್ನು ಪಡೆದುಕೊಂಡಿದ್ದೇನೆ. ನಾನು ಸತ್ಯದ ಬಗ್ಗೆ ಎಚ್ಚರಗೊಂಡಿದ್ದೇನೆ, ಸ್ಮೃತಿ ಪಡೆದುಕೊಂಡಿದ್ದೇನೆ. ಈಗ ನಾನು ಸಂಶಯರಹಿತನಾಗಿದ್ದೇನೆ. ನನಗೆ ಎಲ್ಲ ಸಂಶಯವೂ ಹೋಗಿದೆ. ಕರಿಷ್ಯೆ ವಚನಂ ತವ, ನಿನ್ನ ಮಾತಿನಂತೆ ನಾನು ನಡ್ಕೊಳ್ತೀನಿ. ನೀನು ಈ ಭಗವದ್ಗೀತೆಯಲ್ಲಿ ಏನು ಹೇಳಿದೆಯೋ ಹಾಗೆ ಇರ್ತೀನಿ ಅನ್ನುವಂಥ ಮಾತನ್ನು, ಒಂದು ಸುಂದರವಾದಂಥ ಭರವಸೆಯನ್ನು ಅರ್ಜುನನು ಕೂಡ ಕೃಷ್ಣನಿಗೆ ಕೊಡ್ತಾನೆ ಮತ್ತು ಅದರಂತೆ ನಡ್ಕೊಳ್ತಾನೆ ಅನ್ನೋದು ಗೊತ್ತಿದೆ. ನಾವು ಕೂಡ ಭಗವದ್ಗೀತೆಯನ್ನು ಓದಿದ ನಂತರ ಈ ಹಂತಕ್ಕೆ ಬಂದರೆ ಜೀವನ ಪೂರ್ಣ ಸಾರ್ಥಕ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಅಲ್ಲಿಗೆ ಕೃಷ್ಣ ಮತ್ತು ಅರ್ಜುನರ ಸಂದೇಶ ಮುಗಿಯುತ್ತೆ. ಈಗ ನಮಗೆ ನೆನಪಿದೆ, ಸಂಜೆ ಇದನ್ನು ಹೇಳ್ತಾ ಇರೋದು ಧೃತರಾಷ್ಟ್ರನಿಗೆ. ನಾವು ಅವನ ಜೊತೆ ಕೂತಿದ್ದೀವಿ. ಈ ಭಗವದ್ಗೀತೆ ಎಲ್ಲ ವಿಚಾರವನ್ನು ಕೃಷ್ಣ ಹೇಳಿದ್ದು ಎಲ್ಲ ಹೇಳಿ ಆದ ನಂತರ ಸಂಜಯ ಧೃತರಾಷ್ಟ್ರನಿಗೆ ಏನು ಹೇಳಿದ ಅಂತ ಇಲ್ಲಿಂದ 4 ಶ್ಲೋಕಗಳು ಬರುವಂಥದ್ದು. ಅದರಿಂದ ಹೇಳೋಣ. ಸಂಜಯ ವಾಚ 74. ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಅದು ಸುಂದರವಾಗಿ ಹೇಳಿದ. ನೋಡಿ, ಎಂಥ ಪುಣ್ಯವಂತ ಸಂಜಯ ಅಂದರೆ, ಅರ್ಜುನನ ಜೊತೆಗೆ ಇವನು ಕೂಡ ಆ ದಿವ್ಯ ದೃಷ್ಟಿಯನ್ನು ಪಡೆದು ನೋಡಿಬಿಟ್ಟಿದ್ದಾನೆ ಇಡೀ ಗೀತೆಯಲ್ಲಿ ಉಪದೇಶ ಏನಾಯಿತು ಅಂತ. ಹಾಗಾಗಿ ಅವನು ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು ಈ ಕಥೆ ವಿಚಾರನ ಮೊದಲೇ ಹೇಳಿದ್ದೆ. ಈಗೇನು ಹೇಳಿದ ಅಂದರೆ, ಹೀಗೆ ನಾನು ವಾಸುದೇವ ಮತ್ತು ಮಹಾತ್ಮ ಅರ್ಜುನರ ಅದ್ಭುತ ರಹಸ್ಯಮಯ ರೋಮಾಂಚಕರ ಸಂವಾದವನ್ನು ಕೇಳಿದೆನು. ಹೀಗೆ ನಾನು ಕೇಳಿದ್ದನ್ನು ನಿಮ್ಗೆ ಹೇಳಿದ್ದೀನಿ ಅಂತಂದ್ಬಿಟ್ಟು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಬಹಳ ಸುಂದರವಾದಂಥ ಶ್ಲೋಕ. ಮುಂದಕ್ಕೆ ಹೋಗೋಣ. 75. ವ್ಯಾಸಪ್ರಸಾದಾಚ್ಯುತವಾನ್ ಏತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಪುನಃ ಸಂಜಯನ ಪುಣ್ಯ ನೋಡಿ. ವ್ಯಾಸರ ಕೃಪೆಯಿಂದ ದಿವ್ಯ ದೃಷ್ಟಿಯನ್ನು ಪಡೆದ ನಾನು ಈ ಕಥೆಯನ್ನು ಮುಂಚೆ ಹೇಳಿದ್ದೆ. ಯಾಕೆ ಸಂಜಯ ಬಂದ ಇದರೊಳಗೆ ಅಂತ ಅನ್ನುವಂಥ ವಿಚಾರ ಕೊಟ್ಟು ಹೇಳಿದ್ದೆ. ವ್ಯಾಸರ ಅನುಗ್ರಹ ಆಯಿತು, ಅವನಿಗೆ ದಿವ್ಯ ದೃಷ್ಟಿಯಿಂದ ನೋಡುವಂಥ ಶಕ್ತಿ ಇತ್ತು. ಇದ್ರ ಬಗ್ಗೆ ವಿಮರ್ಶೆಯನ್ನು ಕೂಡ ಹೇಳಿದ್ದೆ ನಾನು. ಇದು ಸಾಧ್ಯವೇ ಅನ್ನುವಂಥ ಪ್ರಶ್ನೆಗೆ ಅನೇಕ ಜನರಿಗೆ ಅದ್ಭುತವಾದಂಥ ವಿಚಾರವನ್ನು ತಿಳಿಯುವಂಥ ಶಕ್ತಿ ಇರೋದನ್ನು ನಮಗೇನು ಕೇವಲ ಮನಸ್ಸಲ್ಲಿದ್ದಿದ್ದು ಗೊತ್ತಾಗುತ್ತೆ, ಮನಸ್ಸಿನ ಆಚೆ ಗೊತ್ತಾಗುವಂಥವ್ರನ್ನ ನಾವು ನೋಡ್ತೀವಿ ಜೀವನದಲ್ಲಿ. ಹಾಗಾಗಿ ಇಲ್ಲೇನು ಹೇಳಿದ ಅಂದರೆ, ವ್ಯಾಸರ ಕೃಪೆಯಿಂದ ದಿವ್ಯ ದೃಷ್ಟಿಯನ್ನು ಪಡೆದ ನಾನು ಈ ಪರಮಗೋಪನೀಯ ಯೋಗವನ್ನು ಸ್ವತಃ ಯೋಗೇಶ್ವರ ಭಗವಾನ್ ಶ್ರೀಕೃಷ್ಣನು ಅರ್ಜುನಿಗೆ ಹೇಳುತ್ತಿರುವಂತೆಯೇ ಪ್ರತ್ಯಕ್ಷವಾಗಿ ಕೇಳಿದ್ದೇನೆ. ನಾನು ಹ್ಯಾಕೆ ಕೇಳಿದೆ ಅಂತಂದರೆ, ಪ್ರತಿ ಪದವನ್ನು ಏನು ಸಂಜಯ ಹೇಳಿದ ಅದೇ ಪದವನ್ನು ಕೃಷ್ಣ ಅರ್ಜುನಿಗೆ ಹೇಳಿದ್ದ ಅನ್ನುವಂಥ ಭರವಸೆ ಕೂಡ ನಮಗೆ 75ನೇ ಶ್ಲೋಕದಲ್ಲಿದೆ. ಬಹಳ ಸುಂದರವಾದಂಥ ಶ್ಲೋಕ. ಮುಂದಕ್ಕೆ ಹೋಗೋಣ. 76. ರಾಜನ್ ಸಂಸ್ಮೃತ್ಯ ಸಂವಾದಮಿದಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹು. ಅರ್ಜುನ ಮಾತ್ರ ಭಗವದ್ಗೀತೆಯನ್ನು ಕೇಳಿ ರೋಮಾಂಚನಗೊಂಡಿದ್ದಲ್ಲ, ಸಂಜಯನೂ ಅಷ್ಟೇ ರೋಮಾಂಚನಗೊಂಡಿದ್ದಾನೆ. ಹೇಳ್ತಾ ಇದ್ದಾನೆ ನೋಡಿ. ಕೃಷ್ಣ ಮತ್ತು ಅರ್ಜುನರ ಈ ರಹಸ್ಯಮಯ ಕಲ್ಯಾಣಕರ ಆ ಅದ್ಭುತ ಸಂವಾದವನ್ನು ಪುನಃ ಸ್ಮರಿಸಿಕೊಂಡು ನಾನು ಪದೇ ಪದೇ ರೋಮಾಂಚನಗೊಳ್ಳುತ್ತಿದ್ದೇನೆ, ಪದೇ ಪದೇ ಹರ್ಷಿತನಾಗುತ್ತಿದ್ದೇನೆ. ಈ ಅನುಭವ ನಮಗೆ ಭಗವದ್ಗೀತೆಯಲ್ಲಿ ಬಂತು ಅಂದರೆ ನಾವು ಭಗವದ್ಗೀತೆಯನ್ನು ಓದಿದ ಸಾರ್ಥಕ ಅನ್ನುವಂತಹ ಭಾವನೆ ಬರುತ್ತೆ. ಇದಕ್ಕೋಸ್ಕರ ನಾನು ಹೇಳಿದ್ದು, ಸುಮಾರು 2000 ಇಸ್ವಿಯಿಂದ 18 ಅಧ್ಯಾಯವನ್ನು ನಿತ್ಯ ಪಾರಾಯಣ ಇಟ್ಕೊಂಡಿದ್ದೀನಿ. ಇವತ್ತಿನವರೆಗೂ ಕೂಡ ಇದನ್ನು ಮತ್ತೊಮ್ಮೆ ಓದಬೇಕಲ್ಲ ಅಂತ ಅನಿಸೋದಿಲ್ಲ. ಪ್ರತಿ ಸಾರಿಯೂ ಭಗವದ್ಗೀತೆ ಹೊಸ ಬೆಳಕನ್ನು ಕೊಡುತ್ತೆ ಅನ್ನೋದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಇದನ್ನೇ ಇಲ್ಲಿ ಸಂಜಯನೂ ಕೂಡ ಧೃತರಾಷ್ಟ್ರನಿಗೆ ಹೇಳಿರೋದು. ಬಹಳ ಸುಂದರವಾದಂಥ ಮಾತು ನೋಡಿ. ಭಗವಾನ್ ಕೃಷ್ಣ ಮತ್ತು ಅರ್ಜುನರ ಈ ರಹಸ್ಯಮಯ ಕಲ್ಯಾಣಕರವಾದ ಅದ್ಭುತವಾದ ಸಂವಾದವನ್ನು ಪುನಃ ಸ್ಮರಿಸಿಕೊಂಡು ನಾನು ಪದೇ ಪದೇ ಹರ್ಷಿತನಾಗುತ್ತಿದ್ದೇನೆ, ಪದೇ ಪದೇ ರೋಮಾಂಚನಗೊಳ್ಳುತ್ತಿದ್ದೇನೆ ಅಂತ ರೋಮಾಂಚನಕಾರಿಯಾದಂಥ ಉಪದೇಶ ಇದು. ಇದಕ್ಕೋಸ್ಕರಲೇ ಇದು ಹೈಯೆಸ್ಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಅಂತ ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ. ಬಹಳ ಸುಂದರವಾದಂಥ ಶ್ಲೋಕ. ಮುಂದಕ್ಕೆ ಹೋಗೋಣ. 77. ತಚ್ಚ ಸಂಸ್ಮೃತ್ಯ ರೂಪಮದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ. ಸಂಜಯನಿಗೆ ಹೇಳ್ಕೊಂಡಷ್ಟು ಸಮಾಧಾನವಿಲ್ಲ. ಇದು ಹೀಗೇನೆ
ಬಹಳ ಸುಂದರವಾದಂಥ ಒಂದು ದೃಶ್ಯವನ್ನು ನೋಡಿದಾಗ ಅದನ್ನು ಹೇಳಿಕೊಂಡಷ್ಟು ಸಮಾಧಾನವಾಗೋದಿಲ್ಲ. ಈ ಆಧ್ಯಾತ್ಮ ಜ್ಞಾನದ ಸಾಧ್ಯತೆ ಆದಾಗ ಇದೇ ಇರೋದು. ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ಅಥವಾ ಇಂಥ ಸಂತರಲ್ಲಿ ಏನಿರುತ್ತೆ ಅಂದರೆ ಆ ಅನುಭವ ಆದಾಗ ಅದನ್ನು ತಾವೇ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ, ಕೊಡುವಂಥ ಪ್ರಯತ್ನ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿಯೂ ಕೂಡ ಹೇಳ್ತಾ ಇದ್ದಾನೆ ನೋಡಿ ಸಂಜಯ, ಆ ಅತ್ಯಂತ ಅಲೌಕಿಕ ರೂಪವನ್ನು ಬಾರಿ ಬಾರಿಗೂ ಸ್ಮರಿಸಿಕೊಂಡು ನನ್ನ ಚಿತ್ತದಲ್ಲಿ ತುಂಬ ಆಶ್ಚರ್ಯವಾಗುತ್ತದೆ, ನನಗೆ ಅದ್ಭುತವಾದಂಥ ಆಶ್ಚರ್ಯ ಆಗುತ್ತದೆ ಮತ್ತು ನಾನು ಪದೇ ಪದೇ ಹರ್ಷಿತನಾಗುತ್ತಿದ್ದೇನೆ, ಪದೇ ಪದೇ ರೋಮಾಂಚನಗೊಳ್ತಾ ಇದ್ದೇನೆ. ಇದು ಎಷ್ಟು ಕಾಲದವರೆಗೆ ಹೀಗಾಗುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನೋಷ್ಟು ಸುಂದರವಾದಂಥ ರೋಮಾಂಚನದ ಅನುಭವವನ್ನು ಸಂಜಯ ಕೂಡ ಪಡೆದುಬಿಟ್ಟಿದ್ದಾನೆ. ಸಂಜಯನೂ ಪರಮಾವಧಿ ಪುಣ್ಯವಂತನೇ ಅಂತ ಹೇಳಬೇಕಾಗತ್ತೆ. ನಮಗೂ ಈ ಅನುಭವ ಆಗಿಬಿಟ್ರೆ ನಾವು ಆ ಹತ್ರಕ್ಕೆ ಬಂದಿದ್ದೀವಿ ಅಂತ ಅನ್ನುವಂಥದ್ದು ಭಾಳ ಸುಂದರವಾದಂಥ ಶ್ಲೋಕ. ಮುಂದಕ್ಕೆ ಹೋಗೋಣ. ಕೊನೆಯ ಶ್ಲೋಕ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಭಾಳ ಸುಂದರವಾದಂಥ ಕನ್ಕ್ಲೂಷನ್ ಹೇಳಿಬಿಟ್ಟ ಸಂಜಯ. ಇಷ್ಟು ತನಕ ಎಲ್ಲ ಕೇಳಿದ ಅನುಭವದಲ್ಲಿ ಏನು ಹೇಳಿದ ಅಂತಂದರೆ, ಯತ್ರ ಯೋಗೇಶ್ವರ ಕೃಷ್ಣ, ಯೋಗೇಶ್ವರನಾದ ಕೃಷ್ಣ ಎಲ್ಲಿದ್ದಾನೋ, ಯತ್ರ ಪಾರ್ಥೋ ಧನುರ್ಧರ, ಎಲ್ಲಿ ಅವನು ಹೇಳಿದ್ದನ್ನು ಕೇಳುವಂತಹ ಧನುರ್ಧಾರಿಯಾದಂಥ ಪಾರ್ಥ ಇದ್ದಾನೋ, ತತ್ರ ಶ್ರೀ ವಿಜಯೋಭೂತಿ, ಅಲ್ಲಿ ವಿಜಯ ಆಗುತ್ತೆ. ಧ್ರುವ ನೀತಿರ್ಮತಿರ್ಮಮ, ಇದು ನನ್ನ ನಿಶ್ಚಿತವಾದ ಅಭಿಪ್ರಾಯ ಅಂತ ಮೊದಲನೇ ಶ್ಲೋಕ ನೆನೆಸ್ಕೊಳ್ಳೋಣ. ಧೃತರಾಷ್ಟ್ರ ಏನು ಕೇಳಿದ್ದ ಅಂತ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯೋತ್ಸವ ಮಮಕ ಪಾಂಡವಾಸ್ಯವ ಕಿಮಕುರೋತ ಸಂಜಯ ಅಂತ ಕೇಳಿದ್ದ. ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಸೇರಿದಂತಹ ನನ್ನವರು ಮತ್ತು ಪಾಂಡವರು ಕಿಮಕುರೋತ ಅಂದರೆ ಏನು ಮಾಡಿದ್ರಪ್ಪ ಅಂತ ಕೇಳಿದ್ದ. ಅಂದರೆ ಉದ್ದೇಶ ಅಲ್ಲಿದ್ದೇನು ಅಂತಂದರೆ, ನನ್ನ ಮಕ್ಕಳು ಗೆಲ್ತಾರೆಯೇ, ಏನಾಗಿದ್ದಾರೆ, ಯಾಕೋ ಸೋಲ್ತಿದಾರಲ್ಲ, ಅದು ಯಾಕೆ ಏನಾಗ್ತಾ ಇದೆ ಅಂತ ತಿಳಿದು ಹೇಳು ಅಂತ ಸಂಜೆನ ಕೇಳಿದ್ದು. ಅದಕ್ಕೆ ಉತ್ತರ ವಿಶ್ವರೂಪ ದರ್ಶನದಲ್ಲೇ ಸಿಕ್ಕಿತ್ತಾದರೂ ಕೂಡ ಅಲ್ಲಿ ಸಂಜಯ ಏನು ಹೇಳಿರಲಿಲ್ಲ. ನೇರವಾಗಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಗೆಲುವು ಇರೋದು ಪಾರ್ಥ ಇದ್ದಲ್ಲಿ, ಗೆಲುವು ಇರೋದು ಕೃಷ್ಣ ಇದ್ದಲ್ಲಿ, ಗೆಲುವು ಇರೋದು ಕೃಷ್ಣ ಹೇಳಿದ್ದು ಕೇಳುವಂತಹ ಪಾರ್ಥ ಇದ್ದಲ್ಲಿ, ಹಾಗಾಗಿ ಅವರಿಗೆ ಜಯವಾಗತ್ತೆ ಅನ್ನುವಂಥ ಮಾತನ್ನು ತುಂಬ ಸುಂದರವಾಗಿ ಸಂಜಯ ವಿವರಿಸ್ತಾನೆ. ಇನ್ನೊಂದು ಸಾರಿ ಹೇಳೋಣ ಇದನ್ನು. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಭಾಳ ಸುಂದರವಾದ್ದು, ಎಷ್ಟು ಹೇಳಿದ್ರು ಸಾಲದು, ಪದೇ ಪದೇ ಹೇಳ್ಬೋದಾದ್ದು. ಇದು ಬೇರೆ ಬೇರೆ ಕಡೆಯಲ್ಲೂ ಈ ವಿಷ್ಣು ಸಹಸ್ರನಾಮಾದಿಗಳಲ್ಲೂ ಕೂಡ ಈ ಶ್ಲೋಕ ಯಾವಾಗಲೂ ಬರುತ್ತೆ. ಸಾಮಾನ್ಯವಾಗಿ ಶ್ಲೋಕಗಳ ಕಲ್ಪನೆ ಇರೋರಿಗೆಲ್ಲ ಗೊತ್ತಿರುತ್ತೆ. ಹಾಗಾಗಿ ನಿತ್ಯ ಹಾಡ್ಕೊಳ್ಬೋದಾದಂಥದ್ದು ಕೂಡ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧಾರ, ಎಲ್ಲಿ ಯೋಗೇಶ್ವರನಾದಂಥ ಕೃಷ್ಣ ಇದ್ದಾನೋ, ಎಲ್ಲಿ ಧನುರ್ಧಾರಿಯಾದಂಥ ಪಾತ್ರ ಇದ್ದಾನೋ. ಇಡೀ ಭಗವದ್ಗೀತೆಯಲ್ಲಿ ನನ್ನ ಮೇನ್ ಉದ್ದೇಶ ಏನು ಅಂತಂದರೆ, ನಿಮ್ಮ ರಥದ ಸಾರಥ್ಯವನ್ನು ಕೃಷ್ಣನಿಗೆ ವಹಿಸಿ ನೆಮ್ಮದಿನ ಪಡೀರಿ ಅಂತನ್ನುವಂಥದ್ದು. ನಾನೇ ನಡೆಸ್ಕೊಂಡು ಹೋಗುವಾಗ ಇರುವಂಥ ಕಷ್ಟ ಸುಖಗಳೆಲ್ಲ ಯಾರಿಗೆ ಗೊತ್ತಾಗಿದೆ, ಕಷ್ಟ ಆಗಿದೆ, ಸಾಧ್ಯ ಇಲ್ಲ ಅಂತ ಯಾರಿಗೆ ಗೊತ್ತಾಗುತ್ತೆ, ಅಂಥವರು ತಮ್ಮ ರಥವನ್ನು ನಡೆಸುವಂಥ ಜವಾಬ್ದಾರಿಯನ್ನು ಭಗವಂತನಿಗೆ ಕೊಟ್ಟರೆ ಬಹಳ ಎತ್ತರದ ಕೆಲಸ ಆಗುತ್ತೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವ ನೀತಿರ್ಮತಿರ್ಮಮ. ಅದು ನನ್ನ ಬಲವಾದ ಅಭಿಪ್ರಾಯ ಅನ್ನುವಂಥ ಮಾತನ್ನು ಕೂಡ ಸಂಜಯ ಧೃತರಾಷ್ಟ್ರನಿಗೆ ಹೇಳೋದ್ರ ಜೊತೆಗೆ ಸಂಜಯನ ಮಾತು ಮುಗಿಯುತ್ತೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಕೃಷ್ಣಾರ್ಜುನ ಸಂವಾದೆ ಮೋಕ್ಷ ಸನ್ಯಾಸ ಯೋಗೋ ನಾಮ 18ನೇ. ಇಲ್ಲಿ ಓಂ ತತ್ಸದಿತಿ ಈ ಮಂತ್ರದ ವಿಚಾರ ಬಂದಿತ್ತು. ಇದು ಭಗವದ್ಗೀತೆ ಅನ್ನೋದು ಉಪನಿಷತ್ತು ಅನ್ನೋದನ್ನು ಕೂಡ ಭಾಳ ಸಾರಿ ಹೇಳಿದ್ದೆ. ಇದು ಹೇಳ್ಕೊಡ್ತಾ ಇರೋದು ಬ್ರಹ್ಮವಿದ್ಯೆ ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಯೋಗಶಾಸ್ತ್ರ ಅಂದರೆ ನಿಜವಾಗಿ ಅದ್ಭುತವಾದಂಥ ಬದಲಾವಣೆ ಮನುಷ್ಯನಲ್ಲಿ ಬರುವಂತಹದ್ದು ಯಾವುದು ತಿಳುವಳಿಕೆ ಇದೆ ಅದರಿಂದ ಬರುವಂಥದ್ದು. ಅಂಥದ್ರಲ್ಲಿ ಮೋಕ್ಷ ಸನ್ಯಾಸ ಯೋಗ ಅನ್ನುವಂಥ 18ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಅದು ಈ ಅಧ್ಯಾಯ ಮುಗಿಯುತ್ತೆ. ಹಾಗಾಗಿ ಇದು ಆದ ನಂತರ ನಾವು ಮುಂದಿನ ಫಲಶ್ರುತಿಗೆ ಹೋಗ್ತೀವಿ. ಆದ್ದರಿಂದ ಇದನ್ನು ಇಲ್ಲಿ ಮುಗಿಸೋಣ. ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.